ಹಾಯ್ ಹಲೋ ನಮಸ್ತೆ, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಲವ್ ಇಸ್ ಸ್ವೀಟ್ 17th ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಐ ನೋ ನೀವೆಲ್ಲರೂ ಈ ಎಪಿಸೋಡ್ಗೆ ತುಂಬಾನೇ ವೆಯ್ಟ್ ಮಾಡಿದೀರಾ ಅಂತ. ಸಾರಿ ಇಷ್ಟು ದಿನ ಈ ಎಪಿಸೋಡ್ ನ ಹಾಕದಿರೋದಕ್ಕೆ. ಇನ್ನ ತಡ ಮಾಡೋದ್ ಬೇಡ, ಬನ್ನಿ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಮತ್ತೆ ಇನ್ನೊಂದು ವಿಷಯ, ಈ ಡ್ರಾಮಾಗೂ ಕೂಡ ಕ್ಲಿಪ್ಸ್ ಗಳನ್ನ ಆಡ್ ಮಾಡ್ಬೇಕು ಅಂತ ಅನ್ಕೊಂಡೆ. ಸ್ವಲ್ಪ ಕ್ಲಿಪ್ಸ್ ನ ಆಡ್ ಮಾಡಿ ಎಡಿಟ್ ಮಾಡಿದ್ದೆ, ಅದನ್ನ ಪ್ರೈವೇಟ್ ಅಲ್ಲಿ ಇಟ್ಟು ಅಪ್ಲೋಡ್ ಮಾಡಿದ್ದೆ. ಅದು ಕಾಪಿರೈಟ್ ಬಂದಿರೋ ಕಾರಣದಿಂದ ನಾನು ಕ್ಲಿಪ್ಸ್ ಗಳನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಇಲ್ಲಿ ಯುವನ್ ಶೈನ ತೋರಿಸ್ತಾರೆ. ಇಲ್ಲಿ ಅವನು ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ. ಇಲ್ಲಿ ಯುವನ್ ಶೈಗೆ ಪ್ರಜ್ಞೆ ಬರುತ್ತೆ. ಇಲ್ಲಿ ಅವನು ನಿಧಾನಕ್ಕೆ ಕಣ್ಬಿಟ್ಟು ನೋಡ್ತಿರ್ತಾನೆ. ಮುಂದೆಗಡೆ ಮಿಸ್ ಚಾವ್ ಕೂತಿರ್ತಾರೆ. ಯಾವಾಗ ಯುವನ್ ಶೈಗೆ ಪ್ರಜ್ಞೆ ಬಂದಿದೆ ಅಂತ ಮಿಸ್ ಚಾವ್ ನೋಡ್ತಾರೋ ಆಗ ಅವರು ಯುವನ್ ಶೈನ ಕೇಳ್ತಿರ್ತಾರೆ, ನೀನು ಹುಷಾರಾಗಿದ್ಯಾ ತಾನೆ, ಈಗ ಓಕೆನಾ? ಮಿಸ್ ಚಾವ್ ಮಾತನ್ನ ಕೇಳಿದ ತಕ್ಷಣ ಸೂಚನ್ ಕೂಡ ಎದ್ ಬರ್ತಾ, ಬಾಸ್ ನಿಮ್ಗೆ ಎಚ್ಚರ ಆಯ್ತಾ? ಮಿಸ್ ಚಾವ್ ಯುವನ್ ಶೈಗೆ ಬೈತಿರ್ತಾರೆ, ನಿನ್ ಮೇಲೆ ನೀನೊಂದ್ ಚೂರು ಗಮನ ಕೊಟ್ಕೊಳ್ಳಲ್ಲ, ಅದಕ್ಕೆ ಈ ತರ ಎಲ್ಲ ಆಗಿರೋದು. ಈ ತರ ಕೇರ್ಲೆಸ್ ಆದ್ರೆ ನೀನು ಹೇಗೆ? ಯುವನ್ ಶೈ ಮಿಸ್ ಚಾವ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ನಾನು ಹುಷಾರಾಗಿದ್ದೀನಿ. ಸುಚಾನ್ ಬಾಯ್ಲಿ, ಮಿಸ್ ಚಾವ್ ನ ಕರ್ಕೊಂಡು ಹೋಗು, ಹೊರಗಡೆವರೆಗೂ ಬಿಟ್ಬಿಟ್ ಬಾ ಅಂತ ಹೇಳ್ತಿರ್ತಾನೆ. ಸುಚಾನ್ ಸರಿ ಆಯ್ತು ಸರ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಯಾವಾಗ ಅವನು ಮಿಸ್ ಚಾವ್ ಕಡೆ ತಿರುಗ್ತಾನೆ ಆಗ ಮಿಸ್ ಚಾವ್ ಹೇಳ್ತಿರ್ತಾರೆ, ನನ್ಗೇನು ಕೆಲ್ಸ ಇಲ್ಲ, ನಾನು ಇವಾಗ ಇಲ್ಲೇ ಇರ್ತೀನಿ. ಯುವನ್ ಶೈ ಹೇಳ್ತಿರ್ತಾನೆ, ನಾನು ಹುಷಾರಾಗಿದ್ದೀನಿ, ನನ್ನ ನೋಡ್ಕೊಳ್ಳೋದಕ್ಕಂತ ಇಲ್ಲಿ ಡಾಕ್ಟರು ಇದಾರೆ, ನರ್ಸು ಇದಾರೆ, ನೀನ್ ಇಲ್ಲಿಂದ ಹೋಗು. ಮಿಸ್ ಚಾವು ಏನು ಮಾತಾಡಲ್ಲ, ಸುಮ್ನೆ ಕೂತಿರ್ತಾರೆ. ಅದಕ್ಕೆ ಯುವನ್ ಶೈ ಸುಚಾನ್ ಕಡೆ ತಿರುಗ್ಬಿಟ್ಟು ಕನ್ಸನ್ನಲ್ಲಿ ಹೇಳ್ತಿರ್ತಾನೆ, ಕರ್ಕೊಂಡು ಹೋಗು ಅಂತ. ಸುಚಾನ್ ಹೇಳ್ತಿರ್ತಾನೆ, ಮಿಸ್ ಚಾವ್ ಹೇಳ್ಬೇಕು ಅಂದ್ರೆ ನೀವು ಇಲ್ಲಿ ಉಳ್ಕೊಳ್ಳೋದು ಅಷ್ಟೊಂದು ಸರಿ ಬರಲ್ಲ, ಬನ್ನಿ ನಾನು ನಿಮ್ಮನ್ನ ಹೊರಗಡೆವರೆಗೂ ಬಿಟ್ಟು ಬರ್ತೀನಿ, ನಾನು ಇವ್ರನ್ನ ನೋಡ್ಕೋತೀನಿ. ಮಿಸ್ ಚಾವ್ಗೆ ಬೇರೆ ಏನು ಆಪ್ಷನ್ ಇರಲ್ಲ, ಅದಕ್ಕೆ ಸರಿ ಆಯ್ತು ಅಂತ ಅನ್ಬಿಟ್ಟು ಅವರು ಎದ್ ನಿಂತ್ಕೊಂಡು ಹೇಳ್ತಿರ್ತಾರೆ, ನಿನ್ನ ನೋಡೋದಕ್ಕೆ ನಾಳೆ ಮತ್ತೆ ಬರ್ತೀನಿ. ಯುವನ್ ಶೈ ಕನ್ಸನಲ್ಲಿ ಸರಿ ಆಯ್ತು ಅಂತ ಹೇಳ್ತಾನೆ. ಈಗ ಮಿಸ್ ಚಾವ್ಗೆ ಹೋಗೋದಕ್ಕೆ ಮನ್ಸೇ ಇಲ್ಲ, ಆದ್ರೂ ಕೂಡ ಅವರು ಮುಂದಕ್ಕೆ ನಡ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ಹಿಂದೆ ತಿರುಗಿ ಯುವನ್ ಶೈನ ನೋಡ್ತಿರ್ತಾರೆ. ಮಿಸ್ ಚಾವ್ ಹೋಗ್ತಿರೋದ್ನ ಯುವನ್ ಶೈ ನೋಡ್ತಿರ್ತಾನೆ. ಯಾವಾಗ ಅವರು ಕನ್ಫರ್ಮ್ ಆಗಿ ಬಾಗಿಲಿಂದ ಆಚೆಗೆ ಹೋದ್ರು ಅಂತ ಗೊತ್ತಾಗುತ್ತೋ ಅವಾಗ ಅವನು ಉಸಿರು ಬಿಡ್ತಿರ್ತಾನೆ ಉಫ್ ಅಂತ. ಮಿಸ್ ಚಾವ್ನ ಆಚೆ ಬಿಟ್ಮೇಲೆ ಸೂಚನು ಓಡ್ ಬರ್ತಾ ಬಾಸ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಯುವನ್ ಶೈ ಎತ್ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ, ಬಟ್ ಅವನ್ಗೆ ಪೇನ್ ಆಗ್ತಿರುತ್ತೆ. ಅದಕ್ಕೆ ಸೂಚನ್ ಮುಂದೆ ಹೋಗಿ ಯುವನ್ ಶೈಗೆ ಕುತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಿರ್ತಾನೆ. ಯುವನ್ ಶೈ ಕೂತಿದ ತಕ್ಷಣ ಸೂಚನ್ ನ ಕೇಳ್ತಿರ್ತಾನೆ, ಜಿಯಾಂಗ್ ಜೂನ್ ಎಲ್ಲಿ ಅಂತ. ಇಲ್ಲಿ ಅದಕ್ಕೆ ಸೂಚನ್ ಹೇಳ್ತಿರ್ತಾನೆ, ನಾನು ಬಂದಾಗ ಇಲ್ಲಿ ಯಾರು ಇರ್ಲಿಲ್ಲ. ಯುವನ್ ಶೈ ಕೇಳ್ತಿರ್ತಾನೆ, ಮಿಸ್ ಚಾವ್ಗೆ ಯಾರು ಹೇಳಿದ್ದು ನನ್ಗೆ ಸರ್ಜರಿ ಆಗಿರೋದ್ನ? ಸೂಚನ್ ಹೇಳ್ತಿರ್ತಾನೆ, ಬಾಸ್ ನಾನು ಒಪ್ಕೋತೀನಿ, ಇದನ್ನೆಲ್ಲ ಹೇಳೋದಕ್ಕೆ ಅವಳೇ ಹೇಳಿದ್ದು, ಸಾರಿ ಬಾಸ್ ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿರ್ತಾನೆ. ಇಲ್ಲಿ ಯುವನ್ ಶೈ ಸ್ವಲ್ಪ ಕಂಫರ್ಟಬಲ್ ಆಗಿ ಕುತ್ಕೊಂಡು ಹೇಳ್ತಿರ್ತಾನೆ, ನೋಡು ನಿನ್ಗೆ ನಾನು ಒಂದೇ ಒಂದ್ ಚಾನ್ಸ್ ನ ಕೊಡ್ತೇನೆ, ನಿನ್ ತಪ್ಪನ ನೀನು ತಿತ್ಕೊಳ್ಳೋದಕ್ಕೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಡೂಲೆನ ತೋರಿಸ್ತಾರೆ. ಇಲ್ಲಿ ಅವ್ರ ಕಾರ್ ಬಂದು ಜಿಯಾಂಗ್ ಜೂನ್ ಬಿಲ್ಡಿಂಗ್ ಕೆಳಗಡೆ ನಿಂತಿರುತ್ತೆ. ಡೂಲೆ ಅವರು ಕಾರಿಂದ ಕೆಳಗಿಳಿದು ಸ್ವಲ್ಪ ಮುಂದೆ ಬಂದು ನಿಂತ್ಕೋತಾರೆ. ಆಮೇಲೆ ಅವರು ಅವ್ರ ಪಾಕೆಟ್ ಇಂದ ಫೋನ್ ನ ತೆಗೆದು ಜಿಯಾಂಗ್ ಜೂನ್ಗೆ ಕಾಲ್ ಮಾಡ್ಬೇಕು ಅಂತಿರ್ತಾರೆ. ದೂರದಲ್ಲಿ ಯಾರ್ದೋ ಒಬ್ರು ವ್ಯಕ್ತಿದು ಫೋನ್ ರಿಂಗ್ ಆಗ್ತಿರುತ್ತೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಜಿಯಾಂಗ್ ಜೂನ್ ಆಗಿರ್ತಾಳೆ. ಇಲ್ಲಿ ಅವಳು ಫೋನ್ ಎತ್ಬಿಟ್ಟು ಹಲೋ ಅಂದಾಗ ಶುಚಾನ್ ಹೇಳ್ತಿರ್ತಾನೆ, ಜಿಯಾಂಗ್ ಜೂನ್ ಎಲ್ಲಿದ್ಯಾ ನೀನು? ಹಾಸ್ಪಿಟಲ್ ಅಲ್ಲಿ ಬಾಸಿಗೆ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಜೂನ್ ಫುಲ್ ಎದ್ರುಕೊಂಡು ಏನಾಯ್ತು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಸೂಚನ್ ಹೇಳ್ತಿರ್ತಾನೆ, ನೋಡು ಇದನ್ನೆಲ್ಲ ಫೋನ್ ಅಲ್ಲಿ ಹೇಳಕ್ಕಾಗಲ್ಲ, ಬೇಗ ನೀನು ಹಾಸ್ಪಿಟಲ್ಗೆ ಬಾ ಅಂತ ಹೇಳ್ತಿರ್ತಾನೆ. ಜಿಯಾಂಗ್ ಜೂನ್ ಎದ್ರುಕೊಂಡು ಸರಿ ಆಯ್ತು ನಾನು ಈಗ್ಲೇ ಬರ್ತೀನಿ ಅಂತ ವಾಪಸ್ ಹೊಡೋಗ್ತಿರ್ತಾಳೆ ಹಾಸ್ಪಿಟಲ್ ಕಡೆಗೆ. ಇಲ್ಲಿ ಜಿಯಾಂಗ್ ಜೂನ್ಗೆ ಮತ್ತೆ ಮಿಸ್ಟರ್ ಡೂಲೆಗೆ ಇಬ್ರಿಗೂ ಗೊತ್ತಿರಲ್ಲ ಅವರು ತುಂಬಾ ಹತ್ರದಲ್ಲೇ ಇರ್ತಾರೆ ಅಂತ. ಇಲ್ಲಿ ಒಬ್ರಿಗೊಬ್ರು ಅವರು ಹತ್ರದಲ್ಲಿ ಇದ್ರು ಕೂಡ ನೋಡೋದಕ್ಕಾಗಲ್ಲ, ಮೀಟ್ ಮಾಡೋದಕ್ಕಾಗಲ್ಲ. ಇಲ್ಲಿ ಜಿಯಾಂಗ್ ಜೂನ್ ಫುಲ್ ಎದ್ರುಕೊಂಡು ಫಾಸ್ಟ್ ಆಗಿ ಹೊಡೋಗ್ತಿರ್ತಾಳೆ. ಅವಳು ಯಾವಾಗ ಕಣ್ಮರೆ ಆಗ್ತಾಳಲ್ಲ ಆಗ ಮಿಸ್ಟರ್ ಡೂಲೆಗೆ ಏನೋ ಫೀಲ್ ಆಗುತ್ತೆ. ಅವರು ಜಿಯಾಂಗ್ ಜೂನ್ ಇದ್ದಿದ್ ಕಡೆಗೆ ತಿರುಗಿ ನೋಡ್ತಾರೆ, ಬಟ್ ಅಲ್ಲಿ ಜಿಯಾಂಗ್ ಜೂನ್ ಕಾಣಿಸಲ್ಲ. ಮಿಸ್ಟರ್ ಡೂಲೆ ಏನಿರ್ತಾರೆ, ಅವರು ಜಿಯಾಂಗ್ ಹೋಗಿ ದಾರಿ ಕಡೆಗೆ ಹಾಗೆ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ. ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಜೂನ್ ಹಾಸ್ಪಿಟಲ್ ಒಳಗಡೆ ಓಡ್ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಎಷ್ಟು ಫಾಸ್ಟ್ ಆಗಿ ಓಡ್ ಬರ್ತಿರ್ತಾಳೆ, ಅಡ್ಡ ಬರ್ತಿರೋರ್ಗೆಲ್ಲ ಎಕ್ಸ್ಕ್ಯೂಸ್ ಮೀ ಸೈಡ್ ಬನ್ನಿ, ಒಂಚೂರು ಅರ್ಜೆಂಟ್ ಅಲ್ಲಿ ಇದೀನಿ ಜಾಗ ಬಿಡಿ ಅಂತೆಲ್ಲ ಕೇಳ್ಕೊಂಡು ಓಡ್ ಬರ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಯುವನ್ ಶೈನ ತೋರಿಸ್ತಾರೆ. ಇಲ್ಲಿ ಅವನು ಜಿಯಾಂಗ್ ಜೂನ್ ಗೋಸ್ಕರನ ಅವ್ನ್ ವಾರ್ಡ್ ಆಚೆಗಡೆ ಜಾಗ ಇರುತ್ತಲ್ಲ ಆ ಬಾಲ್ಕನಿಲಿ ಓಡಾಡ್ತಿರ್ತಾನೆ. ಯಾವಾಗ ಜಿಯಾಂಗ್ ಜೂನ್ ವಾಯ್ಸ್ ಕೇಳಿಸುತ್ತೋ ಆಗ ಯುವನ್ ಶೈ ಹೋಗಿ ಕದಿಕೋತಿರ್ತಾನೆ. ಯುವನ್ ಶೈ ಜಿಯಾಂಗ್ ಜೂನ್ ಇಷ್ಟೊಂದು ಟೆನ್ಷನ್ ಅಲ್ಲಿ ಓಡ್ ಬರ್ತಿದ್ದಾಳೆ ಅವಳಿಗೋಸ್ಕರ ಅಂತ ಗೊತ್ತಾದಾಗ ಅವನು ನಗ್ತಾ ಇರ್ತಾನೆ. ಆಮೇಲೆ ಅವನು ವಾರ್ಡ್ ಒಳಗಡೆ ಹೊರಟೋಗ್ತಾನೆ. ಜಿಯಾಂಗ್ ಜೂನ್ ಫುಲ್ ಉಸಿರು ಕಟ್ಕೊಂಡು ಓಡ್ ಬರ್ತಿರ್ತಾಳೆ. ಅವಳು ರಿಸೆಪ್ಷನ್ ಹತ್ರ ಬಂದ್ಮೇಲೆ ಹಲೋ ಬೆಡ್ ನಂಬರ್ 45 ಈಗ ಹೇಗಿದ್ದಾರೆ ಅಂತ ಕೇಳ್ತಿರ್ತಾಳೆ. ಜಿಯಾಂಗ್ ಜೂನ್ ಇಷ್ಟೊಂದು ಎದ್ರುಕೊಂಡ್ ಬಂದಿರೋದು ನೋಡಿ ಅಲ್ಲಿರೋ ರಿಸೆಪ್ಷನ್ ಇಷ್ಟು ಕೂಡ ಫುಲ್ ಎದ್ರುಕೊಂಡ್ಬಿಡ್ತಾರೆ. ಅವ್ರು ಆರಾಮಾಗಿದ್ದಾರೆ, ನಾವ್ ಈಗಿನ ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿ ಬಂದಿದೀವಿ, ಅವ್ರು ಹುಷಾರಾಗೇ ಇದ್ದಾರೆ. ಅಲ್ಲಿರೋ ನರ್ಸ್ ಮಾತನ್ನ ಕೇಳಿದ್ಮೇಲೆ ಜಿಯಾಂಗ್ ಜೂನ್ ಫುಲ್ ಶಾಕ್ ಆಗ್ಬಿಡ್ತಾಳೆ.
ಅಂತ ಹೇಳ್ಬಿಟ್ಟು ಯೋನ್ ಶಾಯ್ ರೂಮ್ ಇರುತ್ತಲ್ಲ ಆ ಕಡೆಗೆ ತಿರುಗಿ ನೋಡ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಯೋನ್ ಶಾಯ್ನ ತೋರಿಸ್ತಾರೆ. ಇಲ್ಲಿ ಅವನು ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ. ಯಾವಾಗ ಡೋರ್ ಓಪನ್ ಆಗೋ ಸೌಂಡ್ ಕೇಳಿಸುತ್ತೋ ನಿಧಾನಕ್ಕೆ ಕಣ್ಬಿಟ್ಟು ಅದು ಜಿಯಾಂಗ್ ಜೂನೇನೋ ಅಂತ ನೋಡ್ತಿರ್ತಾನೆ. ಆಮೇಲೆ ಅವನು ಮತ್ತೆ ಅದೇ ತರನೇ ಮಲ್ಗಿರ್ತಾನೆ. ಯಾವ ತರ ಅಂದ್ರೆ ಅವ್ನಿಗಿನ್ನೂ ಪ್ರೆಗ್ನೆನೆ ಬಂದಿಲ್ವೇನೋ ಅನ್ನೋ ತರ. ಜಿಯಾಂಗ್ ಜೂನು ನಿಧಾನಕ್ಕೆ ರೂಮ್ ಒಳಗಡೆ ನಡ್ಕೊಂಡ್ ಬರ್ತಿರ್ತಾಳೆ. ಇಲ್ಲಿ ಅವಳು ಫುಲ್ ಮುಂದೆ ಬಂದಾಗ ಬೆಡ್ ಹತ್ರ ಒಂದು ಚೇರ್ ಇರುತ್ತೆ. ಅದ್ರ ಮೇಲೆ ಅವಳು ಬ್ಯಾಗ್ ನ ಇಡ್ತಿರ್ತಾಳೆ. ಜಿಯಾಂಗ್ ಜೂನು ಬ್ಯಾಗ್ ನ ಇಟ್ಮೇಲೆ ಯೋನ್ ಶಾಯ್ ಬೆಡ್ ಇರುತ್ತಲ್ಲ ಅದ್ರ ಮೇಲೆ ಕುತ್ಕೊಂಡು ಅವಳು ಯೋನ್ ಶಾಯ್ನ ನೋಡ್ತಿರ್ತಾಳೆ. ಇಲ್ಲಿ ಯೋನ್ ಶಾಯ್ ನಿಧಾನಕ್ಕೆ ಕಣ್ಬಿಟ್ಟು ಜಿಯಾಂಗ್ ಜೂನ್ ನ ನೋಡಿದಾಗ ಜಿಯಾಂಗ್ ಜೂನ್ ಕೂಡ ಯೋನ್ ಶಾಯ್ನ ನೋಡ್ತಿರೋದು ಗೊತ್ತಾಗುತ್ತೆ. ಅವನು ಕಣ್ಬಿಡ್ತಾ ಕೇಳ್ತಿರ್ತಾನೆ ಬಂದ್ಯಾ ನೀನು ಅಂತ. ಅದಕ್ಕೆ ಜಿಯಾಂಗ್ ಜೂನ್ ಹೇಳ್ತಿರ್ತಾಳೆ ಹಾ ಬಂದೆ, ಈಗ ಎಚ್ಚರ ಆಯ್ತಾ ನಿನ್ಗೆ, ಈಗ ಹೇಗ ಅನಿಸ್ತಿದೆ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಯೋನ್ ಶಾಯ್ ಫುಲ್ ಟಯರ್ಡ್ ಆಗಿರೋ ತರ ಹೇಳ್ತಿರ್ತಾನೆ ನನ್ಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಅಲ್ಲಿ ಟೇಬಲ್ ಮೇಲೆ ಆಪಲ್ ಇಟ್ಟಿರ್ತಾರೆ. ಅದನ್ನ ಅವನು ಕಣ್ಣಲ್ಲೇ ತೋರಿಸ್ತಾ ಹೇಳ್ತಿರ್ತಾನೆ ಆಪಲ್ ನ ಸ್ವಲ್ಪ ಕಟ್ ಮಾಡ್ಕೊಂಡ್ ಕೊಡು. ಅದಕ್ಕೆ ಜಿಯಾಂಗ್ ಜೂನ್ ಏನು ಮಾತಾಡಲ್ಲ, ಸೀದಾ ಆಪಲ್ ಮತ್ತೆ ಚಾಕುನ ತಗೊಂಡು ಆ ಸಿಪ್ಪೆನ ಏರಿತಿರ್ತಾಳೆ. ಇದನ್ನ ನೋಡ್ಕೊಂಡು ಯೋನ್ ಶಾಯ್ ಹೇಳ್ತಿರ್ತಾನೆ ಇಷ್ಟು ದೊಡ್ಡ ಹುಡ್ಗಿ ಆದ್ರೂ ನಿಂಗೆ ಒಂದು ಆಪಲ್ ಏರೋದಿಕ್ ಬರಲ್ವಾ, ಹೋಗ್ಲಿ ಬಿಡು ಅದನ್ನ, ಇವಾಗ ಎಷ್ಟಿರ್ದಿದ್ಯೋ ಅಷ್ಟೇ ಅಲ್ಲಿ, ಅದನ್ನೇ ತಿನ್ಸು ನನ್ಗೆ ಅಂತ ಕೇಳ್ತಿರ್ತಾನೆ. ಜಿಯಾಂಗ್ ಜೂನ್ ಚಾಕುನ ಟೇಬಲ್ ಮೇಲೆ ಇಟ್ಬಿಟ್ಟು ಎರ್ದಿರೋ ಸೈಡ್ ಆಪಲ್ ನ ಯೋನ್ ಶಾಯ್ಗೆ ತಿನ್ಸೋದಕ್ ಹೋಗ್ತಿರ್ತಾಳೆ. ಅವಳು ತಿನ್ಸುವಾಗ ಆ ಮಾಡು ಅಂತ ಹೇಳ್ಬಿಟ್ಟು ತಿನ್ಸಕ್ ಹೋಗ್ತಿರ್ತಾಳೆ. ಯಾವಾಗ ಯೋನ್ ಶಾಯ್ ಆ ಮಾಡ್ತಾನೋ ತಿನ್ನಕ್ಕೆ ಅಂತ, ಆಗ ಜಿಯಾಂಗ್ ಜೂನ್ ಹತ್ರಕ್ ತಗೊಂಡೋಗಿ ಅವಳೆ ತಿಂತ ಸುತ್ತಾಕೊಂಡು ಚೇರ್ ಹತ್ರ ಹೋಗಿ ಕುತ್ಕೋತಾಳೆ. ಇದನ್ನ ನೋಡಿ ಯೋನ್ ಶಾಯ್ ಹೇಳ್ತಿರ್ತಾನೆ ನೀನ್ ಈ ತರ ಎಲ್ಲ ನನ್ಗೆ ಹೆಂಗ್ ಮಾಡೋದಕ್ ಸಾಧ್ಯ, ನೀನೇ ಯಾಕೆ ಆಪಲ್ ನ ತಿಂತಾ ಇದ್ಯಾ. ಜಿಯಾಂಗ್ ಜೂನ್ ಆಪಲ್ ನ ತಿಂತ ಹೇಳ್ತಿರ್ತಾಳೆ ಎಲ್ಲಿವರೆಗೂ ನನಗೆ ನೀಟಾಗಿ ನೆನ್ಪಿದ್ಯೋ ಸರ್ಜರಿ ಆದ್ಮೇಲೆ ಇದನ್ನೆಲ್ಲ ನೀನು ತಿನ್ನಂಗಿಲ್ಲ, ನೀನು ಬರೀ ನನ್ನ ಮಾತ್ರ ನೋಡ್ಬೋದು ಅಂತ ಅವಳು ಮತ್ತೆ ಆಪಲ್ ನ ತಿಂತಿರ್ತಾಳೆ. ಜಿಯಾಂಗ್ ಜೂನ್ ಆಪಲ್ ನ ತಿಂತ ಯೋನ್ ಶಾಯ್ನ ಕೇಳ್ತಿರ್ತಾಳೆ ಈಗ ಗಾಯ ಹೇಗಿದೆ ಅಂತ. ಇದು ಕೇಳಿದ ತಡ ಯೋನ್ ಶಾಯ್ ಡ್ರಾಮಾ ಮಾಡ್ತಿರ್ತಾನೆ ನೋವ್ತಾ ಇದೆ, ತುಂಬಾನೇ ನೋವ್ತಾ ಇದೆ ಅಂತ ಡ್ರಾಮಾ ಮಾಡ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಜೂನು ಎದ್ಬಿಟ್ಟು ಅವಳು ಆಪಲ್ ತಿಂತಿರ್ತಾಳಲ್ಲ ಅದನ್ನ ಸೈಡ್ ಅಲ್ಲಿ ಇಟ್ಬಿಟ್ಟು ಎಲ್ಲಿ ನೋವ್ತಿರೋದು ಅಂತ ಕೇಳ್ತಿರ್ತಾಳೆ. ಯೋನ್ ಶಾಯ್ ಅದಕ್ಕೆ ಅವ್ನ ಹೊಟ್ಟೆನ ತೋರಿಸ್ತಾ ಹೇಳ್ತಿರ್ತಾನೆ ಇಲ್ಲಿ ತುಂಬಾ ನೋವ್ತಿರೋದು ಅಂತ. ಇಲ್ಲಿ ಜಿಯಾಂಗ್ ಜೂನು ಅವಳ ಕೈನ ತಗೊಂಡು ಯೋನ್ ಶಾಯ್ ತೋರಿಸಿ ಜಾಗಕ್ಕೆ ಹೊಡಿಯೋದಕ್ಕೆ ಅಂತ ಹೋಗ್ತಿರ್ತಾಳೆ. ಇದನ್ನ ನೋಡಿ ಯೋನ್ ಶಾಯ್ ಪಟ್ಟಂತ ಹಿಡ್ಕೊಂಡು ಅವಳನ್ನ ಎಳ್ಕೊಂಡ್ಬಿಡ್ತಾನೆ. ಜಿಯಾಂಗ್ ಜೂನ್ಗೆ ಬ್ಯಾಲೆನ್ಸ್ ತಪ್ಪಿ ಯೋನ್ ಶಾಯ್ಗೆ ತುಂಬಾ ಹತ್ರದಲ್ಲಿ ಬಂದವಳು ನಿಂತ್ಕೊಂಡ್ಬಿಡ್ತಾಳೆ. ಇಲ್ಲಿ ಅವ್ರ ಫೇಸ್ ತುಂಬಾನೇ ಹತ್ರ ಇರುತ್ತೆ. ಇವರು ಹೀಗೆ ಒಬ್ರು ಕಣ್ಣಲ್ಲಿ ಒಬ್ರು ನೋಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಇರ್ತಾರೆ. ಆಮೇಲೆ ಜಿಯಾಂಗ್ ಜೂನ್ ಎದ್ದೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಇಲ್ಲಿ ಯೋನ್ ಶಾಯ್ ಬಿಡಲ್ಲ, ಮತ್ತೆ ಕೈ ಹಿಡ್ಕೊಂಡು ಹತ್ರ ಹೇಳ್ಕೊಳ್ತಾ ಕೇಳ್ತಿರ್ತಾನೆ ಯಾಕೆ ನೀನ್ ನನ್ಗೆ ಹೊಡಿಬೇಕು ಅಂತ ಬಂದೆ. ಜಿಯಾಂಗ್ ಜೂನ್ ಫುಲ್ ನರ್ವಸ್ ಆಗ್ತಾ ಹೇಳ್ತಿರ್ತಾಳೆ ಯಾಕೆಂದ್ರೆ ನೀನು ನನ್ಗೆ ಸುಳ್ಳು ಹೇಳ್ದೆ. ಯೋನ್ ಶಾಯ್ ಫುಲ್ ಡೀಪ್ ಆಗಿ ಜಿಯಾಂಗ್ ಜೂನ್ ನೋಡ್ಕೊಂಡು ಹೇಳ್ತಿರ್ತಾನೆ ಮತ್ತೆ ನೀನ್ ಹೇಳಿದ್ದಲ್ಲ ನನ್ ಕಣ್ಬಿಟ್ಟಾಗ ನನ್ ಮುಂದೆ ನೀನ್ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಲ್ಲ, ಮತ್ತೆ ನಾನು ಎದ್ದಾಗ ನೀನ್ ಯಾಕೆ ಇಲ್ಲಿ ಇರ್ಲಿಲ್ಲ. ಜಿಯಾಂಗ್ ಜೂನ್ ಫುಲ್ ನರ್ವಸ್ ಆಗ್ತಾ ತೊದ್ಲುತ್ತಾ ಹೇಳ್ತಿರ್ತಾಳೆ ಸರಿ ಆಯ್ತು, ಈಗ ಎಲ್ಲ ಸರಿ ಹೋಯ್ತು, ಈಕ್ವಲ್ ಆಯ್ತು, ಐ ಆಮ್ ಸಾರಿ ಅಂತ ಎದ್ದೋಗಕ್ಕೆ ಟ್ರೈ ಮಾಡ್ತಾಳೆ. ಮತ್ತೆ ಯೋನ್ ಶಾಯ್ ಜಿಯಾಂಗ್ ಜೂನ್ ನ ಹೇಳ್ಕೊಂಡ್ಬಿಡ್ತಾನೆ. ಈ ಸತಿ ಅವ್ರಿಬ್ರು ಮಧ್ಯದಲ್ಲಿ ಗ್ಯಾಪ್ ಏನಿರುತ್ತೆ ಅದು ತುಂಬಾನೇ ಕಮ್ಮಿ ಇರುತ್ತೆ. ಯೋನ್ ಶಾಯ್ ಜಿಯಾಂಗ್ ಜೂನ್ ಗೆ ರೇಗಿಸ್ತಾ ಹೇಳ್ತಿರ್ತಾನೆ ನನ್ಗೆ ಗೊತ್ತಿತ್ತು ನೀನು ತುಂಬಾ ಫಾಸ್ಟ್ ಆಗಿ ಓಡ್ತೀಯ ಅಂತ, ಯಾಕೆ ನನ್ ಮೇಲೆ ಅಷ್ಟೊಂದು ಕಾಳಜಿನ. ಈ ಮಾತನ್ನ ಕೇಳಿದ ತಕ್ಷಣ ಜಿಯಾಂಗ್ ಜೂನ್ ಫುಲ್ ಶಾಕ್ ಆಗ್ಬಿಡ್ತಾಳೆ. ಅವಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಇಲ್ಲಿ ಅವಳು ಎದ್ದೊಳ್ತಾ ತೊದ್ಲುತ್ತಾ ಹೇಳ್ತಿರ್ತಾಳೆ ನಾನು ಎಲ್ಲಾರ್ಗು ಇದೇ ತರಾನೇ ಕೇರ್ ಮಾಡೋದು, ನಾನು ನಿಂತರ ರಾಕ್ಷಸ ಅಲ್ಲ. ಜಿಯಾಂಗ್ ಜೂನ್ ಮಾತನ್ನ ಕೇಳಿ ಯೋನ್ ಶಾಯ್ಗೆ ನಗು ಬಂದ್ಬಿಡುತ್ತೆ. ಇಲ್ಲಿ ಅವನು ಕೈ ಕಟ್ಕೊಂಡು ನಗ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಜೂನ್ ಸೈಡಿಗೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ ನಾನು ಹೋಗಿ ನರ್ಸ್ನ ಕೇಳ್ಕೊಂಡ್ ಬರ್ತೀನಿ, ನೀನೇನಾದ್ರೂ ತಿನ್ಬೋದಾ ಇಲ್ವಾ ಅಂತ. ಯೋನ್ ಶಾಯ್ ನಗ್ತಾ ಜಿಯಾಂಗ್ ಜೂನ್ ಹೋಗ್ತಿರೋದನ್ನೇ ನೋಡ್ಕೊಂಡು ಹಾಗೆ ಮಲ್ಕೊಂಡಿರ್ತಾನೆ. ಜಿಯಾಂಗ್ ಜೂನ್ ಇವನನ್ನ ಇಷ್ಟೊಂದು ಕೇರ್ ಮಾಡ್ತಿರೋದು ಅವನ್ಗಂತೂ ತಡೆಯಕ್ ಆಗದಿರೋಷ್ಟು ಖುಷಿ ಆಗ್ತಿರುತ್ತೆ. ಸೀನ್ ಶಿಫ್ಟ್ ಆಗಿ ಯೋನ್ ಶಾಯ್ ಮತ್ತೆ ಜಿಯಾಂಗ್ ಜೂನ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಜೂನ್ ಹೇಳ್ತಿರ್ತಾಳೆ ನಿಮ್ಗೆ ಇಷ್ಟೊಂದು ಅರ್ಜೆಂಟ್ ಏನಿತ್ತು, ಇನ್ನು ಸ್ವಲ್ಪ ದಿನ ಹಾಸ್ಪಿಟಲ್ ಅಲ್ಲೇ ರೆಸ್ಟ್ ಮಾಡ್ಬೇಕಲ್ವಾ. ಯೋನ್ ಶಾಯ್ ಹೇಳ್ತಿರ್ತಾನೆ ಇಲ್ಲ ನಾನು ಇನ್ನೊಂದ್ ಸ್ವಲ್ಪ ದಿನ ಏನಾದ್ರೂ ಇಲ್ಲೇ ಇದ್ರೆ ವೆಲ್ತ್ ಅಂತೂ ನನ್ನ ಗುರ್ತ ಹಿಡಿಯಲ್ಲ. ಜಿಯಾಂಗ್ ಜೂನ್ ಸರಿ ಆಯ್ತು ಒಂದ್ ಕೆಲ್ಸ ಮಾಡೋ ಕಾರ್ ಕೀಗಳನ್ನ ನನಗ್ ಕೊಡು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಯೋನ್ ಶಾಯ್ ಫುಲ್ ಶಾಕ್ ಆಗ್ತಾ ಏನು ಕಾರ್ ಕೀಸ್ ನಿನಗೆ ಯಾಕೆ ಅಂತ ಕೇಳ್ತಿರ್ತಾನೆ. ಜಿಯಾಂಗ್ ಜೂನ್ ಹೇಳ್ತಿರ್ತಾಳೆ ಕಾರ್ ಕೀಸ್ ಯಾಕೆ ಕೇಳ್ತಿದೀನಿ ಅಂದ್ರೆ ಕಾರ್ ಓಡ್ಸೋದಿಕ್ಕೆ ಕೀ ಕೊಡು ಅಂತ ಕೇಳ್ತಿರ್ತಾಳೆ. ಯೋನ್ ಶಾಯ್ ಫುಲ್ ಶಾಕ್ ಆಗ್ತಾ ಏನು ನೀನ್ ಕಾರ್ ಓಡಿಸ್ತೀಯ. ಜಿಯಾಂಗ್ ಜೂನ್ ಸೀರಿಯಸ್ ಬೇಸ್ ಮಾಡ್ತಾ ಹೇಳ್ತಿರ್ತಾಳೆ ಏನು ನೀನ್ ನನ್ನನ್ನ ಕೀಳಾಗಿ ನೋಡ್ತಾ ಇದೀಯಾ. ಯೋನ್ ಶಾಯ್ ಅದಕ್ಕೆ ಹೇಳ್ತಿರ್ತಾನೆ ಇಲ್ಲ ಅದು ನಾನು ಅಂತೆಲ್ಲ ಹೇಳ್ತಿರ್ತಾನೆ. ಆಗ ಜಿಯಾಂಗ್ ಜೂನ್ ಹೇಳ್ತಿರ್ತಾಳೆ ನೋ ವರೀಸ್, ನಾನು ನಿನ್ನ ಸೇಫ್ ಆಗಿ ನಿಮ್ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತೀನಿ, ನೀನು ಕಾರ್ ಕೀ ಕೊಡು, ನನ್ ಮೇಲೆ ನಂಬಿಕೆ ಇಡು, ನಾನು ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತೀನಿ, ನಿನ್ನ 20 ಮಿನಿಟ್ಸ್ ಅಲ್ಲಿ ನೋಡು ನಿಮ್ ಮನೆ ಹತ್ರ ನಾನು ರೀಚ್ ಮಾಡಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಕಾರ್ ಕೀನ ಇಸ್ಕೊಂಡು ಸರಿ ಬಾ ಅಂತ ಅಲ್ಲಿಂದ ಅವಳು ನಗ್ತಾ ಹೊರಟೋಗ್ತಾಳೆ. ಇಲ್ಲಿ ಜಿಯಾಂಗ್ ಹೋಗ್ತಿರೋದನ್ನ ನೋಡ್ಕೊಂಡು ಯೋನ್ ಶಾಯ್ ಹೇಳ್ತಿರ್ತಾನೆ ಏನು 20 ಮಿನಿಟ್ಸ್ ಅಲ್ಲಿ ಮನೆನಾ. ಜಿಯಾಂಗ್ ನ ಫಾಲೋ ಮಾಡ್ಕೊಂಡು ಯೋನ್ ಶಾಯ್ ಕೂಡ ಹೋಗ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಇವ್ರಿಬ್ರು ಕಾರಲ್ಲಿ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಡ್ರೈವ್ ಮಾಡ್ತಿರ್ತಾಳೆ. ಜಿಯಾಂಗ್ ಜನ ಫುಲ್ ಎದ್ರುಕೊಂಡು
ಗಾಡಿನ ಓಡಿಸ್ತಿರ್ತಾಳೆ. ಇಲ್ಲಿ ಯೋನ್ ಶಾಯ್ಗೂ ಕೂಡ ತುಂಬಾನೇ ಭಯ ಆಗ್ತಿರುತ್ತೆ. ಅವನು ಮೇಲ್ಗಡೆ ಹ್ಯಾಂಡ್ ಎಲ್ಲ ಇಟ್ಕೊಂಡಿರ್ತಾನೆ. ಜಿಯಾಂಗ್ ಈ ತರ ಗಾಡಿ ಓಡಿಸ್ತಿರೋದನ್ನ ನೋಡಿ ಯೋನ್ ಶಾಯ್ ಹೇಳ್ತಿರ್ತಾನೆ, ನಿಧಾನಕ್ಕೆ ಹೋಗು, ಆರಾಮಾಗಿ ಹೋಗು, ಯಾಕಿಷ್ಟು ಫಾಸ್ಟ್ ಆಗಿ ಹೋಗ್ತಿದ್ಯಾ, ನಿಧಾನ ನಿಧಾನ ಅಂತೆಲ್ಲ ಕಿರ್ಸ್ಕೊತಿರ್ತಾನೆ. ಹಿಂಗೆ ಜಿಯಾಂಗ್ ಓಡಿಸುವಾಗ ಸಡನ್ ಆಗಿ ಲೆಫ್ಟ್ ಗೆ ಎಳ್ದ್ಬಿಡ್ತಾಳೆ. ಇಲ್ಲಿ ಯೋನ್ ಶಾಯ್ ಬಾಡಿ ಏನಿರುತ್ತೆ ಅದೆಲ್ಲ ಫುಲ್ ಲೆಫ್ಟ್ ಗೆ ಹೊರಟೋಗ್ಬಿಟ್ಟಿರುತ್ತೆ. ಆಮೇಲೆ ಅವಳು ಸೀದಾ ಮಾಡಿದಾಗ ಯೋನ್ ಶಾಯ್ ಮತ್ತೆ ಜಿಯಾಂಗ್ ಜೋನು ಸೀದಾ ಕುತ್ಕೋತಾರೆ. ಜಿಯಾಂಗ್ ಜೋನ್ ಫಸ್ಟ್ ಸತಿ ಈ ತರ ಮಾಡಿದಾಗ ಯೋನ್ ಶಾಯ್ ಏನು ಮಾತಾಡಲ್ಲ, ಬರೀ ಜಿಯಾಂಗ್ ಜೋನು ನೋಡಿ ಸುಮ್ನಾಗ್ತಾನೆ. ಇಲ್ಲಿ ಜಿಯಾಂಗ್ ಜೋನು ಮತ್ತೆ ಅದೇ ತರಾನೇ ಮಾಡ್ತಾಳೆ. ಮತ್ತೆ ಯೋನ್ ಶಾಯ್ ಫುಲ್ ಲೆಫ್ಟ್ ಸೈಡ್ ಗೆ ಹೋಗಿ ವಾಪಸ್ ಬರ್ತಾನೆ. ಈ ಸತಿ ಜಿಯಾಂಗ್ ಜೋನ್ಗೆ ಹೇಳ್ತಿರ್ತಾನೆ, ಜಿಯಾಂಗ್ ಜೋನ್ ಸ್ವಲ್ಪ ಗಾಡಿನ ನೀಟಾಗಿ ಓಡಿಸ್ತೀಯಾ. ಅದಕ್ಕೆ ಜಿಯಾಂಗ್ ಜೋನ್ ಹೇಳ್ತಿರ್ತಾಳೆ, ಡಿಸ್ಟರ್ಬ್ ಮಾಡ್ಬೇಡ, ನಾನು ಕರೆಕ್ಟ್ ಆಗಿ ಗಾಡಿ ಓಡಿಸ್ತಾ ಇದೀನಿ, ಸುಮ್ನೆ ಕುತ್ಕೋ ಅಂತ ಹೇಳ್ತಿರ್ತಾಳೆ. ಯೋನ್ ಶಾಯ್ ಹೇಳ್ತಿರ್ತಾನೆ, ನೋಡು ನನ್ಗೆ ಭಯ ಆಗ್ತಿದೆ, ನಿಧಾನಕ್ಕೆ ಹೋಗು. ಜಿಯಾಂಗ್ ಜೋನ್ ಹಿಂಗೆ ಓಡಿಸ್ತಿರೋ ಗಾಡಿಲಿ ಸಡನ್ ಆಗಿ ಬ್ರೇಕ್ ಹಾಕ್ಬಿಡ್ತಾಳೆ. ಸೊ ಅದರಿಂದ ಯೋನ್ ಶಾಯ್ ಮತ್ತೆ ಜಿಯಾಂಗ್ ಜೋನ್ ಏನಿರ್ತಾರೋ ಅವರು ಫುಲ್ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರ್ತಾರೆ. ಇದ್ರಲ್ಲಿ ಯೋನ್ ಶಾಯ್ಗೆ ಫುಲ್ ಪೇನ್ ಆಗ್ಬಿಡುತ್ತೆ ಕತ್ತಿಗೆ ಮತ್ತೆ ತಲೆಗೆ. ಯೋನ್ ಶಾಯ್ ಜಿಯಾಂಗ್ ಜೋನ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ಜಿಯಾಂಗ್ ಜೋನ್ ನೀನೇನಾದ್ರೂ ರಾಕೆಟ್ ಓಡಿಸ್ತಾ ಇದೀಯಾ. ಜಿಯಾಂಗ್ ಜೋನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವಳು ಆಕ್ವರ್ಡ್ ಸ್ಮೈಲ್ ಮಾಡ್ತಾ ನಿಧಾನಕ್ಕೆ ಹೇಳ್ತಿರ್ತಾಳೆ, ನಿನ್ಗೆ ತಾನೇ ಬೇಗ ಹೋಗ್ಬೇಕಾಗಿರೋದು. ಆತರ ಹೇಳ್ತಾ ಅವಳು ವಾಚ್ ನ ನೋಡ್ತಿರ್ತಾಳೆ. ಆಮೇಲೆ ಮತ್ತೆ ಜೋರಾಗಿ ಎಕ್ಸಿಲೇಟರ್ ಕೊಟ್ಟು ಕಾರ್ನ ಫಾಸ್ಟ್ ಆಗಿ ಓಡಿಸ್ತಿರ್ತಾಳೆ. ಇಲ್ಲಿ ಯೋನ್ ಶಾಯ್ ಅಂತೂ ಫುಲ್ ಬಯಕೆ ಗಟ್ಟಿಗೆ ಕಾರ್ನ ಹಿಡ್ಕೊಂಡು ಕೂತಿರ್ತಾನೆ. ಸಡನ್ ಆಗಿ ಜಿಯಾಂಗ್ ಜೋನ್ ಅಷ್ಟೊಂದು ಎಕ್ಸಿಲೇಟರ್ ಕೊಟ್ಟು ಫಾಸ್ಟ್ ಆಗಿ ಓಡ್ತಿರೋದ್ರಿಂದ ಯೋನ್ ಶಾಯ್ಗೂ ಕೂಡ ಹಿಂದಕ್ಕೆ ಎಳ್ದಂಗ್ ಆಗುತ್ತೆ. ಅವನು ಅದಕ್ಕೆ ಆ ತರ ಕೂತಿರ್ತಾನೆ. ಇಲ್ಲಿ ಜಿಯಾಂಗ್ ಜೋನ್ ಈ ತರ ಓಡಿಸ್ತಿರೋದನ್ನ ನೋಡಿ ಅವನು ಕೂಡ ಫುಲ್ ಶಾಕ್ ಅಲ್ಲಿ ಜಿಯಾಂಗ್ ಜೋನ್ ನೋಡ್ತಿರ್ತಾನೆ. ಕಾರು ಅಪಾರ್ಟ್ಮೆಂಟ್ ಒಳಗಡೆ ಬರುತ್ತೆ. ಇಲ್ಲಿ ಜಿಯಾಂಗ್ ಜೋನ್ ಫಾಸ್ಟ್ ಆಗಿ ಬಂದು ಒಂದೇ ಸತಿ ಬ್ರೇಕ್ ಹೊಡೆದು ನಿಲ್ಲಿಸ್ತಾಳೆ ಕಾರ್ನ. ನಿಲ್ಸಿದ್ಮೇಲೆ ಟೈಮ್ ನೋಡ್ಕೊಂಡು ಹೇಳ್ತಿರ್ತಾಳೆ, 19 ಮಿನಿಟ್ಸ್ ಪರ್ಫೆಕ್ಟ್ ಆಗಿ ಕರ್ಕೊಂಡ್ ಬಂದಿದ್ದೀನಿ ನೋಡು. ಈ ತರ ಹೇಳ್ಕೊಂಡು ಅವಳು ಯೋನ್ ಶಾಯ್ ಕಡೆಗೆ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಯೋನ್ ಶಾಯ್ಗಂತೂ ಒಳ್ಳೆ ಕಾಗೆ ಹಾರೋಗಿರುತ್ತಲ್ಲ ಆ ತರ ಫೀಲ್ ಅಲ್ಲಿ ಕೂತಿರ್ತಾನೆ. ಇದನ್ನ ನೋಡ್ಕೊಂಡು ಜಿಯಾಂಗ್ ಜೋನ್ ಕೇಳ್ತಿರ್ತಾಳೆ, ನೀನ್ ಹುಷಾರಾಗಿದ್ಯಾ ತಾನೆ. ಯೋನ್ ಶಾಯ್ ಎದ್ರುಕೊಂಡಿರೋ ತರ ಹೇಳ್ತಿರ್ತಾನೆ, ನಾನು ಹುಷಾರಾಗಿದ್ದೀನಿ ಅಂತ ಅವನು ಥಮ್ಸ್ ಅಪ್ ನ ತೋರಿಸ್ತಿರ್ತಾನೆ. ಆಮೇಲೆ ಅವನು ರೇಗಿಸ್ತಾ ಹೇಳ್ತಿರ್ತಾನೆ, ನೀನಂತೂ ಪಕ್ಕ ಯಾರನ್ನಾದ್ರೂ ಸಾಯಿಸೇ ಬಿಡ್ತಿದ್ದೆ, ಒಳ್ಳೆ ಕೆಲಸ ಮಾಡಿದ್ಯಾ ನೀನು, ನಿಜ ನಿನ್ನಿಂದ ಇದನ್ನೆಲ್ಲ ಕಲಿಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಜೋನು ಬೇಜಾರ್ ಮಾಡ್ಕೊಳ್ತಾ ಕೇಳ್ತಿರ್ತಾಳೆ, ನೀನು ನನ್ ಮೇಲೆ ರೇಗಾಡ್ತಿದ್ಯಾ ಕೂಗಾಡ್ತಿದ್ಯಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಯೋನ್ ಶಾಯ್ ಹೇಳ್ತಿರ್ತಾನೆ, ಇಲ್ಲಪ್ಪ ನಾನಂತೂ ನಿನ್ನನ್ನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ, ನೀನಂತೂ ನಿನ್ ಡ್ರೈವಿಂಗ್ ಸ್ಕಿಲ್ಸ್ ನ ತೋರಿಸಿದ್ಯಾ, ನೀನಂತೂ ಆರಾಮಾಗಿ ಈ ಜಾಗನೆಲ್ಲ ಸ್ಮಶಾನ ಮಾಡ್ಬೋದು. ಈ ತರ ಹೇಳ್ತಾ ಅವನು ಅಳ ತರ ನಗ್ತಾ ಇರ್ತಾನೆ. ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅಲ್ಲ ಜಿಯಾಂಗ್ ಜೋನ್ ಈ ತರ ಸೂಪರ್ ಆಗಿ ಓಡಿಸೋ ಕಾರ್ ಡ್ರೈವಿಂಗ್ ನ ಎಲ್ಲಿ ಕಲ್ತ್ಕೊಂಡೆ ನೀನು, ನಾನು ಕೂಡ ಅಲ್ಲೇ ಹೋಗಿ ಕಲ್ತ್ಕೊಬೇಕು, ಅವಾಗ ನನ್ ರೇಸಿಂಗ್ ಸ್ಕಿಲ್ಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಜಿಯಾಂಗ್ ಜೋನ್ ಅಂತೂ ಏನು ಮಾತಾಡಲ್ಲ, ಅವಳು ಈ ಅಂದ್ಬಿಟ್ಟು ಸುಮ್ನೆ ಕುತ್ಕೊಂಡ್ಬಿಡ್ತಾಳೆ. ಇಲ್ಲಿ ಯೋನ್ ಶಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸರಿ ಆಯ್ತು ಬಾ ಮನೆಗಾದ್ರೂ ಹೋಗೋಣ. ಆಗ ಇವರಿಬ್ರು ಒಂದೇ ಸತಿ ಸೀಟ್ ಬೆಲ್ಟ್ ತೆಗೆಯೋದಕ್ಕೆ ಅಂತ ಹೋಗ್ತಾರೆ. ಆಗ್ಲೂ ಕೂಡ ಇವರಿಬ್ರು ಮುಖ ತುಂಬಾ ಹತ್ರದಲ್ಲಿ ಇರುತ್ತೆ. ಸೊ ಇಲ್ಲೂ ಕೂಡ ಇವರಿಬ್ರು ಒಬ್ರು ಮುಖ ಒಬ್ರು ನೋಡ್ಕೊಂಡು ಹಾಗೆ ಸೀಟ್ ಬೆಲ್ಟ್ ನ ತಕ್ಕೋತಿರ್ತಾರೆ. ಇಲ್ಲಿ ಮೊದ್ಲು ಜಿಯಾಂಗ್ ಜೋನ್ ಅವಳು ಸೀಟ್ ಬೆಲ್ಟ್ ನ ತಕ್ಕೋತಾಳೆ. ಆಮೇಲೆ ಹೀರೋ ಅಂದ್ರೆ ಯೋನ್ ಶಾಯ್ ಕೂಡ ತಕ್ಕೋತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಎಲ್ಲಾ ಬ್ಯಾಗು ಲಗೇಜ್ ನೆಲ್ಲ ತಗೊಂಡು ನಡ್ಕೊಂಡು ಹೋಗ್ತಿರ್ತಾಳೆ. ಆಗ ಪಟ್ ಅಂತ ಯೋನ್ ಶಾಯ್ ಓಡ್ ಬಂದು ಜಿಯಾಂಗ್ ಜೋನ್ ಹತ್ರ ಬ್ಯಾಗ್ ಇಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾನೆ. ಇಲ್ಲಿ ಅವನು ಬ್ಯಾಗ್ ನ ಕಿತ್ಕೊಂಡು ಮುಂದೆ ನಡ್ಕೊಂಡು ಹೋಗುವಾಗ ಜಿಯಾಂಗ್ ಜೋನ್ ಹೇಳ್ತಿರ್ತಾಳೆ, ಇದನ್ನೆಲ್ಲ ನನ್ಗೆ ಬಿಡು, ನೀನು ಪೇಷಂಟು. ಯೋನ್ ಶಾಯ್ ಹೇಳ್ತಿರ್ತಾನೆ, ನಾನೀಗ ಹುಷಾರಾಗಿದ್ದೀನಿ. ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಜೋನ್ ತೋರಿಸ್ತಾರೆ. ಇಲ್ಲಿ ಅವಳು ಕುಕಿಂಗ್ ಮಾಡೋದಕ್ಕೆ ಕ್ಯಾರೆಟ್ ನ ಕಟ್ ಮಾಡ್ತಿರ್ತಾಳೆ. ಇಲ್ಲಿ ಅವಳಿಗೆ ಅದು ಕೂಡ ಮಾಡಕ್ ಬರ್ತಿರಲ್ಲ. ಕ್ಯಾರೆಟ್ ಗೆ ಚಾಕುನ ಸಿಗಿಸ್ಕೊಂಡು ಆ ಕ್ಯಾರೆಟ್ ನ ಜೋರಾಗಿ ಹೊಡಿತಿರ್ತಾಳೆ ಕಟ್ ಆಗ್ಲಿ ಅಂತ. ಅಲ್ಲಿಗೆ ಯೋನ್ ಶಾಯ್ ಕೂಡ ಬರ್ತಾನೆ. ಅಲ್ಲಿ ಒಂದು ಟ್ಯಾಬ್ ಇರುತ್ತೆ. ಆ ಟ್ಯಾಬ್ ಅಲ್ಲಿ ಕುಕಿಂಗ್ ಹೆಂಗ್ ಮಾಡೋದು ಅಂತ ವಿಡಿಯೋಸ್ ನ ಹಾಕೊಂಡು ಇಲ್ಲಿ ಜಿಯಾಂಗ್ ಜೋನು ಅಡ್ಗೆ ಮಾಡ್ತಿರ್ತಾಳೆ. ಜಿಯಾಂಗ್ ಜೋನು ಒಂದು ಕ್ಯಾರೆಟ್ ನ ಕಟ್ ಮಾಡ್ತಿರೋದಕ್ಕೆ ಇಷ್ಟೊಂದು ಕಷ್ಟ ಪಡ್ತಿರೋದನ್ನ ನೋಡಿ ಯೋನ್ ಶಾಯ್ಗೆ ನಗು ಬಂದ್ಬಿಡುತ್ತೆ. ಇಲ್ಲಿ ಅವನು ನಗ್ತಾ ಹೇಳ್ತಿರ್ತಾನೆ, ನೀನೀಗ ಮನೆಗೆ ಹೋಗಿ ರೆಸ್ಟ್ ಮಾಡು, ಬ್ರೇಕ್ಫಾಸ್ಟ್ ನ ನಾನೇ ಮಾಡ್ತೀನಿ. ಜಿಯಾಂಗ್ ಜೋನ್ ಹೇಳ್ತಿರ್ತಾಳೆ, ಏನು ಪರವಾಗಿಲ್ಲ, ನಾನು ಲಾಸ್ಟ್ ವರ್ಗುನು ಹೆಲ್ಪ್ ಮಾಡ್ತೀನಿ, ನೀನು ಬೇರೆ ಏನು ತಿಳ್ಕೊಬೇಡ ಅಂತ ನಗ್ತಾ ಹೇಳ್ತಿರ್ತಾಳೆ. ಜಿಯಾಂಗ್ ಜೋನು ಮತ್ತೆ ಕಷ್ಟ ಪಟ್ಕೊಂಡು ಕ್ಯಾರೆಟ್ ನ ಕಟ್ ಮಾಡ್ತಿರ್ತಾಳೆ. ಆಗ ಯೋನ್ ಶಾಯ್ ನಗ್ತಾ ಒಂದ್ ಕ್ಯಾರೆಟ್ ಪೀಸ್ ನ ತಗೊಂಡ್ ಹೇಳ್ತಿರ್ತಾನೆ, ಸ್ವಲ್ಪ ಇದ್ರ ಕಡೆ ನೋಡು, ಯಾವ ತರ ಉಟ್ ಮಾಡಿದ್ಯಾ, ಇದನ್ನ ಯಾವ ಸ್ಟೈಲ್ ಅಲ್ಲಿ ಕಟ್ ಮಾಡಿದ್ಯಾ, ಪಾಪ ಈ ಕ್ಯಾರೆಟ್, ಏನ್ ಪಾಪ ಏನ್ ಮಾಡಿದೀನಿ, ಆ ಕ್ಯಾರೆಟ್ ನ ಕಟ್ ಮಾಡಿದೀನಿ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೋನ್ ಶಾಯ್ ಹೇಳ್ತಿರ್ತಾನೆ, ಏನೋ ಇದು ಕಟ್ ಮಾಡಿರೋ ಕ್ಯಾರೆಟ್ ತರನ ಇದೆ. ಅದಕ್ಕೆ ಜಿಯಾಂಗ್ ಜೋನ್ ಕೂಡ ಹೇಳ್ತಿರ್ತಾಳೆ, ಇನ್ನೇನು ಕ್ಯಾರೆಟ್ ಕಟ್ ಮಾಡಿರೋ ತರನೇ ತಾನೇ ಇದೆ, ಇನ್ಯಾವ ತರ ಇದೆ ಅಂತ ನಗ್ತಿರ್ತಾಳೆ. ಅದಕ್ಕೆ ಯೋನ್ ಶಾಯ್ ಕೂಡ ನಗ್ತಾ ಹೇಳ್ತಿರ್ತಾನೆ, ಹೋಗ್ಲಿ ಬಾ ಈ ಕಡೆ, ನಾನೇ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗು ಅದ್ರ ಅವಶ್ಯಕತೆ ಎಲ್ಲ ಏನು ಇಲ್ಲ, ಈಗಿನ ಸರ್ಜರಿ ಆಗಿದೆ, ಹೋಗೋಗು ಅಲ್ಲೋ ಕುತ್ಕೋ ಅಂತ ಯೋನ್ ಶಾಯ್ನ ತಳ್ತಾ ಹೇಳ್ತಿರ್ತಾಳೆ. ಬ್ರೇಕ್ಫಾಸ್ಟ್ ಮುಗ್ದಾಗ ನಾನೇ ನಿನ್ನ ಕರಿತೀನಿ, ಹೋಗು ಅಲ್ಲೋಗಿ ಸೋಫಾ
ಟೇಬಲ್ ಮೇಲೆ ಕುತ್ಕೊ ಅಂತ ಹೇಳ್ತಿರ್ತಾಳೆ. ಯೋನ್ ಶಾಯಿ ಮುಂದೆ ಹೋಗಿ ಆ ಕುಕಿಂಗ್ ಟೇಬಲ್ ಏನು ಜಿಯಾಂಗ್ ಜುನ್ ಯೂಸ್ ಮಾಡ್ತಿದ್ದಾಳೆ ಅದ್ರ ಮುಂದೆಗಡೆ ಒಂದು ಚೇರ್ ಇರುತ್ತೆ. ಇಲ್ಲಿ ಅವನು ಅಲ್ಲಿ ಕುತ್ಕೊಳ್ತಾ ಹೇಳ್ತಿರ್ತಾನೆ, ಹಾಗಾದ್ರೆ ನಾನು ಇಲ್ಲೇ ಕುತ್ಕೊಂಡು ಬ್ರೇಕ್ಫಾಸ್ಟ್ ಗೆ ವೇಟ್ ಮಾಡ್ತೀನಿ. ಜಿಯಾಂಗ್ ಜುನ್ ಕೂಡ ಸರಿ ಆಯ್ತು ಅಂತ ನಗ್ತಾ ಹೇಳ್ಬಿಟ್ಟು ಅವ್ಳ ಕಟಿಂಗ್ ಏನಿರುತ್ತಲ್ಲ ಅದನ್ನ ಕಂಟಿನ್ಯೂ ಮಾಡ್ತಿರ್ತಾಳೆ. ಯೋನ್ ಶಾಯ್ ಅಂತ ಫುಲ್ ಜಿಯಾಂಗ್ ಜುನ್ ಹಿಂಗ್ ಕೆಲಸ ಮಾಡ್ತಿರ್ತಾಳಲ್ಲ ಅದನ್ನ ಡೀಪ್ ಆಗಿ ನೋಡ್ಕೊಂಡು ಹಾಗೆ ಕೂತಿರ್ತಾನೆ. ಇಲ್ಲಿ ನಮ್ಗೆ ಜಿಯಾಂಗ್ ಜುನ್ ಕಟಿಂಗ್ಸ್ ಏನ್ ಮಾಡ್ತಿರ್ತಾಳೆ ಕ್ಯಾರೆಟ್ ಅದನ್ನ ತೋರಿಸ್ತಾರೆ. ಯೋನ್ ಶಾಯ್ ಅಂತೂ ಫುಲ್ ಜಿಯಾಂಗ್ ಜುನ್ ಲುಕ್ಸ್ ಅಲ್ಲೇ ಕಳ್ದೋಗ್ಬಿಟ್ಟಿರ್ತಾನೆ. ಇಲ್ಲಿ ಅವನು ಫುಲ್ ಜಿಯಾಂಗ್ ಜುನ್ ಹಿಂಗ್ ಕೆಲಸ ಮಾಡ್ತಿರ್ತಾಳಲ್ಲ ಅದನ್ನೆಲ್ಲ ಫುಲ್ ಡೀಪ್ ಆಗಿ ನೋಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ಜಿಯಾಂಗ್ ಜುನ್ ಕುಕಿಂಗ್ ಎಲ್ಲ ಮಾಡಿ ಟೇಬಲ್ ಮೇಲೆ ಸರ್ವ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಜುನ್ ಮತ್ತೆ ಯೋನ್ ಶಾಯ್ ಕುತ್ಕೊಂಡಾಗ ಜಿಯಾಂಗ್ ಜುನ್ ಹೇಳ್ತಿರ್ತಾಳೆ, ನಾನು ಒಂದು ಆರ್ಟಿಕಲ್ ನ ಓದಿದ್ದೆ, ಅದ್ರಲ್ಲಿ ಇತ್ತು ಸರ್ಜರಿ ಆಗಿರೋ ಪೇಷಂಟ್ ಗಳಿಗೆ ಫಸ್ಟ್ ಡಿಶ್ ಏನಾದ್ರು ಕೊಡ್ತೀವಿ ಅಂದ್ರೆ ಅದು ಸ್ವಲ್ಪ ಕಿಚಡಿ ತರ ಇಲ್ಲ ಅಂದ್ರೆ ಲಿಕ್ವಿಡ್ ಐಟಮ್ ತರ ಇರ್ಬೇಕು, ಈಗ ಟ್ರೈ ಮಾಡು ಅಂತ ಅವಳು ನಗ್ತಾ ಹೇಳ್ತಿರ್ತಾಳೆ. ಅದಕ್ಕೆ ಯೋನ್ ಶಾಯ್ ಕೂಡ ಸರಿ ಆಯ್ತು ಮೊದ್ಲೇ ಟ್ರೈ ಮಾಡ್ಲಿ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಜುನ್ ತೋರಿಸ್ತಾ ಹೇಳ್ತಿರ್ತಾಳೆ, ಇದು ಚಿಕನ್ ಸೂಪ್, ಮೊದಲು ಇದನ್ನೇ ಟ್ರೈ ಮಾಡು. ಯೋನ್ ಶಾಯ್ ಕೂಡ ಸರಿ ಆಯ್ತು ಅಂದ್ಬಿಟ್ಟು ಒಂದು ಬೌಲ್ ಸ್ಪೂನ್ ನ ತಗೊಳ್ತಾ ಚಿಕನ್ ಸೂಪ್ ನ ಅವನ್ಗೆ ಸರ್ವ್ ಮಾಡ್ಕೊತಿರ್ತಾನೆ. ಇಲ್ಲಿ ಅವನು ಸರ್ವ್ ಮಾಡುವಾಗ ನಗ್ತಾ ಜಿಯಾಂಗ್ ಜುನ್ ನೋಡ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಜುನ್ ಕೂಡ ನಗ್ತಿರ್ತಾಳೆ. ಜಿಯಾಂಗ್ ಜುನ್ ಫುಲ್ ಎಕ್ಸೈಟೆಡ್ ಆಗಿ ಯೋನ್ ಶಾಯ್ ನೋಡ್ತಿರ್ತಾಳೆ. ಇಲ್ಲಿ ಯೋನ್ ಶಾಯ್ ಊದ್ಬಿಟ್ಟು ಅದನ್ನ ಒಂದ್ ಸಿಪ್ ತಗೋತಾನೆ. ಅವನು ಅದನ್ನ ಕುಡ್ದಾಗ ಅವ್ನ ಫೇಸ್ ರಿಯಾಕ್ಷನ್ ಏನಿರುತ್ತೆ ಅದು ಫುಲ್ ಸ್ಟ್ಯಾಚ್ಯೂ ಆಗ್ಬಿಟ್ಟಿರುತ್ತೆ. ಇಲ್ಲಿ ಜಿಯಾಂಗ್ ಜುನ್ಗೆ ಏನೂ ಗೊತ್ತಾಗಲ್ಲ, ಸೊ ಅದಕ್ಕೆ ಅವಳೆ ಕೇಳ್ತಿರ್ತಾಳೆ ಹೇಗಿದೆ ಅಂತ. ಇಲ್ಲಿ ಅವಾಗ ಯೋನ್ ಶಾಯ್ ಸ್ವಲ್ಪ ಸ್ಮೈಲ್ ಮಾಡ್ತಿರ್ತಾನೆ. ಅದು ಕೂಡ ತುಂಬಾ ವಿಯರ್ಡ್ ಆಗಿರುತ್ತೆ. ಇಲ್ಲಿ ಬೌಲ್ ನ ಕೆಳಗಿಟ್ಟು ಹೇಳ್ತಿರ್ತಾನೆ, ಈ ಡಿಶ್ ಗಳೆಲ್ಲ ತುಂಬಾ ಚೆನ್ನಾಗಿದೆ, ಇದ್ರ ಟೇಸ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಜಿಯಾಂಗ್ ಜುನ್ಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಇಲ್ಲಿ ಅವಳು ಕೇಳ್ತಿರ್ತಾಳೆ, ನಿಜವಾಗ್ಲೂನಾ? ನಾನು ಈ ಚಿಕನ್ ಸೂಪ್ ನ 2 ಅವರ್ ಬೇಯಿಸಿದೀನಿ ನೋಡು, ಇದನ್ನೆಲ್ಲ ನೀನು ತಿಂದು ಮುಗ್ಸು, ನನ್ಗೆ ಇವಾಗ ಆಫೀಸಿಗೆ ಟೈಮ್ ಆಗ್ತಿದೆ, ನಾನು ಆಫೀಸಿಗೆ ಹೋಗ್ತೀನಿ ಅಷ್ಟೇ ಹೇಳ್ಬಿಟ್ಟು ಜಿಯಾಂಗ್ ಜುನ್ ಅಲ್ಲಿಂದ ಎದ್ದೋಗ್ತಿರ್ತಾಳೆ. ಆಗ ಯೋನ್ ಶಾಯ್ ಸರಿ ಆಯ್ತು ಹುಷಾರಾಗಿ ಗಾಡಿ ಓಡಿಸು ಅಂತ ಹೇಳ್ತಿರ್ತಾನೆ. ಆಗ ಜಿಯಾಂಗ್ ಜುನ್ ಅಲ್ಲಿಂದಾನೆ ಸರಿ ಅಂತಾಳೆ. ಇಲ್ಲಿ ಯೋನ್ ಶಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಕೇಳಿಸ್ತಿದೆ ತಾನೆ, ಆರಾಮಾಗಿ ನಿಧಾನಕ್ಕೆ ಗಾಡಿ ಓಡಿಸು. ಜಿಯಾಂಗ್ ಜುನ್ ಆಚೆ ಹೋಗಿ ಡೋರ್ ಲಾಕ್ ಆಗೋ ಸೌಂಡ್ ಕೇಳಗಂಟು ಯೋನ್ ಶಾಯ್ ಆ ಕಡೆನೆ ನೋಡ್ತಿರ್ತಾನೆ. ಯಾವಾಗ ಡೋರ್ ಸೌಂಡ್ ಆಗುತ್ತಲ್ಲ ಕ್ಲೋಸ್ ಆಯ್ತು ಅಂತ, ಆಗ ಅವನು ವ್ಯಾ ಅಂತ ವಾಂತಿ ಮಾಡೋ ತರ ಮಾಡ್ತಿರ್ತಾನೆ. ಅಲ್ಲ ಯಾವ್ದಾದ್ರು ಸೂಪ್ ಸ್ವೀಟ್ ಇರುತ್ತಾ, ಸ್ವೀಟ್ ಹೆಂಗ್ ಆಗಕ್ ಸಾಧ್ಯ? ಹಂಗಂದ್ರೆ ಫಿಶ್ ಸೂಪ್ ಹೇಗಿರುತ್ತೆ ಅಂತ ಫಿಶ್ ಸೂಪ್ ನ ಟ್ರೈ ಮಾಡ್ತಿರ್ತಾನೆ. ಆ ಸೂಪ್ ನ ಟ್ರೈ ಮಾಡಿದ್ಮೇಲೆ ವ್ಯಾ ಅಂತ ಹೇಳ್ತಿರ್ತಾನೆ. ಯೋನ್ ಶಾಯ್ ಅವನಿಗೆ ಹೇಳ್ಕೊತಿರ್ತಾನೆ, ಮೋಸ್ಟ್ಲಿ ಇವಳು ಸಾಲ್ಟ್ ಬದಲು ಶುಗರ್ ನ ಯೂಸ್ ಮಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ, ಆದ್ರೂ ಇದನ್ನೆಲ್ಲ ನಾನು ಖಾಲಿ ಮಾಡ್ಬೇಕು, ಕುಡಿಲೇಬೇಕು ಅಂತ. ಇಲ್ಲಿ ಅವನು ತುಂಬಾ ಕಷ್ಟ ಪಟ್ಕೊಂಡು ಕುಡಿತಿರ್ತಾನೆ, ಆದ್ರೆ ಅವನ್ಗೆ ಆಗ್ತಿರಲ್ಲ. ಇದನ್ನ ನಾನು ಟೀ ಅಂತ ಅನ್ಕೊಂಡ್ ಕುಡಿತೀನಿ ಅಂತ ಹೇಳ್ಬಿಟ್ಟು ಅವನು ಕುಡಿತಿರ್ತಾನೆ. ಇಲ್ಲಿ ಅವನು ಈ ತರ ಸೂಪ್ ನೆಲ್ಲ ಕುಡಿಯುವಾಗ ತುಂಬಾ ವಿಯರ್ಡ್ ಆಗಿ ನಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಆಫೀಸಿಗೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಬಂದಾಗ ಅವ್ರ ಕಾಲೀಗ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳ್ತಿರ್ತಾರೆ. ಆಗ ಜಿಯಾಂಗ್ ಜುನ್ ಕೂಡ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಜುನ್ ಮುಂದೆ ಬಂದಾಗ ಸೂಚನ್ ಮುಂದೆ ಬರ್ತಾನೆ. ಅವನು ಕೇಳ್ತಿರ್ತಾನೆ, ಈಗ ನಮ್ ಬಾಸ್ ಹೇಗಿದ್ದಾರೆ ಅಂತ. ಅದಕ್ಕೆ ಜಿಯಾಂಗ್ ಜುನ್ ನಗ್ತಾ ಹೇಳ್ತಿರ್ತಾಳೆ, ಹಾ ಈಗ ಅವನು ಆರಾಮಾಗಿದ್ದಾನೆ, ಇವತ್ತವನು ಡಿಸ್ಚಾರ್ಜ್ ತಗೊಂಡಿದ್ದಾನೆ. ಸೂಚನ್ ಫುಲ್ ಬೇಜಾರ್ ಮುಖ ಮಾಡ್ಕೊಂಡು ಹೇಳ್ತಿರ್ತಾನೆ, ಈ ಟೈಮಲ್ಲಿ ಏನ್ ಬಾಸು ಹಾಸ್ಪಿಟಲ್ ಅಲ್ಲಿ ಇದ್ರಲ್ಲ ಆಗ ನನ್ಗೆ ತುಂಬಾನೇ ಅಂತ. ಇಲ್ಲಿ ಜಿಯಾಂಗ್ ಜುನ್ ಕೂಡ ಶಾಕಿಂಗ್ ಎಕ್ಸ್ಪ್ರೆಷನ್ ನ ಕೊಡ್ತಿರ್ತಾಳೆ. ಆಗ ಸುಚನ್ ಹೇಳ್ತಿರ್ತಾನೆ, ತುಂಬಾ ನೆಮ್ಮದಿಯಾಗಿದ್ದೆ, ತುಂಬಾ ಖುಷಿಯಾಗಿದ್ದೆ. ಈ ಮಾತನ್ನ ಕೇಳಿ ಜಿಯಾಂಗ್ ಜುನ್ ನಗ್ತಾ ಇರ್ತಾಳೆ. ಇಲ್ಲಿ ಅವಳು ಹೇಳ್ತಾಳೆ, ನಾನು ಪಕ್ಕ ಹೇಳ್ತೀನಿ, ಈಗ ನೀನ್ ಏನ್ ಹೇಳ್ದಲ್ಲ ಅದನ್ನೆಲ್ಲ ಅವ್ರಿಗೆ ನಾನು ಹೇಳ್ತೀನಿ. ಅವಳು ನಗ್ತಾ ಅಲ್ಲಿಂದ ಅವಳ ಜಾಗಕ್ಕೆ ಹೋಗ್ತಾಳೆ. ಅದೇ ಟೈಮ್ಗೆ ಸುಚನ್ಗೆ ಒಂದು ಕಾಲ್ ಬರುತ್ತೆ. ಸುಚನ್ ಕಾಲ್ ರಿಸೀವ್ ಮಾಡಿ ಬೇಬಿ ಅಂತ ಹೇಳ್ತಿರ್ತಾನೆ. ಆ ಕಡೆಯಿಂದ ಸುಚನ್ ಗರ್ಲ್ ಫ್ರೆಂಡ್ ಹೇಳ್ತಿರ್ತಾಳೆ, ಜಾನು ಗೆಸ್ ಮಾಡು ನಾನು ಈಗ ಎಲ್ಲಿದ್ದೀನಿ ಅಂತ. ಆಗ ಸುಚನ್ ಹೇಳ್ತಿರ್ತಾನೆ, ನೀನು ನನ್ನ ಹಾರ್ಟ್ ಅಲ್ಲಿ ಇದ್ಯಾ. ಈಗ ನಮ್ಗೆ ಸುಚನ್ ಗರ್ಲ್ ಫ್ರೆಂಡ್ ನ ತೋರಿಸ್ತಾರೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನಾನು ಈಗ ನಿನ್ನ ಹತ್ರನೇ ಬರ್ತಾ ಇದ್ದೀನಿ ಅಂತ. ಈ ಮಾತನ್ನ ಕೇಳಿ ಸುಚನ್ ಫುಲ್ ಶಾಕ್ ಆಗ್ತಾ ಏನು ಅಂತ ಜೋರಾಗಿ ಕಿರ್ಚ್ಬಿಡ್ತಾನೆ. ಆಫೀಸಲ್ಲಿ ಇರೋರೆಲ್ಲರೂ ಸುಚನ್ ಈ ತರ ರಿಯಾಕ್ಷನ್ ಗೆ ಎಲ್ಲರೂ ತಿರ್ಗಿ ನೋಡ್ತಿರ್ತಾರೆ. ಇಲ್ಲಿ ಅವನು ಸಾರಿ ಸಾರಿ ಅಂತ ತಲೆಲ್ಲೇ ಹೇಳ್ತಾ ಅವಳ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತಿರ್ತಾನೆ. ಸುಚನ್ ನಿಧಾನಕ್ಕೆ ಹೇಳ್ತಿರ್ತಾನೆ, ಇಷ್ಟು ಬೇಗ ವಾಪಸ್ ಬರ್ತಿದ್ಯಾ ಅಂತ. ಅದಕ್ಕೆ ಗರ್ಲ್ ಫ್ರೆಂಡ್ ಹೇಳ್ತಿರ್ತಾಳೆ, ಇವಾಗ ನಮ್ಗೆ ಹಾಲಿಡೇಸ್ ಇದೆಯಲ್ವಾ, ಅದಕ್ಕೆ ಬಂದು ನಾನು ನಿನ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಸುಚನ್ ಹೇಳ್ತಿರ್ತಾನೆ, ಹನಿ ನಾನೀಗ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದೀನಿ, ಪ್ಲೀಸ್ ನನ್ಗೋಸ್ಕರ ಒಂದ್ ಸ್ವಲ್ಪ ವೇಟ್ ಮಾಡು ಅಂತ ಹೇಳ್ಬಿಟ್ಟು ಅವನು ಕಿಸ್ ಕೊಡ್ತಿರ್ತಾನೆ. ಅವನು ಫೋನ್ ನ ಕಟ್ ಮಾಡಿದ್ಮೇಲೆ ಫುಲ್ ಟೆನ್ಷನ್ ಅಲ್ಲಿ ಇರೋ ತರ ನಮ್ಗೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಅವನು ಆಮೇಲೆ ಪಟ್ ಅಂತ ಯೋನ್ ಶಾಯ್ಗೆ ಕಾಲ್ ಮಾಡ್ತಾ ಹೇಳ್ತಿರ್ತಾನೆ, ಹಲೋ ಬಾಸ್, ನಿಮ್ಮಿಂದ ನನ್ಗೆ ಒಂದು ಸಹಾಯ ಆಗ್ಬೇಕು. ಈಗ ಸೀನು ಶಿಫ್ಟ್ ಆಗಿ ಯೋನ್ ಶಾಯ್ ಮತ್ತೆ ವೆಲ್ತ್ ನ ತೋರಿಸ್ತಾರೆ. ಇಲ್ಲಿ ಶೂಚನ್ ಏನಿರ್ತಾನೆ ಯೋನ್ ಶಾಯ್ ಮನೆ ಹತ್ರ ಬಂದು ಜೋರಾಗಿ ಬಾಸ್ ಬಾಸ್ ಅಂತ ಬೆಲ್ ಹೊಡಿತಿರ್ತಾನೆ. ಇಲ್ಲಿ ಅವನಂತೂ ಫುಲ್ ಕಂಟಿನ್ಯೂಸ್ ಆಗಿ ಬೆಲ್ ನ ಓದ್ತಾನೆ ಇರ್ತಾನೆ. ಆಗ ಯೋನ್ ಶಾಯ್ ವೆಲ್ತ್ ಗೆ ಹೇಳ್ತಾ ಇರ್ತಾನೆ, ಇಲ್ಲೇ ಕುತ್ಕೊಂಡಿರು ಬರ್ತೀನಿ ಅಂತ. ಅವನು ಬಾಗ್ಲ ತೆಗಕ್ಕೆ ಹೋಗ್ತಾನೆ. ಯೋನ್ ಶಾಯ್ ಬಾಗ್ಲ ತೆಗ್ದಾಗ ಶೂಚನ್ ಒಳಗಡೆ ಬರ್ತಿರ್ತಾನೆ. ಇದನ್ನ ನೋಡಿ ಯೋನ್ ಶಾಯ್ ಹೇಳ್ತಿರ್ತಾನೆ, ನಿಂಗೆ ಒಂದ್ ಡೋರ್ ಬೆಲ್ ಕೂಡ ನೀಟಾಗಿ ಬಾರ್ಸಕ್ ಬರಲ್ವಾ. ಯೋನ್ ಶಾಯ್ ಅಲ್ಲಿಂದ ನಡ್ಕೊಂಡು ಸೋಫಾ ಕಡೆಗೆ ಹೋಗ್ತಿರ್ತಾನೆ. ಶೂಚನ್ ಯೋನ್ ಶಾಯ್ ನ ಫಾಲೋ ಮಾಡ್ಕೊಳ್ತಾ ಬಾಸ್ ಬಾಸ್ ಅಂತ ಬರ್ತಿರ್ತಾನೆ.
ಸೋಫಾ ಹತ್ತತ್ರ ಬಂದಾಗ ಹೇಳ್ತಿರ್ತಾನೆ, ಬಾಸ್ ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ ಮತ್ತೆ ತುಂಬಾ ಇಂಟೆಲಿಜೆಂಟ್ ಕೂಡ, ಪ್ಲೀಸ್ ನೀವು ನಂಗೆ ಸಹಾಯ ಮಾಡಿ ಅಂತ ಬೇಡ್ಕೋತಿರ್ತಾನೆ. ಇಷ್ಟ ಹೇಳ್ತಾ ಅವನು ಯೋನ್ ಶೈನ ಹಗ್ ಮಾಡಕ್ಕೆ ಹೋಗ್ತಿರ್ತಾನೆ. ಆಗ ಯೋನ್ ಶೈ, ದೂರನೇ ನಿಂತ್ಕೋ, ನೀನು ನನ್ನನ್ನ ಮುಟ್ಟಿಸ್ಕೋಬೇಡ, ಹಗ್ ಮಾಡೋದೆಲ್ಲ ನನ್ಗಾಗಲ್ಲ, ದೂರ ಕುತ್ಕೋ, ಅಲ್ಲಿಂದನೇ ಹೇಳು ಏನ್ ನಿನ್ ಪ್ರಾಬ್ಲಮ್ ಅಂತ ಕೇಳ್ತಿರ್ತಾನೆ. ಸೂಚಾನು ವೆಲ್ತ್ ಪಕ್ಕದಲ್ಲಿ ಕೂತಿರ್ತಾನೆ. ಇಲ್ಲಿ ಅದಕ್ಕೆ ಯೋನ್ ಶೈ ಇನ್ನು ಪಕ್ಕಕ್ಕೆ ಹೋಗು ಅಂತ ದೂರಕ್ಕೆ ಕಳಿಸ್ತಿರ್ತಾನೆ. ಸೂಚಾನು ಸ್ವಲ್ಪ ದೂರದಲ್ಲಿ ಕುತ್ಕೊಂಡಾಗ ಯೋನ್ ಶೈ ಕೇಳ್ತಿರ್ತಾನೆ, ಇವಾಗ ಹೇಳು ಅಂತ. ಇಲ್ಲಿ ಸೂಚಾನು ಫುಲ್ ಅಳ ತರ ಹೇಳ್ತಿರ್ತಾನೆ, ನನ್ ಗರ್ಲ್ ಫ್ರೆಂಡ್ ವಿದೇಶದಲ್ಲಿ ಓದೋದು, ಯಾವಾಗ್ಲೂ ನಾನೇ ಅವಳನ್ನ ಮೀಟ್ ಮಾಡಕ್ ಹೋಗ್ತಿದ್ದೆ, ಈ ಸತಿ ಅವಳು ಸರ್ಪ್ರೈಸ್ ಅಂತ ನನ್ನ ಮೀಟ್ ಮಾಡಕ್ ಬಂದಿದ್ದಾಳೆ. ಯೋನ್ ಶೈ ಪಿಲ್ಲೋನ ಸೂಚಾನ್ ಮೇಲೆ ಬಿಸಾಕ್ತಾ ಹೇಳ್ತಿರ್ತಾನೆ, ಏನು ನೀನ್ ಇವಾಗ ಶೋ ಆಫ್ ಮಾಡ್ಬೇಕಾ? ಸೂಚಾನ್ ಹೇಳ್ತಿರ್ತಾನೆ, ಇಲ್ಲ ಇಲ್ಲ ಬಾಸ್, ನನ್ ಕಾಲ್ ಮೇಲೆ ನಾನೇ ಕೊಡ್ಲಿನ ಹಾಕೋಬಿಟ್ಟಿದೀನಿ, ಈಗ ಅದನ್ನ ಅನ್ಭವಿಸ್ತಾ ಇದೀನಿ, ನಾನು ಅವಳ ಹತ್ರ ಸ್ವಲ್ಪ ಯಾವಾಗ್ಲೂ ಜಾಸ್ತಿ ಬಿಲ್ಡಪ್ ತಗೊಂಡ್ಬಿಟ್ಟಿದೀನಿ, ನಾನು MH ಅಲ್ಲಿ ED ಅಂತ ಕೂಡ ಹೇಳ್ಬಿಟ್ಟಿದೀನಿ, ಆಮೇಲೆ ನನ್ನ ಹತ್ರ ಒಂದು ಪೋಷಕ ಕಾರ್ ಇದೆ, ಆಮೇಲೆ ನಾನು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀನಿ, ಆಮೇಲೆ ನನ್ಗೆ ಒಬ್ಬ ಅಸಿಸ್ಟೆಂಟ್ ಇದ್ದಾನೆ ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟಿದೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ಸೂಚನ್ ತಲೆ ಬಗ್ಗಿಸ್ಕೊಂಡ್ ಕುತ್ಕೊಬಿಡ್ತಾನೆ. ಯೋನ್ ಶೈ ಮುಂದೆ ಹೋಗ್ತಾ ಸೂಚನ್ಗೆ ಹೊಡಿತಾ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮಕ್ಳು ಕೂಡ ಹೋಮ್ ವರ್ಕ್ ನ ಕಾಪಿ ಮಾಡೋದಿಲ್ಲ, ಅಂತದ್ರಲ್ಲಿ ನೀನ್ ನೋಡಿದ್ರೆ ಫುಲ್ ಕಾಪಿನೇ ಹೊಡೆದ್ಬಿಟ್ಟಿದ್ಯಾ? ಇಲ್ಲಿ ಅವನು ಏನ್ ಮಾಡಿದಾನೆ ಅಂದ್ರೆ, ಯೋನ್ ಶೈ ಲೈಫ್ ಹೇಗಿದ್ಯಲ್ಲ ಅದನ್ನ ಅವನ್ ಲೈಫ್ ಅಂತ ಅವ್ನ್ ಗರ್ಲ್ ಫ್ರೆಂಡ್ ಹತ್ರ ಬಿಲ್ಡಪ್ ಕೊಟ್ಟಿರ್ತಾನೆ. ಸೂಚನ್ ಯೋನ್ ಶೈ ಹತ್ರ ಸಾರಿ ಕೇಳ್ತಿರ್ತಾನೆ, ಸಾರಿ ತಪ್ಪಾಯ್ತು ಅಂತ. ಇಲ್ಲಿ ಯೋನ್ ಶೈ ಸೋಫಾನ ಹೊರಿಕೊಂಡ್ ಕುತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿರ್ತಾನೆ. ಇವಾಗೇನು ನೀನ್ ಮಾಡಿರೋ ತಪ್ಪನ ನಾನ್ ಸರಿಪಡಿಸ್ಬೇಕಾ? ಸೂಚನ್ ನಗ್ತಾ, ಬಾಸ್ ನಾವಿಬ್ರು ನಮ್ಮ ಮನೆನ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ಬೋದಾ? ಈ ಮಾತಿಗೆ ಯೋನ್ ಶೈ ಕೋಲ್ಡ್ ಲುಕ್ ನ ಕೊಡ್ತಿರ್ತಾನೆ. ಆಗ ಸೂಚನ್ ಹೇಳ್ತಿರ್ತಾನೆ, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನು ಅವಳು ಇಲ್ಲಿಂದ ಹೋಗಿದ ತಕ್ಷಣ ಹೋಗ್ಬಿಡ್ತೀನಿ, ಆಮೇಲೆ ನೀವ್ ಏನ್ ಹೇಳ್ತಿರೋ ನಾನು ಎಲ್ಲಾನು ಮಾಡ್ತೀನಿ, ಪ್ಲೀಸ್ ಒಪ್ಕೊಳ್ಳಿ ಬಾಸ್ ಅಂತ ಕೈ ಮುಗ್ದು ತಲೆ ಬಗ್ಸಿ ಕೇಳ್ಕೊತಿರ್ತಾನೆ. ಯೋನ್ ಶೈ ಫುಲ್ ಡೀಪ್ ಆಗಿ ಯೋಚನೆ ಮಾಡ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವನು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿರೋದ್ನ ಸೂಚನ್ ತಲೆ ಬಗ್ಸಿ ಆ ಕಡೆಗೆ ಇಣಕಿ ನೋಡ್ತಿರ್ತಾನೆ. ಆಮೇಲೆ ಅವನು ಹೇಳ್ತಿರ್ತಾನೆ, ನಿಮ್ಗೇನಾದ್ರೂ ನಮ್ಮ ಮನೇಲಿ ಇರಕ್ ಇಷ್ಟ ಇಲ್ಲ ಅಂದ್ರೆ ನಾನು ನಿಮ್ಗೋಸ್ಕರ ಹೋಟೆಲ್ ಬುಕ್ ಮಾಡ್ಕೊಡ್ತೀನಿ, ದುಡ್ಡನ್ನ ನಾನೇ ಪೇ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೋನ್ ಶೈ ಹೇಳ್ತಿರ್ತಾನೆ, ಇಲ್ಲ ಬೇಡ. ಯೋನ್ ಶೈ ಏನೋ ಮಾಸ್ಟರ್ ಪ್ಲಾನ್ ಮಾಡ್ತಿರ್ತಾನೆ. ಇಲ್ಲಿ ಅವನು ಎದ್ ನಿಂತ್ಕೊಂಡು ಗ್ಲಾಸಿಗೆ ನೀರ್ ಹಾಕುತ್ತಿರ್ತಾನೆ. ಯೋನ್ ಶೈ ಹೇಳ್ತಿರ್ತಾನೆ, ಸೂಚನ್ ನನ್ ಮಾತ್ನ ಕೇಳಿಸ್ಕೊ, ನಿನ್ ಗರ್ಲ್ ಫ್ರೆಂಡ್ ನನ್ ಮನೇಲಿ ಇರ್ಬೋದು, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಸೂಚನ್ ಫೇಸ್ ಅಂತೂ ಫುಲ್ ಹಾಳ್ಕೊಂಡ್ಬಿಡುತ್ತೆ ಖುಷಿಗೆ. ಸೂಚನ್ ಫುಲ್ ಖುಷಿಯಾಗಿ ಯೋನ್ ಶೈ ಹತ್ರ ಎದ್ ಬಂದು ಕೇಳ್ತಿರ್ತಾನೆ, ಬಾಸ್ ಹಾಗಾದ್ರೆ ನೀವೆಲ್ಲಿರ್ತೀರಾ? ಯೋನ್ ಶೈ ಹೇಳ್ತಿರ್ತಾನೆ, ನನ್ನ ಹತ್ರ ಇದೊಂದೇ ಮನೆನ ಇರೋದು. ಸೂಚನ್ಗೆ ಅರ್ಥ ಆಗುತ್ತೆ ಯೋನ್ ಶೈ ಜಿಯಾಂಗ್ ಜೂನ್ ಜೊತೆ ಇರೋದಕ್ಕೆ ಪ್ಲಾನ್ ಮಾಡ್ತಿದ್ದಾನೆ ಅಂತ. ಇಲ್ಲಿ ಅವನು ಜಿಯಾಂಗ್ ಜೂನ್ ಮನೆ ಕಡೆಗೆ ತಿರುಗಿ ನೋಡ್ಬಿಟ್ಟು, ಓ ನೀವು ನೆಕ್ಸ್ಟ್ ಮನೇಲಿ ಇರೋದಕ್ಕೆ ಯೋಚನೆ ಮಾಡ್ತಿದ್ದೀರಾ ಬಾಸ್, ಒಳ್ಳೆ ಆಪರ್ಚುನಿಟಿ ಇದು, ನೀವು ಈ ಚಾನ್ಸ್ ನ ಕಳ್ಕೊಬೇಡಿ. ಚಿನ್ನದ ಅಂಗಡಿ ಇದ್ದೋ ರೆಂಟಿಗೆ ಎಷ್ಟೇ ಚಿನ್ನ ಹಾಕಿದ್ರು ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಅವನು ಯೋನ್ ಶೈ ಶೋಲ್ಡರ್ ಮೇಲೆ ಕೈ ಇಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೋನ್ ಶೈ ಹೇಳ್ತಿರ್ತಾನೆ, ನೋಡು ನನ್ ಮೈಂಡ್ ಚೇಂಜ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗು. ಸೂಚನ್ ಹೇಳ್ತಿರ್ತಾನೆ, ಓಕೆ ಬಾಸ್, ಟೈಮ್ ತುಂಬಾನೇ ಕಮ್ಮಿ ಇದೆ, ನಿಮ್ ಐಟಮ್ ನೆಲ್ಲ ನೀವೇ ಬೇಗ ಪ್ಯಾಕ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನು ಹಗ್ ಮಾಡಕ್ಕೆ ಅಂತ ಹೋಗ್ತಿರ್ತಾನೆ. ಆಗ ಯೋನ್ ಶೈ ಹೇಳ್ತಿರ್ತಾನೆ, ದೂರನೇ ನಿಂತ್ಕೋ. ಸೂಚನ್ ಅದಕ್ಕೆ ಸ್ಟ್ರಿಕ್ಟ್ ಆಗಿ ನಿಂತ್ಕೊಳ್ತಾ, ಸರಿ ಆಯ್ತು, ಇನ್ನೊಂದ್ಸತಿ ನಾನು ಯಾವತ್ತು ನಿಮ್ಗೆ ಹಗ್ ಮಾಡೋದಕ್ ಬರಲ್ಲ, ನಾನು ಕೂಡ ಗಂಡ್ಸು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಕೈನ ಎತ್ಬಿಟ್ಟು ವೆಲ್ತ್ಗೆ ಹೇಳ್ತಿರ್ತಾನೆ, ಸರಿ ಆಯ್ತು ಬರ್ತೀನಿ ಲೇಡಿ ಯೋನ್ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ಅವ್ನು ಹೋದ್ಮೇಲೆ ಯೋನ್ ಶೈ ಹೇಳ್ತಿರ್ತಾನೆ, ಏನೋ ಲೇಡಿ ಯೋನ, ನಿನಗೆ ಎಷ್ಟು ಧೈರ್ಯ ಮೆಂಟಲ್ ತಂದು ಅಂತ ಹೇಳ್ಕೊತಿರ್ತಾನೆ. ಆಮೇಲೆ ಅವ್ನ್ ಮಾಡಿರೋ ಪ್ಲಾನಿಗೆ ತುಂಬಾ ಖುಷಿ ಪಡ್ತಿರ್ತಾನೆ. ಇಲ್ಲಿ ಅವನ್ಗಂತೂ ಖುಷಿನ ತಡಿಯಕ್ ಆಗ್ದಿರಷ್ಟು ಖುಷಿ ಆಗ್ತಿರುತ್ತೆ. ಇಲ್ಲಿ ಅವನು ವೆಲ್ತ್ಗೆ ಹೇಳ್ತಿರ್ತಾನೆ, ವೆಲ್ತ್ ನಾವ್ ಇವಾಗ ಶಿಫ್ಟ್ ಆಗ್ತಿದೀವಿ. ಇಲ್ಲಿ ವೆಲ್ತ್ ಕೂಡ ಅಂತ ಸೌಂಡ್ ಮಾಡ್ಕೊಂಡು ಯೋನ್ ಶೈ ಕಡೆಗೆ ನೋಡ್ತಿರುತ್ತೆ. ಸೀನ್ ಶಿಫ್ಟ್ ಆಗಿ ಸೂಚನ್ ಮತ್ತೆ ಅವ್ರ ಗರ್ಲ್ ಫ್ರೆಂಡ್ ನ ತೋರಿಸ್ತಾರೆ. ಇಲ್ಲಿ ಅವರು ನಡ್ಕೊಂಡ್ ಬರ್ತಿರ್ತಾರೆ. ಆಗ ಅವ್ರ ಗರ್ಲ್ ಫ್ರೆಂಡ್ ಹೇಳ್ತಿರ್ತಾಳೆ, ನಿಜವಾಗ್ಲೂ ಈ ಜಾಗ ತುಂಬಾ ಚೆನ್ನಾಗಿದೆ, ನನ್ಗಂತೂ ಈ ಜಾಗ ತುಂಬಾನೇ ಇಷ್ಟ ಆಯ್ತು, ಇದು ಮತ್ತೆ ಈ ಜಾಗ ಕೂಡ ತುಂಬಾ ಸುಂದರವಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಜಾಗ, ನನಗ್ ತುಂಬಾ ಇಷ್ಟ ಆಯ್ತು ಅಂತ ಅವಳಂತೂ ಫುಲ್ ಎಕ್ಸೈಟಿಂಗ್ ಆಗಿ ನಿಂತಿರ್ತಾಳೆ. ಇಲ್ಲಿ ಸೂಚನ್ಗಂತೂ ಫುಲ್ ಭಯ ಆಗ್ತಿರುತ್ತೆ. ಯೋನ್ ಶೈ ಅವ್ನ್ ಐಟಮ್ಸ್ ನೆಲ್ಲ ತಗೊಂಡು ಮನೆ ಖಾಲಿ ಮಾಡುದ್ನೋ ಇಲ್ವೋ, ಏನಾಗಿದ್ಯೋ ಅಂತ ಅವನ್ಗೆ ಟೆನ್ಷನ್. ಗರ್ಲ್ ಫ್ರೆಂಡ್ ಸೂಚನ್ ಹತ್ರ ಹೋಗ್ತಾ, ಬಾ ಹೋಗೋಣ ಬೇಗ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಸೂಚನ್ ಫೋನ್ ನೋಡ್ಕೊಂಡು ಟೆನ್ಷನ್ ಅಲ್ಲಿ ಬರ್ತಿರೋದನ್ನ ನೋಡಿ ಅವ್ನ್ ಗರ್ಲ್ ಫ್ರೆಂಡ್ ಕೇಳ್ತಿರ್ತಾಳೆ, ಏನಾಯ್ತು, ಏನಾದ್ರೂ ವಿಷಯ ಇದ್ಯಾ? ಸೂಚನ್ ಮೇಂಟೈನ್ ಮಾಡ್ತಾ ಹೇಳ್ತಿರ್ತಾನೆ, ಆತರ ಎಲ್ಲ ಏನು ಇಲ್ಲ, ನೀ ಬಾ ಮೇಲೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಯೋನ್ ಶೈ ಅವ್ನ್ ಲಗೇಜ್ ನೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಆಚೆಗಡೆ ಇಡ್ತಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಸೂಚನ್ ಮತ್ತೆ ಅವ್ರ ಗರ್ಲ್ ಫ್ರೆಂಡ್ ಕೂಡ ಬರ್ತಾರೆ. ಇಲ್ಲಿ ಸೂಚನ್ ಗರ್ಲ್ ಫ್ರೆಂಡ್ ಹೇಳ್ತಿರ್ತಾಳೆ, ಮನೆ ನಂಬರ್ 701 ಅಲ್ವಾ ಅಂತ. ಅದಕ್ಕೆ ಸೂಚನ್ ಹಾ ಹೌದು ಇದೆ ಕನ್ಫರ್ಮ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಅವಳು ಫುಲ್ ಕನ್ಫ್ಯೂಸ್ ಆಗಿ, ಮತ್ತೆ ಹಾಗಾದ್ರೆ ಬಾಗ್ಲ ಯಾಕೆ ತೆಗ್ದಿದೆ? ಸೂಚನ್ ಅದು ಯಾಕೆ ಅಂದ್ರೆ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಯೋನ್ ಶೈ ಇನ್ನೂ ಸ್ವಲ್ಪ ಲಗೇಜ್ ಗಳನ್ನ ಆಚೆಗೆ ತಗೋ ಬರ್ತಿರ್ತಾನೆ. ಸೂಚನ್ ಗರ್ಲ್ ಫ್ರೆಂಡ್ ಯೋನ್ ಶೈ ಬಂದಿರೋದನ್ನ ನೋಡಿ ಇವ್ರು ಯಾರು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸೂಚನ್ ಹೇಳ್ತಿರ್ತಾರೆ, ಇವ್ರು ನನ್ನ ಅಸಿಸ್ಟೆಂಟ್ ಯೋನ್ ಶೈ ಅಂತ. ಯೋನ್ ಶೈ ಫುಲ್ ಶಾಕ್ ಆಗಿ ಸೂಚನ್ ಕಡೆ ತಿರುಗಿದಾಗ ಅವನು ಕಣ್ಣಲ್ಲಿ ಮತ್ತೆ ಅವನ್ ಫೇಸ್ ಅಲ್ಲಿ, ಸಾರಿ ಪ್ಲೀಸ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾನೆ.
ಯೋನ್ ಶಾಯ್ಗೆ ಫುಲ್ಲು ಕೋಪ ಬರ್ತಿರುತ್ತೆ. ಆದ್ರೂ ಅವ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಮಿಸ್ಟರ್ ಸುಚನ್ ಅಂತ ಹೇಳ್ತಿರ್ತಾನೆ. ಸುಚನ್ ಕೂಡ ಹೂ ಅಂತ ನಗ್ತಾ ತಲೆಲ್ಲಾಡ್ಸಿರ್ತಾನೆ. ಇಲ್ಲಿ ಯೋನ್ ಶಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮಿಸ್ಟರ್ ಸುಚನ್ ನಿಮ್ ಐಟಮ್ಗಳನ್ನೆಲ್ಲ ನಾನು ಪ್ಯಾಕ್ ಮಾಡಿದೀನಿ, ಈಗ ಇದನ್ನೆಲ್ಲ ಏನ್ ಮಾಡ್ಲಿ ಅಂತ ಕೇಳ್ತಿರ್ತಾನೆ. ಸುಚನ್ ಫುಲ್ಲು ಕೇರ್ಲೆಸ್ ಆಗಿ ಬಿಸಾಕು ಇದನ್ನೆಲ್ಲ ಅಂತ ಹೇಳ್ತಿರ್ತಾನೆ. ಅದು ತುಂಬಾ ಕಾಸ್ಟ್ಲಿ ಐಟಮ್ ಆಗಿರೋದ್ರಿಂದ ಯೋನ್ ಶಾಯ್ಗೆ ಕೋಪ ಬಂದ್ಬಿಡುತ್ತೆ. ಏನೋ ಬಿಸಾಕ್ಬೇಕಾ? ಸುಚನ್ ಮತ್ತೆ ಕಣ್ಣಲ್ಲೇ ಸನ್ನೆ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಿರ್ತಾನೆ. ಇಲ್ಲಿ ಹೀರೋಗೆ ತಡಿಯಕ್ ಆಗದೆ ಇರೋಷ್ಟು ಕೋಪ ಬರ್ತಿರುತ್ತೆ. ಆದ್ರೂ ಕೂಡ ಅವನು ಒಂಥರ ವಿಯಾರ್ಡ್ ಆಗಿ ನಗ್ತಾ ಓಕೆ ಮಿಸ್ಟರ್ ಸುಚನ್ ಅಂತ ಹೇಳ್ಕೊಂಡು ಐಟಮ್ಸ್ ನೆಲ್ಲ ತಗೊಂಡೋಗಕ್ಕೆ ಅಂತ ಹೋಗ್ತಿರ್ತಾನೆ. ಸುಚನ್ ಗರ್ಲ್ ಫ್ರೆಂಡ್ ಅಲ್ಲಿರೋ ಐಟಮ್ ಬಾಕ್ಸ್ ನ ನೋಡ್ಬಿಟ್ಟು ಒಂದ್ ನಿಮಿಷ ನಿಂತ್ಕೊಳ್ಳಿ. ಆ ಬಾಕ್ಸ್ ಅಲ್ಲಿ ಒಂದು ಶರ್ಟ್ ಇರುತ್ತೆ. ಆ ಶರ್ಟ್ ನ ಅವಳು ತಗೊಂಡು ಹೇಳ್ತಿರ್ತಾಳೆ, ಇದು ಬ್ರ್ಯಾಂಡ್ ನ್ಯೂ ಆಟೋಮೋಸ್ ಅಂಡ್ ವಿಂಟರ್ಸ್ ಹೊಸ ಕಲೆಕ್ಷನ್ ಅಲ್ವಾ, ಇದು ಬ್ರಾಂಡೆಡ್ ಕ್ಲಾತ್ ಅಲ್ವಾ, ಇದನ್ನ ಯಾಕೆ ಬಿಸಾಕ್ತಾ ಇದೀಯಾ? ಸುಚನ್ ಫುಲ್ ಕೇರ್ಲೆಸ್ ಆಗಿ ಹೇಳ್ತಿರ್ತಾನೆ, ಪರವಾಗಿಲ್ಲ ಹೋಗ್ಲಿ ಬಿಡು, ನಾವು ಶ್ರೀಮಂತ್ರ ಅಲ್ವಾ. ಹೀರೋಗೆ ಹೇಳಕ್ ಆಗ್ತಿರಲ್ಲ ಬಿಡಕ್ ಆಗ್ತಿರಲ್ಲ, ಅಷ್ಟು ಕೋಪ ಬರ್ತಿರುತ್ತೆ. ಇಲ್ಲಿ ಅವನ್ಗೆ ಯಾವ ತರ ಕೋಪ ಬರ್ತಿರುತ್ತೆ ಅಂದ್ರೆ ಸುಚನ್ ಹಾಕೊಂಡ್ ಹೊಡಿಯೋಷ್ಟು. ಇಲ್ಲಿ ಅವನ್ ಕತ್ನ ಅವನೇ ಅಂದ್ರೆ ಉಚ್ಕೋತಾ ಇರ್ತಾನೆ. ಸುಚನ್ ಗರ್ಲ್ ಫ್ರೆಂಡ್ ಮುಂದೆ ಹೋಗಿ ಆ ಶರ್ಟ್ ನ ಸುಚನ್ಗೆ ಹಿಡಿತಿರ್ತಾಳೆ. ನೀನು ಮುಂಚೆ ಇಷ್ಟೊಂದು ಸಣ್ಣ ಇದ್ಯಾ? ಸುಚನ್ ಡ್ರಾಮಾ ಮಾಡ್ತಾ ಹೇಳ್ತಿರ್ತಾನೆ, ಮೈ ಡಿಯರ್ ಹನಿ, ಯಾವಾಗಿಂದ ನಾನು ನಿನ್ನ ಮೀಟ್ ಮಾಡಿದ್ನೋ ನೀನು ನಂಗೆ ಸಿಕ್ಕುದ್ಯೋ, ಲೈಫ್ ಫುಲ್ ಸ್ವೀಟ್ ಆಗ್ಬಿಟ್ಟಿದೆ, ಅದಕ್ಕೆ ನಾನು ಇಷ್ಟೊಂದು ದಪ್ಪ ಆಗಿರೋದು, ಆದ್ರೂ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಅವಳ ಗರ್ಲ್ ಫ್ರೆಂಡ್ ನ ಹಗ್ ಮಾಡ್ಕೋತಿರ್ತಾನೆ. ಇದನ್ನೆಲ್ಲ ನೋಡಿ ಹೀರೋ ಕೂಡ ವ್ಯಂಗ್ಯವಾಗಿ ನಗ್ತಿರ್ತಾನೆ. ಯೋನ್ ಶಾಯ್ ಅವ್ನ್ ಶರ್ಟ್ ನ ಕಿತ್ಕೊಳ್ತಾ ಎಷ್ಟು ಖುಷಿಯಾಗಿದ್ದೀರಾ, ನಿಮ್ ಲೈಫ್ ಕೂಡ ಎಷ್ಟು ಹ್ಯಾಪಿ ಆಗಿದೆ, ಆಮೇಲೆ ಡುಮ್ಮನ್ ತರನು ಇದೆಯಾ ಅಂತ ಹೇಳ್ತಿರ್ತಾನೆ. ಹಿಂದೆಗಡೆಯಿಂದ ಜಿಯಾಂಗ್ ಜೂನ್ ಬರ್ತಿರ್ತಾಳೆ. ಯೋನ್ ಶಾಯ್ ಆ ಶರ್ಟ್ ನ ಮಡಿಸ್ತಾ ಇರ್ತಾನೆ. ಜಿಯಾಂಗ್ ಜೂನ್ ಫುಲ್ ಶಾಕ್ ಅಲ್ಲಿ ನೀನು ಮನೆ ಖಾಲಿ ಮಾಡ್ತಾ ಇದೀಯಾ ಅಂತ ಕೇಳ್ತಿರ್ತಾಳೆ. ಯೋನ್ ಶಾಯ್ ಫುಲ್ ರೆಸ್ಪೆಕ್ಟ್ ಕೊಡ್ತಾ ಹೆಲೋ ಮಿಸ್ ಜಿಯಾಂಗ್ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿ ಜಿಯಾಂಗ್ ಜೂನ್ ಶಾಕ್ ಆಗ್ಬಿಡ್ತಾಳೆ. ಏನು ಮಿಸ್ ಜಿಯಾಂಗ? ಯೋನ್ ಶಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಮಿಸ್ಟರ್ ಶೂಚಂದ್ ಐಟಮ್ಸ್ ಗಳನ್ನ ಪ್ಯಾಕ್ ಮಾಡ್ತಿದ್ದೆ. ಜಿಯಾಂಗ್ ಜನ ಫುಲ್ ಶಾಕ್ ಆಗ್ತಾ ಮಿಸ್ಟರ್ ಶೂ ಅಂತ ನೋಡ್ತಿರ್ತಾಳೆ. ಇಲ್ಲಿ ಶೂಚನ್ ಏನಿರ್ತಾನೆ ಅವನು ಕಣ್ಣಲ್ಲಿ ಪ್ಲೀಸ್ ಇದೊಂದ್ಸತಿ ಮೇಂಟೈನ್ ಮಾಡು ಅಂತ ಹೇಳ್ತಿರ್ತಾನೆ. ಶೂಚನ್ ಯೋನ್ ಶಾಯ್ ಈ ತರ ಎಲ್ಲ ಡ್ರಾಮಾ ಆಡ್ತಿರೋದು ಆಮೇಲೆ ಜಿಯಾಂಗ್ ಜೂನ್ಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಹುಡುಗಿ ನಿಂತಿರ್ತಾಳಲ್ಲ, ಅದಕ್ಕೆ ಅವಳು ನಗ್ತಿರ್ತಾಳೆ. ಇವರು ಮೇ ಬಿ ನಿಮ್ ಗರ್ಲ್ ಫ್ರೆಂಡ್ ಅಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಚನ್ ನಗ್ತಾ ಹಾ ಹೌದು ಅಂತ ಹೇಳ್ತಿರ್ತಾನೆ. ಜಿಯಾಂಗ್ ಜೂನ್ ಶೂಚನ್ ಅವ್ರ ಗರ್ಲ್ ಫ್ರೆಂಡ್ ಹತ್ರ, ಹಲೋ ನಾನು ಮಿಸ್ಟರ್ ಶೂ ಅವರ ಕೊಲಿಗೋ ಮಿಸ್ ಜಿಯಾಂಗ್ ಜೂನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಿರ್ತಾಳೆ. ಯೋನ್ ಶಾಯ್ ಆಟಿಟ್ಯೂಡ್ ಅಲ್ಲಿ ಗುರಾಯಿಸ್ಕೊಂಡು ಜಿಯಾಂಗ್ ಜೂನ್ ನೋಡ್ಕೊಂಡು ನಿಂತಿರ್ತಾನೆ. ಅದಕ್ಕೆ ಶೂಚನ್ ಗರ್ಲ್ ಫ್ರೆಂಡ್ ಕೂಡ ಜಿಯಾಂಗ್ ಜೂನ್ ಗೆ ಶೇಕ್ ಹ್ಯಾಂಡ್ ಕೊಡ್ತಾ ಹಲೋ ನನ್ನ ಹೆಸರು ಶಿನ್ಶಿನ್ ಅಂತ ಹೇಳ್ತಿರ್ತಾಳೆ. ಜಿಯಾಂಗ್ ಜೂನ್ ಯೋನ್ ಶಾಯ್ ನ ನೋಡ್ಕೊಂಡು ಹೇಳ್ತಿರ್ತಾಳೆ, ಏ ಲಿಟಲ್ ಯೋನ್ ಇಲ್ಲಿ ಕೇಳು, ಇವ್ರದೆಲ್ಲ ಪ್ಯಾಕಿಂಗ್ ಆದ್ಮೇಲೆ ನನ್ ಮನೇನು ಬಂದು ಕ್ಲೀನ್ ಮಾಡ್ಬಿಡು. ಯೋನ್ ಶಾಯ್ ಫುಲ್ ತೊದ್ಲುತ್ತಾ ಹೇಳ್ತಿರ್ತಾನೆ, ಓಕೆ ಮಿಸ್ ಜಿಯಾಂಗ್ ಜೂನ್, ಏನು ತೊಂದ್ರೆ ಇಲ್ಲ, ನೋ ಪ್ರಾಬ್ಲಮ್, ಮಾಡ್ಕೊಡ್ತೀನಿ ಬಿಡಿ. ಶೂಚನ್ ಹೇಳ್ತಿರ್ತಾನೆ, ಸರಿ ಆಯ್ತು ನಾವು ಈಗ ಹೊಳಗಡೆ ಹೋಗ್ತಿದೀವಿ ಅಂತ. ಅದಕ್ಕೆ ಜಿಯಾಂಗ್ ಜೂನ್ ಕೂಡ ಓಕೆ ಸರಿ ಬಾಯ್ ಬಾಯ್ ಬಾಸ್ ಅಂತ ಬಾಯ್ ಮಾಡ್ತಿರ್ತಾಳೆ. ಶೂಚನ್ ಮತ್ತೆ ಜಿನ್ಜನ್ ಒಳಗಡೆ ಹೋದ್ಮೇಲೆ ಜಿಯಾಂಗ್ ಜೂನ್ ಯೋನ್ ಶಾಯ್ ಹತ್ರ ಹೋಗ್ತಾ ಹೇಳ್ತಿರ್ತಾಳೆ, ಏ ಲಿಟಲ್ ಯೋನ್, ನಿನ್ನ ನೋಡಿದ್ರೆ ತುಂಬಾ ಮಟ್ಟಿಗೆ ಹುಷಾರಾಗಿದ್ಯಾ ಅನ್ನೋ ತರ ಕಾಣಿಸ್ತಿದೆ, ವಸ್ತುಗಳನ್ನ ಶಿಫ್ಟ್ ಮಾಡೋಷ್ಟು ಶಕ್ತಿ ಬಂದಿದೆ, ಪರವಾಗಿಲ್ಲ. ಯೋನ್ ಶಾಯ್ ಜಿಯಾಂಗ್ ಜೂನ್ ಹತ್ರ ಬಗ್ತಾ ಹೇಳ್ತಿರ್ತಾನೆ, ನಂಗೆ ಇದೆಲ್ಲ ಮಾಡ್ಲೇಬೇಕಾಗಿತ್ತು, ಈಗ ನನ್ಗೆ ನಿನ್ನಿಂದ ಹೆಲ್ಪ್ ಬೇಕು. ಜಿಯಾಂಗ್ ಜುನು ಫುಲ್ ಶಾಕ್ ಆಗ್ತಾ ಯೋನ್ ಶಾಯ್ ನ ನೋಡ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಶೂಚನ್ ಮತ್ತೆ ಜಿನ್ಜಿನ್ ನ ತೋರಿಸ್ತಾರೆ. ಇಲ್ಲಿ ಜಿನ್ಜಿನ್ ಮನೆ ಎಲ್ಲ ನೋಡ್ತಾ ಹೇಳ್ತಿರ್ತಾಳೆ, ಜಾನು ನೀನ್ ಮಾಡ್ಸಿರೋಂತ ಫರ್ನಿಚರ್ ವರ್ಕ್ ಏನಿದೆ ಅದು ತುಂಬಾನೇ ಚೆನ್ನಾಗಿದೆ ಅಂತ ಅವಳು ಎಲ್ಲಾ ಕಡೆ ನೋಡ್ಕೊಂಡು ಹೇಳ್ತಿರ್ತಾಳೆ. ಶೂಚನ್ ಹೇಳ್ತಿರ್ತಾನೆ, ಫುಲ್ ಕ್ಲಾಸಿಕ್ ಆಗಿದೆ ಅಲ್ವಾ. ಜಿನ್ಜಿನ್ ಥಮ್ಸ್ ಅಪ್ ನ ತೋರಿಸ್ತಾ ತುಂಬಾನೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಿರ್ತಾಳೆ. ಶೂಚನ್ ಜಿನ್ಜಿನ್ ನ ಹಿಡ್ಕೊಂಡು ಹೇಳ್ತಿರ್ತಾನೆ, ಹನಿ ಈ ಪ್ರಪಂಚದಲ್ಲಿರೋ ಎಲ್ಲಾ ಖುಷಿನೂ ನಾನು ನಿನ್ಗೆ ಕೊಡ್ಬೇಕು ಅನ್ಕೋತೀನಿ, ನಿಜವಾಗ್ಲು ಎಲ್ಲಾ ಖುಷಿ, ಎಲ್ಲ ಅಂದ್ರೆ ಎಲ್ಲಾ ಖುಷಿ. ಸುಚನ್ ಮಾತ್ನೆಲ್ಲ ಕೇಳಿ ಜಿನ್ಜಿನ್ ತುಂಬಾ ಎಮೋಷನಲ್ ಆಗಿ ಅವನ್ನ ಹಗ್ ಮಾಡ್ಕೊಂಡು ಹೇಳ್ತಿರ್ತಾಳೆ, ನೀನು ಪ್ರಪಂಚದಲ್ಲಿ ಎಲ್ಲರಿಗಿಂತ ಒಳ್ಳೆ ವ್ಯಕ್ತಿ. ಅವಳು ಪಟ್ ಅಂತ ಶೂಚನ್ ಕೆನ್ನೆಗೆ ಕಿಸ್ ಕೊಟ್ಬಿಡ್ತಾಳೆ. ಇಲ್ಲಿ ಶೂಚನ್ ಅಂತ ಫುಲ್ ಶಾಕ್ ಅಲ್ಲಿ ಅವ್ನ್ ಕೆನ್ನೆ ಇಟ್ಕೊಂಡಿರ್ತಾನೆ. ಇಲ್ಲಿ ಜಿನ್ಜಿನ್ ಕೇಳ್ತಿರ್ತಾಳೆ, ಅದು ನನ್ಗೆ ವಾಶ್ರೂಮ್ ಯೂಸ್ ಮಾಡ್ಬೇಕು ಅಂತ. ಶೂಚನ್ ವಾಶ್ರೂಮ್ ಇರೋ ಜಾಗನ ಕೈಯಲ್ಲಿ ತೋರಿಸ್ತಿರ್ತಾನೆ. ಜಿನ್ಜಿನ್ ವಾಶ್ರೂಮ್ ಕಡೆ ಹೋದಾಗ ಶೂಚನ್ ಫುಲ್ ನಾಚಿಕೆ ಪಟ್ಕೊಂಡು ಸೋಫಾ ಹತ್ರ ಬರ್ತಿರ್ತಾನೆ. ಶೂಚನ್ ಫುಲ್ ಹೀರೋ ಫೀಲ್ ಅಲ್ಲಿ ಅವ್ನ್ ಕೋಟ್ ನೆಲ್ಲ ಹಾರಿಸ್ತಾ ಸೋಫಾ ಮೇಲೆ ಕುತ್ಕೋತಿರ್ತಾನೆ. ಜಿನ್ಜಿನ್ ಕೊಟ್ಟಿರೋ ಕಿಸ್ ನ ಅವನು ತುಂಬಾ ನೆನ್ಪಿಸ್ಕೊಂಡು ನಾಚ್ಕೊಂಡು ಅದ್ರ ಮೇಲೆ ಕೈಯೆಲ್ಲ ಇಟ್ಕೊಂಡು ನಗ್ತಾ ಹೀಗೆ ಕುತ್ಕೊಂಡಿರ್ತಾನೆ. ಸೀನ್ ಶಿಫ್ಟ್ ಆಗಿ ಯೋನ್ ಶಾಯ್ ಮತ್ತೆ ಜಿಯಾಂಗ್ ಜೂನ್ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಜೂನ್ ಫುಲ್ ಶಾಕ್ ಅಲ್ಲಿ ಕೇಳ್ತಿರ್ತಾಳೆ, ಏನ್ ಹೇಳ್ದೆ ನೀನ್ ನನ್ ಜೊತೆ ಇರ್ತೀಯಾ? ಯೋನ್ ಶಾಯ್ ಡೈರೆಕ್ಟ್ ಆಗಿ ಹಾ ಹೌದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಫುಲ್ ನರ್ವಸ್ ಆಗ್ತಾ ತೊದ್ಲುತ್ತಾ ಹೇಳ್ತಿರ್ತಾಳೆ, ನೀನ್ ಹೆಂಗ್ ಇಲ್ಲಿರಕ್ಕಾಗುತ್ತೆ, ಅದ್ ಹೆಂಗಾಗುತ್ತೆ? ಯೋನ್ ಶಾಯ್ ಹೇಳ್ತಿರ್ತಾನೆ, ಇರು ನಿನ್ ಮಾತಿನ ಅರ್ಥ ಏನು? ಏನ್ ಸಿಂಗಲ್ ಹುಡುಗಿ, ಇದು ಬರೀ ನಿನ್ನ ನಡುವಿನ ಮಾತಷ್ಟೇ ಅಲ್ಲ. ಜಿಯಾಂಗ್ ಜೂನ್ ಫುಲ್ ಶಾಕ್ ಆಗ್ತಾ ಮತ್ತೆ ಇನ್ಯಾರ ಮಧ್ಯೆ ಮಾತು? ಯೋನ್ ಶಾಯ್ ವೆಲ್ತ್ ಕಡೆ ತೋರಿಸ್ಕೊಂಡು ಹೇಳ್ತಿರ್ತಾನೆ,
ಅವಳು ಕೂಡ ಒಬ್ಳು ಹುಡುಗಿನೇ. ನಮ್ಗೆ ವೆಲ್ತ್ ನ ತೋರಿಸ್ತಾರೆ. ಇಲ್ಲಿ ಅದು ಫುಲ್ ಇನ್ನೋಸೆಂಟ್ ಆಗಿ ಕ್ಯೂಟ್ ಆಗಿ ಅವ್ರಿಬ್ರನ್ನೇ ನೋಡ್ತಿರುತ್ತೆ. ಜಿಯಾಂಗ್ ವೆಲ್ತ್ ನ ನೋಡ್ಕೊಂಡು ಹೇಳ್ತಿರ್ತಾಳೆ, ಸರಿ ಆಯ್ತು ಇವಳು ಇಲ್ಲೇ ಇರ್ಬೋದು, ನೀನ್ ಇಲ್ಲಿಂದ ಹೋಯ್ತಾರೋ. ಜಿಯಾಂಗ್ ಹೋಗಿ ವೆಲ್ತ್ ಹತ್ರ ಕುತ್ಕೋತಿರ್ತಾಳೆ. ಇಲ್ಲಿ ಯೋನ್ ಶೈ ಜಿಯಾಂಗ್ ಜುನ್ ನೀನು ಅಂತ ಹೇಳ್ಬಿಟ್ಟು ಅವನು ಕೂಡ ವೆಲ್ತ್ ಆ ಕಡೆ ಹೋಗಿ ಕುತ್ಕೋತಾನೆ. ಇಲ್ಲಿ ಈ ಕಡೆ ಜಿಯಾಂಗ್ ಜುನು ವೆಲ್ತ್ ಆಮೇಲೆ ಯೋನ್ ಶೈ ಇವ್ರು 3 ಜನ ಈ ತರ ಕೂತಿರ್ತಾರೆ. ಯೋನ್ ಶೈ ಕೋಪದಲ್ಲಿ ಹೇಳ್ತಿರ್ತಾನೆ, ಜಿಯಾಂಗ್ ಜುನ್ ನೀನ್ ಎಷ್ಟು ಹಾರ್ಟ್ಲೆಸ್ ಮತ್ತೆ ಸೆಲ್ಫಿಶ್ ಪರ್ಸನ್. ನೋಡು ಸೂಚಾನು ತುಂಬಾ ವರ್ಷಗಳಿಂದ ನನ್ ಜೊತೆನೆ ಕೆಲಸ ಮಾಡ್ಕೊಂಡ್ ಬರ್ತಿದ್ದಾನೆ. ಈಗ ಅವನ್ಗೆ ನನ್ ಸಹಾಯ ಬೇಕು ಅಂದಿದ ತಕ್ಷಣ ನನ್ ಒಂಚೂರು ಏನು ಯೋಚನೆ ಮಾಡ್ದೆ ನನ್ ಮನೆನ ಅವನ್ಗೆ ಕೊಟ್ಟೆ. ಏನ್ ಹೇಳ್ತಾರೆ ಹೇಳು, ಇದನ್ನ ಬೇರೆಯವ್ರಿಗೆ ಒಳ್ಳೇದ್ನ ಮಾಡೋದು ಅಂತಾರೆ. ಇನ್ ಸ್ವಲ್ಪ ಜನ ಇರ್ತಾರಲ್ಲ ಅವ್ರ ತರ ಅಲ್ಲ ನಾನು. ಕೀಲಿನ್ ಕೇಸಲ್ಲಿ ಲೀತಿನ್ಗೆ ನಾನು ಸಹಾಯ ಮಾಡಿರ್ಲಿಲ್ವಾ ನೆನ್ಪಿದೆ ತಾನೆ. ಮತ್ತೆ ವ್ಯಾನ್ಶನ್ ಕೇಸಲ್ಲಿ ಡೇಟಾ ರಿಕವರಿ ಟೈಮ್ ಅಲ್ಲೂ ಕೂಡ ನಾನೇ ಇನ್ನೊಬ್ರನ್ನ ಹುಡುಕಿದ್ದು. ಮತ್ತೆ ನಾನ್ ನಿನ್ಗೆ ಸಹಾಯ ಮಾಡಿದ್ದೆ. ಮ್ಯಾನೇಜರ್ ವ್ಯಾನ್ಸನ್ ಜೊತೆ ಡಿನ್ನರ್ ಮಾಡೋ ಟೈಮ್ ಅಲ್ಲೂ ಕೂಡ ನಿನ್ನ ಬಂದು ನಾನು ಪ್ರೊಟೆಕ್ಟ್ ಮಾಡಿದ್ದೆ ಅಂತೆಲ್ಲ ಹೇಳ್ತಿರ್ತಾನೆ. ಜಿಯಾಂಗ್ ಜುನ್ ಇದನ್ನೆಲ್ಲ ಕೇಳಕ್ಕಾಗ್ದೆ, ಸಾಕು ನಿಲ್ಸು, ವಟ 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 ಅಂತ ಎಷ್ಟು ಮಾತಾಡ್ತಾ ಇದೀಯ ನೀನು ಇಲ್ಲೇ ಇರ್ಬೋದು, ನಾನೇ ಶೂಲಿಂಗ್ ಮನೆಗೆ ಹೋಗ್ತೀನಿ ಅಂತ ಅವಳು ಎದ್ದೋಗಕ್ ಹೋಗ್ತಿರ್ತಾಳೆ. ಇಲ್ಲಿ ಯೋನ್ ಶಾಯಿ ಜಿಯಾಂಗ್ ಜುನ್ದು ಕೋಟ್ ನ ಹಿಡ್ಕೊಂಡು ಎಳಿತಿರ್ತಾನೆ, ನಿಂತ್ಕೊ ಒಂದ್ ನಿಮಿಷ. ಜಿಯಾಂಗ್ ಜುನ್ ಯೋನ್ ಶಾಯಿ ಕಡೆಗೆ ಕೋಪದಲ್ಲಿ ತಿರುಗ್ ನೋಡಿದಾಗ ಇಲ್ಲಿ ಯೋನ್ ಶಾಯಿ ಡ್ರಾಮಾ ಮಾಡ್ತಿರ್ತಾನೆ, ನನ್ ಗಾಯ ನನ್ಗೆ ತುಂಬಾನೇ ನೋವು ಮಾಡ್ತಾ ಇದೆ. ಅವನು ಹಾಗೆ ಡ್ರಾಮಾ ಮಾಡ್ತಾ ಸೋಫಾ ಮೇಲೆ ಮಲ್ಕೊಂಡು ಹೇಳ್ತಿರ್ತಾನೆ, ತುಂಬಾ ಜಾಸ್ತಿ ನೋವ್ತಿದೆ, ಆಗ್ತಾ ಇಲ್ಲ ನನ್ ಕೈಲಿ ತಡ್ಕೊಳಕ್ಕೆ. ಈ ಪ್ರಪಂಚ ಇದೇ ತರಾನೇ ಕ್ರೂರಿ, ಏನ್ ಮಾಡ್ಲಿ ನಾನು ತುಂಬಾ ಹುಷಾರಿಲ್ದೇ ಇರೋಂತ ವ್ಯಕ್ತಿ, ನಾನು ಕಾಯಿಲೆ ವ್ಯಕ್ತಿ, ಆದ್ರೂ ನಾನು ಎಲ್ಲಾರ್ಗು ಕೆಲ್ಸಕ್ಕಾಗುವಂತ ವ್ಯಕ್ತಿ. ಈ ತರ ಏನಾದ್ರು ಆದ್ರೆ ನಾನು ವಾಶ್ರೂಮ್ ಹೋಗಿರ್ತೀನಿ, ಮಿಸ್ ಆಗಿ ನನ್ ಸ್ಟಿಚಸ್ ಎಲ್ಲ ಓಪನ್ ಆಗ್ಬಿಟ್ಟು ಅದು ಮಧ್ಯರಾತ್ರಿ ಅಷ್ಟು ಕತ್ಲೆಲಿ ನನ್ ರಕ್ತ ಎಲ್ಲ ಫುಲ್ ಅರ್ದು ಹೊರಟೋಗ್ಬಿಡುತ್ತೆ ಅಂತ ಡ್ರಾಮಾ ಮಾಡ್ತಿರ್ತಾನೆ. ಜಿಯಾಂಗ್ ಜುನ್ ಇದನ್ನೆಲ್ಲ ನೋಡ್ತಾ ಅಂತ ತಲ್ಲಾಡ್ಸಿರ್ತಾಳೆ. ಇಲ್ಲಿ ಯೋನ್ ಶೈ ಫುಲ್ ಡ್ರಾಮಾ ಮಾಡ್ತಾ ಹೇಳ್ತಿರ್ತಾನೆ, ಎಲ್ಲ ಅರ್ಧೋಗುತ್ತೆ ಎಲ್ಲಿವರೆಗೂ ಅಂದ್ರೆ ನನ್ ಬಾಡಿಲಿರೋ ಎಲ್ಲ ರಕ್ತ ಹೊಟ್ಟೋಗೋವರೆಗೂ ಫುಲ್ ಬಾತ್ರೂಮ್ ಎಲ್ಲ ಬ್ಲಡ್ ಆಗ್ಬಿಡುತ್ತೆ, ಬಾತ್ರೂಮ್ ಎಲ್ಲ ಫುಲ್ ನನ್ ರಕ್ತದಲ್ಲೇ ತುಂಬ್ಕೊಂಡ್ಬಿಡುತ್ತೆ. ಈ ತರ ಎಲ್ಲ ಹೇಳ್ತಾವನು ಎಮೋಷನಲ್ ಆಗಿ ಜಿಯಾಂಗ್ ಜುನ್ಗೆ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಜಿಯಾಂಗ್ ಜುನ್ ಅವಳ ಬಟ್ಟೆನ ಬಿಡಿಸ್ಕೊಳ್ತಾ ಹೇಳ್ತಿರ್ತಾಳೆ, ಫಸ್ಟ್ ಈ ಡ್ರಾಮಾ ಮಾಡೋದನ್ನ ನಿಲ್ಸು, ನನ್ಗೂ ಗೊತ್ತು ನೀನ್ ಇಲ್ಲೇ ಇರೋದಕ್ಕೆ ತಾನೇ ಇಷ್ಟೊಂದೆಲ್ಲ ಡ್ರಾಮಾ ಆಡ್ತಿರೋದು. ಶೈ ಎದ್ ಕೂತ್ಕೊಳ್ತಾ ಹೇಳ್ತಿರ್ತಾನೆ, ನಿಂಗೆ ಇದೊಂದ್ ಸ್ವಲ್ಪ ಪಕ್ಕ ಅಂತ ಅನ್ಸಲ್ವಾ. ಜಿಯಾಂಗ್ ಜುನ್ ಫುಲ್ ಶಾಕ್ ಆಗ್ತಾ, ಏನ್ ಹೇಳ್ದೆ ನೀನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೋನ್ ಶೈ ಮತ್ತೆ ಡ್ರಾಮಾ ಆಡ್ತಾ ಹೇಳ್ತಿರ್ತಾನೆ, ಅಲ್ಲ ನಿನ್ಗೆ ಗೊತ್ತಾಗಲ್ವಾ ಇದೆಲ್ಲ ನ್ಯಾಚುರಲ್, ಇದು ಕೂಡ ನಂದೇ ಮನೆ, ನನಗ್ ಯಾವಾಗ ಬೇಕೋ ಅವಾಗ ನಾನು ಇಲ್ಲಿ ಇರ್ಬೋದಲ್ವಾ. ಜಿಯಾಂಗ್ ಜುನ್ ಫುಲ್ ಕೋಪದಲ್ಲಿ ಯೋನ್ ಶೈನ ನೋಡ್ತಿರ್ತಾಳೆ. ಇಲ್ಲಿ ಯೋನ್ ಶೈ ಹೇಳ್ತಿರ್ತಾನೆ, ಅರ್ಥ ಆಯ್ತಾ ನಿನ್ಗೆ ಅಂತ. ಇಲ್ಲಿ ಅವನಂತೂ ಕತ್ತೆತ್ತಿ ನೋಡೋದೇ ಇಲ್ಲ. ಜಿಯಾಂಗ್ ಜುನ್ ಕೋಪದಲ್ಲಿ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಿರ್ತಾಳೆ. ಜಿಯಾಂಗ್ ಜುನ್ ಈ ತರ ಹೋಗ್ತಿರೋದನ್ನ ನೋಡಿ ಯೋನ್ ಶೈ ಹೇಳ್ತಿರ್ತಾನೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಅದಕ್ಕೆ ಜಿಯಾಂಗ್ ಜುನ್ ಹೇಳ್ತಿರ್ತಾಳೆ, ನನ್ಗೆ ಒಬ್ಳೆ ಇರ್ಬೇಕು ಅಂತ. ಯೋನ್ ಶೈ ಕೇಳ್ತಿರ್ತಾನೆ, ಒಬ್ಳೆ ಯಾರು ಅಂತ. ಅದಕ್ಕೆ ಜಿಯಾಂಗ್ ಜುನ್ ಹೋಗ್ತಾ ಹೇಳ್ತಿರ್ತಾಳೆ, ನಿನ್ ತಂಗಿ ಅಂತ. ಇಲ್ಲಿ ಅದಕ್ಕೆ ಯೋನ್ ಶೈ ಬಾಳೆಹಣ್ಣ ಮುರ್ಕೊಳ್ತಾ ಹೇಳ್ತಿರ್ತಾನೆ, ನನಗೆ ಯಾರು ಒಬ್ಳೆ ಅಂತ ತಂಗಿ ಇಲ್ವಲ್ಲ, ನನ್ಗೆ ಪಕ್ಕದ ಮನೆ ತಂಗಿ ಅಂತ ಇರೋದು ಜಿಯಾಂಗ್ ಜುನ್ ಒಬ್ಳೆ. ಬಾಳೆಹಣ್ಣು ಸುಪ್ಪೆನ ಸುಳಿತಾ ಜೋರಾಗಿ ಕಿರಿಸ್ತಾ ಹೇಳ್ತಿರ್ತಾನೆ, ಇಲ್ಲಿ ಕೇಳು, ನೆಕ್ಸ್ಟ್ ಸತಿಯಿಂದ ನೀನು ಬಾಳೆಹಣ್ಣು ತರಬೇಡ, ನಂಗೆ ಬಾಳೆಹಣ್ಣು ಅಂದ್ರೆ ಇಷ್ಟ ಆಗಲ್ಲ, ನನ್ಗೆ ಆಪಲ್ ಇಷ್ಟ, ಆಪಲ್ ತಂದಿಡು ಅಂತ ಹೇಳ್ತಿರ್ತಾನೆ. ಯೋನ್ ಶೈ ಬಾಳೆಹಣ್ಣ ತಿಂತ ಹೇಳ್ತಿರ್ತಾನೆ, ಇನ್ಮೇಲೆ ನಾವು ಆಪಲ್ಸ್ ನೇ ಬೈ ಮಾಡೋಣ ಅಂತ. ಇಲ್ಲಿ ಜಿಯಾಂಗ್ ಜುನ್ ಜೋರಾಗಿ ಬಾಗ್ಲನ್ನ ಹಾಕ್ತಿರ್ತಾಳೆ. ಇದನ್ನ ಕೇಳಿಸ್ಕೊಂಡು ಯೋನ್ ಶೈ ಹೇಳ್ತಿರ್ತಾನೆ, ನಿಧಾನಕ್ ಬಾಗ್ಲಾಕು, ಇದು ನಂದು ಮನೆ. ಜಿಯಾಂಗ್ ಜುನ್ ಮತ್ತೆ ಡೋರ್ ನ ತೆಗೆದ್ಬಿಟ್ಟು ಜೋರಾಗಿ ರಪರಪ ಅಂತ ಬಾಗ್ಲನ್ನ ಹಾಕ್ತಿರ್ತಾಳೆ. ಇಲ್ಲಿ ಯೋನ್ ಶೈ ಜೋರಾಗಿ ಏ ಅಂತ ಕಿರ್ಚ್ಕೊತಿರ್ತಾನೆ. ಆಮೇಲೆ ಅವನು ನಿಧಾನಕ್ಕೆ ಹೇಳ್ತಿರ್ತಾನೆ, ಯಾರಿಗ್ ವ್ಯತ್ಯಾಸ ಬೀಳುತ್ತೆ, ನೀನು ಏನಾದ್ರು ಮಾಡ್ಕೋ, ನಾನಂತೂ ಇನ್ಮೇಲೆ ಇಲ್ಲೇ ಇರ್ತೀನಿ. ಯೋನ್ ಶೈ ಬಾಳೆಹಣ್ಣ ತಿಂತ ಇದು ಚೆನ್ನಾಗಿದೆ ಅಂತ ತಿಂತ ನಗ್ತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಶೂಲಿಂಗ್ ಮತ್ತೆ ಡ್ರೀಮ್ ಬಾಯ್ ನ ತೋರಿಸ್ತಾರೆ. ಇಲ್ಲಿ ಅವರಿಬ್ರು ಸೇರ್ಕೊಂಡು ಫೆಸ್ಟಿವಲ್ ನ ಎಲ್ಲ ರೆಡಿ ಮಾಡ್ತಿರ್ತಾರೆ. ಶೂಲಿಂಗ್ ಬಂದು ಚೇಸ್ ಗಳನ್ನೆಲ್ಲ ಅರೇಂಜ್ ಮಾಡ್ತಿರ್ತಾಳೆ. ಮತ್ತೆ ಡ್ರೀಮ್ ಬಾಯ್ ಬಂದು ನೇಮ್ ಇಂದ ಏನಿರುತ್ತಲ್ಲ ಅದನ್ನೆಲ್ಲ ನೋಡ್ಕೋತಿರ್ತಾನೆ. ಶೂಲಿಂಗ್ ಆ ಜಾಗನೆಲ್ಲ ನೋಡ್ಕೊಂಡು ಹೇಳ್ತಿರ್ತಾಳೆ, ಕೆಳಗಡೆ ಕೆಲಸ ಮಾಡೋದು, ಮೇಲ್ಗಡೆ ಆರಾಮ್ ಮಾಡೋದು, ಇದು ಪರ್ಫೆಕ್ಟ್ ಅಂದ್ರೆ ಅಂತ ಕ್ಲಾಪ್ ಹೊಡಿತಿರ್ತಾಳೆ. ಇಲ್ಲಿ ಡ್ರೀಮ್ ಬಾಯ್ ಅನ್ನತಾನೆ ಒಂದು ಕೂಡ ಕೆಲಸ ಎಲ್ಲ ಮುಗ್ದೋಗುತ್ತೆ. ಅವನು ಹಿಂದೆ ನೋಡಿದಾಗ ಶೂಲಿಂಗು ಏನೋ ಬಾಕ್ಸ್ ನ ಓಪನ್ ಮಾಡ್ತಿರ್ತಾಳೆ. ಇದನ್ನ ನೋಡ್ಕೊಂಡು ಹೇಳ್ತಿರ್ತಾನೆ, ಆ ಬಾಕ್ಸ್ ಅಲ್ಲಿ ಏನಿದೆ. ಶೂಲಿಂಗು ಫುಲ್ ಖುಷಿಯಾಗಿ ಆ ಬಾಕ್ಸ್ ನ ಓಪನ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಇದ್ರೊಳಗಡೆ ಗಿಫ್ಟ್ಸ್ ಇದೆ, ನಾವು ಈಗಿನ ಹೊಸದಾಗಿ ಆಫೀಸ್ ನ ಓಪನ್ ಮಾಡಿದೀವಲ್ವಾ, ನಾವು ಕೆಲವು ರಿಚುವಲ್ಸ್ ಗಳನ್ನ ಫಾಲೋ ಮಾಡ್ಬೇಕು. ಶೂಲಿಂಗ್ ಮಾತ್ನೆಲ್ಲ ಕೇಳಿ ಡ್ರೀಮ್ ಬಾಯ್ ಕೂಡ ಶೂಲಿಂಗ್ ಹತ್ರನೇ ಬರ್ತಿರ್ತಾನೆ. ಇಲ್ಲಿ ಅವಳು ಬಾಕ್ಸ್ ಇಂದ ಕೆಲವು ಗಿಫ್ಟ್ ಗಳನ್ನ ತೆಗೆದ್ಬಿಟ್ಟು ಹೇಳ್ತಿರ್ತಾಳೆ, ಇದು ಮಿಸ್ಟರ್ ಡೂಗೆ, ಇದು ಅವ್ರ ಪರ್ಸನಾಲಿಟಿಗೆ ಮ್ಯಾಚ್ ಆಗುತ್ತೆ. ಶೂಲಿಂಗ್ ಒಂದು ಪಿಲ್ಲೋನ ಬಾಕ್ಸ್ ಇಂದ ತೆಗಿತಾ ಡ್ರೀಮ್ ಬಾಯ್ ಗೆ ಕೊಡ್ತಾ ಹೇಳ್ತಿರ್ತಾಳೆ, ಇದು ನಿನ್ಗೆ ಅಂತ. ಇಲ್ಲಿ ಅವಳು ಫುಲ್ ನಾಚ್ಕೊಂಡು ಅದನ್ನ ಕೊಡ್ತಿರ್ತಾಳೆ. ಡ್ರೀಮ್ ಬಾಯ್ ಆ ಪಿಲ್ಲೋನ ನೋಡ್ಬಿಟ್ಟು ಇನ್ನೊಂದು ಪಿಲ್ಲೋ ಇರುತ್ತೆ ಅದನ್ನ ನೋಡ್ತಾ ಹೇಳ್ತಿರ್ತಾನೆ, ಯಾವ್ದ್ ಬೇಕಾದ್ರೂ ತಗೋಬಹುದಾ, ಹಾಗಾದ್ರೆ ನಾನು ಇದನ್ನ ತಗೋತೀನಿ ಅಂತ ತಗೊಳಕ್ ಹೋಗ್ತಿರ್ತಾನೆ. ಶೂಲಿಂಗ್ ಹೇಳ್ತಿರ್ತಾಳೆ, ಇಲ್ಲ ನೀನು ಈ ಪಿಲ್ಲೋನ ಯೂಸ್ ಮಾಡ್ಬೇಕು, ಇದು ನೀನ್ ಒಳ್ಳೇದಕ್ಕೇನೆ, ನೀನೇ ಯೋಚನೆ ಮಾಡು. ನಮ್ ಆಪ್ ಇರೋದ್ ಬಂದು ಪ್ರೀತಿ ಬಗ್ಗೆ. ಯಾವಾಗ ನಮ್ ಕ್ಲೈಂಟ್ ನಮ್ ಆಫೀಸ್ ನ ಬಂದು ವಿಸಿಟ್ ಮಾಡ್ತಾರೋ ಆಗ ನಮ್ ಆಫೀಸ್ ತುಂಬಾ ಕ್ಯೂಟ್ ಆಗಿರೋ ವಸ್ತುಗಳು ಅವ್ರಿಗೆ ಕಾಣಿಸ್ತಿದ್ರೆ ಆಗ ಅವ್ರು ಅನ್ಕೋತಾರೆ ನೀನೊಬ್ಬ ಕೇರಿಂಗ್ ಪರ್ಸನ್ ಅಂತ. ಆಗ ಅವರು ನಿನ್ ಆಪ್ ನ ಜಾಸ್ತಿ ನಂಬ್ತಾರೆ ತಾನೆ ಅಂತ ಹೇಳ್ತಿರ್ತಾಳೆ. ಡ್ರೀಮ್ ಬಾಯ್ ಏನು ಹೇಳಲ್ಲ. ಇಲ್ಲಿ ಅವಳ ಪಪ್ಪಿ ಫೇಸ್ ಅಂದ್ರೆ ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಡ್ರೀಮ್ ಬಾಯ್ ಸರಿ ಆಯ್ತು ಅಂತ ಅದೇ ಪಿಲ್ಲೋನ ತಗೊಂಡ್ ಹೋಗ್ತಿರ್ತಾನೆ. ಡ್ರೀಮ್ ಬಾಯ್ ಸ್ವಲ್ಪ ಮುಂದೆ ಹೋಗಿರ್ತಾನೆ. ಅವನು ಹಿಂದೆ ತಿರುಗಿ ನೋಡಿದಾಗ ಶೂಲಿಂಗ್ ಕೈಯಲ್ಲೂ ಅದೇ ತರನೇ ಪಿಲ್ಲೋ ಒಂದಿರುತ್ತೆ. ಇದನ್ನ ನೋಡ್ತಾ
ಅಂತ ಅವನು ಹೇಳ್ತಿರ್ತಾನೆ. ಇಬ್ರತ್ರನು ಸೇಮ್ ಇದೆಯಲ್ಲ. ಶೂಲಿಂಗ್ ಸುಳ್ಳು ಹೇಳ್ತಿರ್ತಾಳೆ ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲಿ ಸಿಕ್ತು, ಇದು ನಂಗೆ ಒಳ್ಳೆ ಡೀಲ್ ಅಲ್ಲಿ ಸಿಕ್ತು ಅಲ್ವಾ. ಡ್ರೀಮ್ ಬಾಯ್ ಗಂತೂ ಏನು ಅರ್ಥ ಆಗಲ್ಲ. ಅವನು ಥ್ಯಾಂಕ್ ಯು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ವೆಲ್ಕಮ್ ಅಂತ ಹೇಳ್ತಾ ಪಿಲ್ಲೋನ ಎತ್ತಿರ್ತಿರ್ತಾಳೆ. ಶೂಲಿಂಗು ಆ ಬಾಕ್ಸ್ ಇಂದ ಒಂದು ಶ್ಯಾಂಪಿಯನ್ ನ ಓಪನ್ ಮಾಡಿ ಅದನ್ನ ಹಿಡ್ಕೊಂಡು ಉಫ್ ಅಂತ ಹೇಳ್ತಾ ನೋಡ್ತಿರ್ತಾಳೆ. ಆಗ ಡ್ರೀಮ್ ಬಾಯ್ ವಾಪಸ್ ಬರ್ತಾ ಕೇಳ್ತಿರ್ತಾನೆ, ಇದ್ಯಾಕ್ ತಂದಿದ್ಯಾ? ಶೂಲಿಂಗ್ ಹೇಳ್ತಿರ್ತಾಳೆ, ಇದು ನಮ್ ಕಂಪನಿಗೆ ನನ್ ಕಡೆಯಿಂದ ಸೆಕೆಂಡ್ ಗಿಫ್ಟ್. ಶೂಲಿಂಗು ಯೋಚನೆ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಡೇಟ್ಸ್ ನ ಚೆಕ್ ಮಾಡಿದೀನಿ, ನಾಳೆ ಇಲ್ಲಿಗೆ ನಾವು ಬರೋದಕ್ಕೆ ಒಳ್ಳೆ ದಿನ. ನಾವು ಜೂನ್ ನ ಮತ್ತೆ ಮಿಸ್ಟರ್ ಡೂನ ಇಲ್ಲಿಗೆ ಇನ್ವೈಟ್ ಮಾಡೋಣ, ಆಮೇಲೆ ಇದನ್ನ ಕುಡಿಯೋಣ ಅಂತ ಹೇಳ್ತಿರ್ತಾಳೆ. ಅವಳು ಆ ಶ್ಯಾಂಪಿಯನ್ ನ ಕೆಳಗಿಟ್ಬಿಟ್ಟು ನಾವು ನಾಳೆ ವೆಸ್ಟ್ ವರ್ಲ್ಡ್ ಗೆ ಚಿಯರ್ಸ್ ಮಾಡೋಣ ಅಂತ ಹೇಳ್ತಿರ್ತಾಳೆ. ಡ್ರೀಮ್ ಬಾಯ್ ಕೂಡ ಅವ್ನ ಕೈನ ಮೇಲೆತ್ತ ವೆಸ್ಟ್ ವರ್ಲ್ಡ್ ಗೆ ಅಂತ ಹೇಳ್ತಿರ್ತಾನೆ. ಆಗ ಶೂಲಿಂಗ್ ಕ್ಲಾಪ್ಸ್ ಹೊಡಿತಾ ವೆಸ್ಟ್ ವರ್ಲ್ಡ್ ಗೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರಿಬ್ರು ನಗ್ತಾ ಇರ್ತಾರೆ. ಆಗ ಶೂಲಿಂಗ್ ಹೊಟ್ಟೆಯಿಂದ ಗುಡುಗುಡು ಅಂತ ಸೌಂಡ್ ಬರ್ತಿರುತ್ತೆ. ಶೂಲಿಂಗು ಪಟ್ಟೆ ಅಂತ ಅವಳು ಹೊಟ್ಟೆ ಮೇಲೆ ಕೈನ ಇಟ್ಕೋತಿರ್ತಾಳೆ. ಇದನ್ನೆಲ್ಲ ನೋಡಿ ಡ್ರೀಮ್ ಬಾಯ್ ಜೋರಾಗಿ ನಗ್ತಿರ್ತಾನೆ. ಶೂಲಿಂಗು ಫುಲ್ಲು ನಾಚ್ಕೊಳ್ತಾ ಹೇಳ್ತಿರ್ತಾಳೆ, ಮಿಸ್ಟರ್ ಲೀ, ನಾನು ಬೆಳಗ್ಗೆಯಿಂದ ತುಂಬಾನೇ ಕೆಲಸ ಮಾಡ್ತಾ ಇದ್ದೀನಿ, ನೀವು ನನ್ನನ್ನ ಎಲ್ಲಾದ್ರೂ ಚೆನ್ನಾಗಿರೋ ಜಾಗಕ್ಕೆ ಊಟಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಿರ್ತಾಳೆ. ಡ್ರೀಮ್ ಬಾಯ್ ಓಕೆ ಅಂತ ಹೇಳ್ತಾನೆ. ಆಗ ಶೂಲಿಂಗು ಫುಲ್ಲು ಖುಷಿಯಲ್ಲಿ ವಾ ಅಂತ ಕ್ಲಾಪ್ ಹೊಡಿತಿರ್ತಾಳೆ. ಶೂಲಿಂಗ್ ಇಷ್ಟೊಂದು ಖುಷಿ ಪಡ್ತಿರೋದನ್ನ ನೋಡಿ ಡ್ರೀಮ್ ಬಾಯ್ ಕೂಡ ನಗ್ತಾ ಇರ್ತಾನೆ. ಸೀನ್ ಶಿಫ್ಟ್ ಆಗಿ ಶೂಲಿಂಗ್ ಮತ್ತೆ ಡ್ರೀಮ್ ಬಾಯ್ ಊಟಕ್ಕೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವರು ಆರ್ಡರ್ ಗೆ ವೇಟ್ ಮಾಡ್ತಿರ್ತಾರೆ. ಆಗ ಆರ್ಡರ್ ಕೂಡ ಬರುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ 10 ಮಟನ್ ಕಬಾಬ್ ಮತ್ತೆ ಇನ್ನ 10 ಹಂದಿ ಕಬಾಬ್ ಮತ್ತೆ ಇನ್ನ 10 ಗ್ರಿಲ್ ಬ್ರೀಸ್, 2 ಚಿಕನ್ ಕಬಾಬ್, ಆಮೇಲೆ 2 ಚಿಕನ್ ವಿಂಗ್ಸ್ ಮತ್ತೆ 2 ಲಿಂಬಾ ಕಿಡ್ನೀಸ್. ಇನ್ನೇನಾದ್ರೂ ನಿಮ್ಗೆ ಬೇಕು ಅಂದ್ರೆ ನನ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಅವ್ರ ಅಲ್ಲಿಂದ ಹೋಗ್ತಿರ್ತಾರೆ. ಇಲ್ಲಿ ಇವರಿಬ್ರು ಥ್ಯಾಂಕ್ ಯು ಅಂತ ಹೇಳ್ತಿರ್ತಾರೆ. ಅವ್ರು ಹೋದ್ಮೇಲೆ ಶೂಲಿಂಗು ಇಷ್ಟೊಂದ್ ತರ ವೆರೈಟೀಸ್ ಕಬಾಬ್ ತರ್ಸಿರೋದನ್ನ ನೋಡ್ಕೊಂಡು ಹೇಳ್ತಿರ್ತಾಳೆ, ಇಷ್ಟೊಂದ್ ಕಬಾಬ್ ನಾವ್ ಹೇಗ್ ತಿನ್ನಕ್ಕಾಗುತ್ತೆ? ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ನಂಗೆ ಅದೆಲ್ಲ ಗೊತ್ತಿಲ್ಲ, ಆಕ್ಚುಲಿ ನಾನು ಇನ್ನೂ ಆರ್ಡರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಶೂಲಿಂಗು ಪಟ್ಟ ಅಂತ ಎದ್ರುಕೊಂಡು ಇಲ್ಲ ಇಷ್ಟೇ ಸಾಕು ಅಂತ ಹೇಳ್ತಿರ್ತಾಳೆ. ಆಮೇಲೆ ಅವಳು ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಹೇಳ್ತಿರ್ತಾಳೆ, ಆದ್ರೂ ನೀನು ಸೆಲೆಬ್ರೇಟ್ ಮಾಡೋ ಅಂತ ಸ್ಟೈಲ್ ಏನಿದೆಯಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಂಥರ ಸ್ಪೆಷಲ್ ಆಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡ್ರೀಮ್ ಬಾಯ್ ನಗ್ತಿರ್ತಾನೆ. ಇನ್ನೊಬ್ರು ಸರ್ವ್ ಮಾಡೋರು ಬಂದು ಇಲ್ಲಿದೆ ತಗೊಳ್ಳಿ ನಿಮ್ ಬಿಯರ್ ಅಂತ ಕೊಟ್ಬಿಟ್ಟು ಹೋಗ್ತಿರ್ತಾರೆ. ಡ್ರೀಮ್ ಬಾಯ್ ಮುಂದೆ ಹೋಗಿ ಆ ಕೇಸಿಂದ ಒಂದು ಬಿಯರ್ ಬಾಟಲ್ ನ ತಗೊಂಡು ಅದನ್ನ ಓಪನ್ ಮಾಡಿ ಶೂಲಿಂಗ್ ಗ್ಲಾಸಿಗೆ ಮತ್ತೆ ಅವನ್ ಗ್ಲಾಸಿಗೆ ಹಾಕೋತಿರ್ತಾನೆ. ಡ್ರೀಮ್ ಬಾಯ್ ಈ ತರ ಎಲ್ಲ ಮಾಡ್ತಿರೋದಕ್ಕೆ ಶೂಲಿಂಗ್ ನಗ್ತಾ ಥ್ಯಾಂಕ್ ಯು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಡ್ರೀಮ್ ಬಾಯ್ ಈ ಅಂತ ಇರ್ತಾನೆ. ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಆಕ್ಚುಲಿ ನನ್ಗೆ ನಿನ್ನ ಹತ್ರ ಏನೋ ಹೇಳೋದಿದೆ. ಶೂಲಿಂಗ್ ಫುಲ್ ಶಾಕ್ ಅಲ್ಲಿ ಡ್ರೀಮ್ ಬಾಯ್ ಮುಖಾನೇ ನೋಡ್ತಿರ್ತಾಳೆ. ಇಲ್ಲಿ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ನಾನು ನಿನ್ ಬಗ್ಗೆ ತುಂಬಾ ಯೋಚನೆ ಮಾಡ್ದೆ, ನೀನು ನನ್ ಜೊತೆ ನಿಂತಿರ್ಲಿಲ್ಲ ಅಂದಿದ್ರೆ, ನೀನು ನನ್ಗೆ ಸಲಹೆ ಕೊಟ್ಟಿರ್ಲಿಲ್ಲ ಅಂದ್ರೆ, ಸಹಾಯ ಮಾಡಿರ್ಲಿಲ್ಲ ಅಂದಿದ್ರೆ, ಅವನು ನಗ್ತಾ ಈ ಇನ್ವೆಸ್ಟ್ಮೆಂಟ್ ಮಿಸ್ಟರ್ ಡೂಲೆ ಮಾಡಿದಾರಲ್ಲ ಅದನ್ನ ನಾನು ಯಾವತ್ತೂ ತಗೊಳಕ್ ಆಗ್ತಿರ್ಲಿಲ್ಲ, ಸೊ ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಡಿದೀನಿ ಅಂತ ಹೇಳ್ತಿರ್ತಾನೆ. ಶೂಲಿಂಗ್ ಫುಲ್ ಖುಷಿಯಾಗಿ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೊತಿರ್ತಾಳೆ. ಓ ಮೈ ಗಾಡ್, ಫೈನಲಿ ಇವನು ಹೇಳಕ್ ಬರ್ತಿದ್ದಾನ, ನಾನ್ ಏನ್ ಅನ್ಕೊಂಡಲ್ಲ ಅದನ್ನೇ ಹೇಳಕ್ ಬರ್ತಿದ್ದಾನ, ಈಗ ಅವನು ಪ್ರೀತಿನ ಹೇಳ್ಕೊತನ. ಶೂಲಿಂಗ್ ಫುಲ್ ಖುಷಿ ಆಗ್ತಾವಳ ಕೈಗಳನ್ನೆಲ್ಲ ಟೇಬಲ್ ಮೇಲೆ ಇಡ್ತಾ, ಏನ್ ಡಿಸೈಡ್ ಮಾಡಿದ್ಯಾ ನೀನು, ನನಗ್ ಹೇಳು ಅಂತ ಕೇಳ್ತಿರ್ತಾಳೆ. ಡ್ರೀಮ್ ಬಾಯ್ ಕೂಡ ಮುಂದಕ್ಕೆ ಬಗ್ತಾ ಹೇಳ್ತಿರ್ತಾನೆ, ನಾನು ಏನ್ ಡಿಸೈಡ್ ಮಾಡ್ಕೊಂಡಿದೀನಿ ಅಂದ್ರೆ ವೆಸ್ಟ್ ವರ್ಲ್ಡ್ 5% ಶೇರ್ಸ್ ಏನಿದೆ ಅದನ್ನ ನಾನು ನಿನಗ್ ಕೊಡ್ತಿದ್ದೀನಿ. ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನೇ ಇದನ್ನ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಕೋ, ಇನ್ ಮುಂದೆಯಿಂದ ನೀನೇ ನನ್ ಬೆಸ್ಟ್ ಬಡಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಅಂತೂ ಫುಲ್ ಶಾಕ್ ಅಲ್ಲಿ ಹಾಗೆ ಕೂತಿರ್ತಾಳೆ. ಡ್ರೀಮ್ ಬಾಯ್ ಇನ್ ಮುಂದೆಯಿಂದ ನಾವು ಬಡೀಸ್ ಅಂತ ಹೇಳ್ಬಿಟ್ಟು ಅವ್ನ್ ಮುಷ್ಟಿ ಕೈನ ಮಾಡಿ ಮುಂದೆ ಹಿಡಿತಿರ್ತಾನೆ. ಶೂಲಿಂಗ್ ಎಮೋಷನಲ್ ಆಗಿ ಡ್ರೀಮ್ ಬಾಯ್ ಕೈನೇ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಕಮಾನ್ ಬ್ರೋ ಅಂತ. ಅವಳು ಬೇಜಾರಲ್ಲೇ ಡ್ರೀಮ್ ಬಾಯ್ ಕೈಗೆ ಪಂಚ್ ಮಾಡ್ತಿರ್ತಾಳೆ. ಇಲ್ಲಿ ಅವನಂತೂ ಫುಲ್ ಜೋಶ್ ಆಗಿ ವೇವ್ ಮಾಡ್ತೆಲ್ಲ ಕೈ ಕೂತಿರ್ತಾನೆ. ಡ್ರೀಮ್ ಬಾಯ್ ನಗ್ತಾ ಕೂತಿರ್ತಾನೆ. ಆದ್ರೆ ಶೂಲಿಂಗು ಫುಲ್ ಬೇಜಾರಲ್ಲಿ ಡ್ರಿಂಕ್ಸ್ ಮಾಡ್ತಿರ್ತಾಳೆ. ಶೂಲಿಂಗು ಬೇಜಾರಲ್ಲಿ ಬಾಯ್ ತುಂಬಾ ಡ್ರಿಂಕ್ಸ್ ನ ತುಂಬ್ಕೊಂಡ್ ಕೂತಿರ್ತಾಳೆ. ಇದನ್ನ ಡ್ರೀಮ್ ಬಾಯ್ ನೋಡ್ತಿರ್ತಾನೆ. ಅದಕ್ಕೆ ಶೂಲಿಂಗ್ ತಲೆ ಅಲ್ಲಾಡ್ಸ್ತಾ, ಫೈನ್, ನಾನು ಅನ್ಕೊಂಡಿದ್ದೆ, ಈಗ ನೀನು ನನ್ಗೆ, ಅವನು ಕಣ್ಣಲ್ಲೇ ಏನು ಅಂತ ಕೇಳ್ತಿರ್ತಾನೆ. ಶೂಲಿಂಗು ಏನಿಲ್ಲ ಬಿಡು, ಇನ್ನ ಶೇರ್ಸ್ ಬಗ್ಗೆ ಮಾತಾಡೋದಾದ್ರೆ ನನ್ಗೇನ್ ಶೇರ್ಸ್ ಬೇಡ, ನೀನೇ ಇಟ್ಕೋ. ಡ್ರೀಮ್ ಬಾಯ್ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಡ್ರಿಂಕ್ಸ್ ಕುಡಿತಿರ್ತಾನೆ. ಇಲ್ಲಿ ಕೇಳೋ, ಡೆವಲಪ್ಮೆಂಟ್ ನಡೀತಿರೋ ಈ ಸ್ಪೀಡ್ ನ ನೋಡಿದ್ರೆ 5% ಏನಿದೆಯಲ್ಲ, ಶೇರ್ಸ್ ವ್ಯಾಲ್ಯೂ 500 ಮಿಲಿಯನ್ ವಾನ್ಸ್ ಇದೆ, ಆದಷ್ಟು ಬೇಗ 500 ಮಿಲಿಯನ್ ವಾನ್ಸ್ ಕೂಡ ಆಗ್ಬಿಡುತ್ತೆ. ಇಷ್ಟು ದೊಡ್ಡ ಅಮೌಂಟ್ ನ ಕೇಳಿದ ತಕ್ಷಣ ಶೂಲಿಂಗು ಫುಲ್ ಶಾಕ್ ಆಗಿ ಡ್ರೀಮ್ ಬಾಯ್ ನ ನೋಡ್ತಿರ್ತಾಳೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಓಕೆ ಹೀಗೆ ಆಗುತ್ತೆ ಬಿಡು. ಶೂಲಿಂಗು ಏನ್ ಹೇಳ್ದೆ ನೀನು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ 500 ಮಿಲಿಯನ್ ವಾನ್ಸ್. ಶೂಲಿಂಗು ಫುಲ್ ಶಾಕ್ ಅಲ್ಲಿ, ನಾನು ವಾಪಸ್ ತಗೋತೀನಿ, ನನ್ಗೆ ಈ ಗಿಫ್ಟ್ ಬೇಕು. ಅವಳು ಆತರ ಹೇಳ್ತಾ ನಗ್ತಾ ಇರ್ತಾಳೆ. ಇಲ್ಲಿ ಡ್ರೀಮ್ ಬಾಯ್ ಕೂಡ ನಗ್ತಾ ಸರಿ ಆಯ್ತು ಅಂತ ಹೇಳ್ತಿರ್ತಾನೆ. ಶೂಲಿಂಗು ಗ್ಲಾಸ್ ನ ಮುಂದೆ ಇಡ್ತಾ ಚಿಯರ್ಸ್ ಬ್ರೋ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಡ್ರೀಮ್ ಬಾಯ್ ಕೂಡ ಚಿಯರ್ಸ್ ಮಾಡ್ತಾ ವೆಸ್ಟ್ ವರ್ಲ್ಡ್ಗೋಸ್ಕರ ಅಂತ ಹೇಳ್ತಾನೆ. ಆಗ ಅವಳು ಕೂಡ ವೆಸ್ಟ್ ವರ್ಲ್ಡ್ಗೆ ಅಂತ ಹೇಳ್ತಾ ನಗ್ತಿರ್ತಾರೆ ಇವರಿಬ್ರು. ಇಲ್ಲಿ ಅವರು ಕುಡಿದ್ಮೇಲೆ ಬಾ ತಿನ್ನೋಣ ಅಂತ ಹೇಳ್ಬಿಟ್ಟು ಅವನು ತಿಂತಿರ್ತಾನೆ. ಇಲ್ಲಿ ಶೂಲಿಂಗು ಫುಲ್ ಎಮೋಷನಲ್ ಆಗಿ ಡ್ರೀಮ್ ಬಾಯ್ ಮುಖಾನ ನೋಡ್ಕೊಂಡ್
ಕೂತಿರ್ತಾಳೆ. ಡ್ರೀಮ್ ಬಾಯ್ ಕಬಾಬ್ದು ಕಡ್ಡಿ ಏನಿರುತ್ತಲ್ಲ ಅದನ್ನ ಶೂಲಿಂಗ್ ಹತ್ರ ಇಡ್ತಾ ತಗೋ ತಿನ್ನು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವಳು ನಗ್ತಾ ಅದನ್ನ ತಿಂತಿರ್ತಾಳೆ. ಶೂಲಿಂಗ್ ತಿಂದ್ಮೇಲೆ ಡ್ರೀಮ್ ಬಾಯ್ ನಗ್ತಾ ಕೇಳ್ತಿರ್ತಾನೆ, ಚೆನ್ನಾಗಿದೆ ಅಲ್ವಾ? ಇವರಿಬ್ರು ಹೀಗೆ ಕುಡಿತಾ ತಿಂತ ಅಲ್ಲೇ ಕೂತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಜೂನ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಜೂನ್ ರೂಮ್ ಇಂದ ಆಚೆಗೆ ಬರ್ತಾ ಸ್ಮೆಲ್ ನ ಮೂಸ್ತಾನೆ ಕಿಚನ್ ಗಂಟ ಬರ್ತಿರ್ತಾಳೆ. ಜಿಯಾಂಗ್ ಜೂನ್ ಟೇಬಲ್ ಮೇಲೆ ಇಟ್ಟಿರೋ ಊಟನೆಲ್ಲ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ನಮ್ಗೆ ಯೋನ್ ಶೈನ ತೋರಿಸ್ತಾರೆ. ಇಲ್ಲಿ ಅವನೇ ಕುಕಿಂಗ್ ಮಾಡ್ತಿರ್ತಾನೆ. ಅಲ್ಲಿಟ್ಟಿರೋ ಎಲ್ಲ ಊಟನು ಕೂಡ ಅವನೇ ಕುಕ್ ಮಾಡಿ ಇಟ್ಟಿರೋದು. ಯೋನ್ ಶೈ ಇನ್ನೊಂದು ಸೂಪ್ ತಗೋ ಬರ್ತಾ ಹೇಳ್ತಿರ್ತಾನೆ, ಸೊ ಇದು ಲಾಸ್ಟ್ ಹೆಲ್ದಿ ಸೂಪ್. ಆ ಸೂಪ್ ನ ಟೇಬಲ್ ಮೇಲೆ ಇಟ್ಮೇಲೆ ಅವನು ಮುಗೀತು ಅಂತ ಹೇಳ್ಕೊಂಡು ಜಿಯಾಂಗ್ ಮುಖನ ನೋಡ್ತಿರ್ತಾನೆ. ಇಲ್ಲಿ ಅವಳು ಒಳ್ಳೆ ಡೆವಿಲ್ ತರ ನಿಂತ್ಕೊಂಡಿರ್ತಾಳೆ ಸುಮ್ನೆ ಹಾಗೆ ಸ್ಟ್ಯಾಚ್ಯೂ ಆಗಿ. ಇದನ್ನ ನೋಡಿ ಯೋನ್ ಶೈ ಹೇಳ್ತಿರ್ತಾನೆ, ಆತರ ಯಾಕೆ ನಿಂತಿದ್ಯಾ, ಕುತ್ಕೊಂಡ್ ತಿನ್ನು. ಜಿಯಾಂಗ್ ಜನ ಚೇರ್ ಹತ್ರ ಕುತ್ಕೊಳ್ತಾ ಹೇಳ್ತಿರ್ತಾಳೆ, ಇದನ್ನೆಲ್ಲ ನೀನ್ ಮಾಡಿ ನನ್ಗೆ ಲಂಚ ಕೊಡ್ಬೇಕು ಅನ್ಕೊಂಡಿದ್ಯಾ? ಯೋನ್ ಶೈ ಕೂಡ ಕುತ್ಕೊಳ್ತಾ ಹೇಳ್ತಿರ್ತಾನೆ, ಏನೋ ಲಂಚ ಕೊಡೋದ? ಜಿಯಾಂಗ್ ಜೂನ್ ನಿನಗೆ ಗೊತ್ತಾ, ನೀನ್ ಇದು ತಿನ್ನೋದ್ರಿಂದ ನಿನ್ ಬಾಡಿಯಿಂದ ಆತ್ಮನ ದೂರ ಮಾಡ್ಬಿಡುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡು. ಇಲ್ಲಿ ಅದಕ್ಕೆ ಜಿಯಾಂಗು ಏನು ಮಾತಾಡಲ್ಲ, ಸುಮ್ನೆ ಚಾಪ್ ಸ್ಟಿಕ್ಸ್ ಗಳನ್ನ ತಗೊಂಡು ಅವಳು ಊಟನ ತಿಂತಿರ್ತಾಳೆ. ಇಲ್ಲಿ ಅವಳು ನಿಜವಾಗ್ಲೂ ಫುಲ್ ಶಾಕ್ ಆಗ್ಬಿಡ್ತಾಳೆ ಇಷ್ಟು ಚೆನ್ನಾಗಿರೋ ಊಟ ತಿಂದು. ಯೋನ್ ಶೈ ಕೇಳ್ತಿರ್ತಾನೆ ಹೇಗಿದೆ ಅಂತ. ಜಿಯಾಂಗ್ ಜೂನ್ ಫುಲ್ ಖುಷಿಯಾಗಿ ಹೇಳ್ತಿರ್ತಾಳೆ, ತುಂಬಾ ಚೆನ್ನಾಗಿದೆ, ನೀನ್ ಇದನ್ನೆಲ್ಲ ಹೆಂಗ್ ಮಾಡ್ದೆ? ಯೋನ್ ಶೈ ಹೇಳ್ತಿರ್ತಾನೆ, ನಾನ್ ಇದನ್ನ ಹೆಂಗ್ ಮಾಡ್ದೆ ಅದು ನಂದು ಸೀಕ್ರೆಟ್. ಜಿಯಾಂಗ್ ಜೂನ್ ಚೆನ್ನಾಗಿ ತಿಂತಿರ್ತಾಳೆ. ಯೋನ್ ಶೈ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸ್ವಲ್ಪ ದಿನ ನೀನು ನನ್ ಜೊತೆನೆ ಇದ್ರೆ ಇದನ್ನೆಲ್ಲ ನೀನು ಕೂಡ ಕಲ್ತ್ಕೋತೀಯ. ಜಿಯಾಂಗ್ ಜೂನ್ ಆಡ್ಕೊಳ್ಳೋ ತರ ನಗ್ತಿರ್ತಾಳೆ ಅಂತ. ಯೋನ್ ಶೈ ಜಿಯಾಂಗ್ ಜೂನ್ಗೆ ಸೂಪ್ ನ ಸರ್ವ್ ಮಾಡ್ತಾ ಹೇಳ್ತಿರ್ತಾನೆ, ತಗೋ ಸ್ವಲ್ಪ ಸೂಪ್ ಕುಡಿ. ನನ್ಗೆ ನಿನ್ ಹತ್ರ ಒಂದ್ ವಿಷಯದ ಬಗ್ಗೆ ಮಾತಾಡೋದಿದೆ. ರೂಮ್ ಅಲ್ಲಿ ಇರೋ ಬೆಡ್ ಅನ್ನ ಯಾರು ಯೂಸ್ ಮಾಡ್ತಾರೆ? ಜಿಯಾಂಗ್ ಜೂನ್ ಫುಲ್ ಎದ್ರುಕೊಂಡ್ಬಿಡ್ತಾಳೆ. ಆಮೇಲೆ ಅವಳಿಗೆ ಊಟ ಸಿಗಾಕೊಂಡು ಕೆಂಬಂದ್ಬಿಡುತ್ತೆ. ಜಿಯಾಂಗ್ ಜೂನ್ ಯೋನ್ ಶೈಗೆ ಕೈ ತೋರಿಸ್ತಾ ಹೇಳ್ತಿರ್ತಾಳೆ, ಯೋನ್ ಶೈ ನೀನ್ ಇದನ್ನ ಹೇಳ್ತಾ ಇದ್ಯಾ? ಬೆಡ್ಡಿನ ಮಧ್ಯದಲ್ಲಿ ಲೈನ್ ಆಗ್ತಿದ್ಯಾ? ಯಾಕೆಂದ್ರೆ ನಾವಿಬ್ರು ಅವ್ರವ್ರ ಸೈಡ್ ಅಲ್ಲಿ ಅವ್ರವ್ರ ಮಲ್ಕೊಳ್ಳಿ ಅಂತ. ಯೋನ್ ಶೈ ಹೇಳ್ತಿರ್ತಾನೆ, ನಿನ್ಗೆ ಅನ್ಸುತ್ತಾ ನಾನು ಅಷ್ಟೊಂದ್ ಬೋರಿಂಗ್ ಪರ್ಸನ್ ಅಂತ? ನಾನು ಏನ್ ಹೇಳಕ್ ಬರ್ತಿರೋದು ಅಂದ್ರೆ ನಾನ್ ಬೆಡ್ರೂಮ್ ಅಲ್ಲಿ ಮಲ್ಕೋತೀನಿ, ನೀನ್ ಸೋಫಾ ಮೇಲೆ ಮಲ್ಕೋ. ಜಿಯಾಂಗ್ ಜೂನ್ ಹೇಳ್ತಿರ್ತಾಳೆ, ಯೋನ್ ಶೈ ಇದನ್ನ ಮಾತ್ರ ಟ್ರೈ ಮಾಡ್ಬೇಡ, ಆಲ್ರೆಡಿ ಮನೆ ಒಳಗಡೆ ನುಕ್ಕೊಂಡ್ ಬಂದಿದ್ಯಾ, ಈಗ ಬೆಡ್ರೂಮ್ ನ ಕೂಡ ಆಕ್ಯುಪೈ ಮಾಡ್ಕೋಬೇಕು ಅಂತ ಅನ್ಕೋಬೇಡ. ಜಿಯಾಂಗ್ ಜೂನ್ ಮಾತ್ನ ಪ್ಲಸ್ ಪಾಯಿಂಟ್ ತಗೊಂಡು ಯೋನ್ ಶೈ ಹೇಳ್ತಿರ್ತಾನೆ, ನೀನೇ ಹೇಳಿದ್ಯಾ, ಹಾಗಾದ್ರೆ ಈ ಮನೇಲಿ ನಾನು ಉಳ್ಕೋಬಹುದು ಅಂತ. ಜಿಯಾಂಗ್ ಜೂನ್ ಫುಲ್ ಶಾಕ್ ಆಗ್ಬಿಡ್ತಾಳೆ. ಆಮೇಲೆ ಅವಳು ಹೇಳ್ತಿರ್ತಾಳೆ, ನೀನು ನನ್ ಮೇಲೆ ಟ್ರಿಕ್ಸ್ ಮಾಡ್ತಾ ಇದೀಯಾ. ಯೋನ್ ಶೈ ನಗ್ತಾ ಹೇಳ್ತಿರ್ತಾನೆ, ನಾನೇನು ಮಾಡಿಲ್ಲ, ನೀನೇ ಹೇಳ್ಕೊಂಡಿದ್ದು, ಯಾಕೆಂದ್ರೆ ನೀನ್ ಮೆಂಟಲ್ ಅಲ್ವಾ, ಅದಕ್ಕೆ ಅದೇ ಆಗೋಗುತ್ತಷ್ಟೇ. ಜಿಯಾಂಗ್ ಜೂನ್ ಫುಲ್ ಕೋಪದಲ್ಲಿ ಯೋನ್ ಶೈನೇ ನೋಡ್ತಿರ್ತಾಳೆ. ಇಲ್ಲಿ ಯೋನ್ ಶೈ ನಗ್ತಾ, ಬನ್ನಿ ಈಗ ಊಟ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿರ್ತಾನೆ. ಯೋನ್ ಶೈ ಫಸ್ಟ್ ಡಿಶ್ ನ ತಗೊಳಕ್ ಹೋಗ್ತಾನೆ. ಆಗ ಜಿಯಾಂಗ್ ಜೂನ್ ತಡಿತಾಳೆ. ಅದಕ್ಕೆ ಅವನು ಇನ್ನೊಂದ್ ಡಿಶ್ ನ ತಗೊಳಕ್ ಹೋಗ್ತಾನೆ. ಆಗ್ಲೂ ತಡಿತಾಳೆ. ಮತ್ತೆ ಇನ್ನೊಂದ್ ಡಿಶ್ ನ ತಗೊಳಕ್ ಹೋದಾಗ್ಲೂ ತಡಿತಿರ್ತಾಳೆ. ಯೋನ್ ಶೈ ಜಿಯಾಂಗ್ ಜೂನ್ ಮುಖನ ನೋಡಿದಾಗ ಅವಳು ಆಡ್ಕೊಂಡು ನಗ್ತಿರ್ತಾಳೆ. ಜಿಯಾಂಗ್ ಜೂನ್ ಡಿಶ್ ಗಳನ್ನೆಲ್ಲ ಎತ್ಕೊಳ್ತಾ ಇದೆಲ್ಲ ನಂದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೋನ್ ಶೈ ಕೂಡ ಅದನ್ನೆಲ್ಲ ಕಿತ್ಕೊಳ್ತಾ, ಇದನ್ನೆಲ್ಲ ನನ್ ಕೈಯಾರೆ ಮಾಡಿರೋದು. ಇಲ್ಲಿ ಸೇಮ್ ಅದೇ ತರನೇ ಜಿಯಾಂಗ್ ಜೂನ್ ಯಾವ್ಯಾವ ಡಿಶ್ ನ ತಗೋತಿರ್ತಾಳೋ ಎತ್ಕೋತಿರ್ತಾಳೋ ಇದೆಲ್ಲ ನಂದು ಅಂತ ಯೋನ್ ಶೈ ಕಿತ್ಕೋತಿರ್ತಾನೆ, ಇದನ್ನೆಲ್ಲ ನಾನ್ ಮಾಡಿದ್ದು ಅಂತ. ಜಿಯಾಂಗ್ ಜೂನ್ ಎದ್ಬಿಟ್ಟು ಯೋನ್ ಶೈಗೆ ಹೊಡಿತಾ, ಹೋಗು ಇಲ್ಲಿಂದ, ಇದೆಲ್ಲ ನಂದು, ನಾನ್ ತಿನ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೋನ್ ಶೈ ಕೂಡ ಎದ್ಬಿಟ್ಟು ಜಿಯಾಂಗ್ ಜೂನ್ ನ ತಳ್ತಾ ನಿಧಾನಕ್ಕೆ ಅವನು ಹೇಳ್ತಿರ್ತಾನೆ, ಇದೆಲ್ಲ ನಾನ್ ಮಾಡಿರೋದು, ನಿನ್ಗೆ ಕೊಡ್ಲಿ, ನಾನ್ ತಿನ್ಬೇಕು ಅಂತ ಅವನು ಹೇಳ್ತಿರ್ತಾನೆ. ಈ ತರ ಇವರು ಫೈಟ್ ಆಡುವಾಗ ಯೋನ್ ಶೈ ಪಟ್ ಅಂತ ಹೊಟ್ಟೆ ನಿಡ್ಕೊಂಡು ಅಂತ ಹೇಳ್ಬಿಡ್ತಾನೆ. ಆಗ ಜಿಯಾಂಗ್ ಜೂನ್ ಏನಾಯ್ತು, ನೋವ್ತಾ ಇದ್ಯಾ, ಕುತ್ಕೋ ಅಂತ ಕುಂಡಿಸ್ತಿರ್ತಾಳೆ. ಯೋನ್ ಶೈ ಕುತ್ಕೊಂಡೋಗ್ಲು ಕೂಡ ನೋವಲ್ಲಿ ಒದ್ದಾಡ್ತಿರ್ತಾನೆ. ಇದನ್ನ ನೋಡಿ ಜಿಯಾಂಗ್ ಜೂನ್ ಕೇಳ್ತಿರ್ತಾಳೆ, ಏನಾಯ್ತು, ಜಾಸ್ತಿ ನೋವ್ತಿದ್ಯಾ, ಓಕೆನಾ, ಈಗ ಸರಿ ಹೋಯ್ತಾ ಅಂತೆಲ್ಲ ಕೇಳ್ತಿರ್ತಾಳೆ. ಯೋನ್ ಶೈ ಕೇಳ್ತಿರ್ತಾನೆ, ಯಾಕೆ ನನ್ ಮೇಲೆ ಕಾಳಜಿ ಬರ್ತಿದ್ಯಾ ಅಂತ. ಅದಕ್ಕೆ ಜಿಯಾಂಗ್ ಜೂನ್ ಕೂಡ ಕುತ್ಕೊಳ್ತಾ ಹೇಳ್ತಿರ್ತಾಳೆ, ಇದು ನನ್ ರೆಸ್ಪಾನ್ಸಿಬಿಲಿಟಿ, ಯಾಕೆಂದ್ರೆ ಈಗ ನೀನು ನಮ್ಮ ಮನೇಲಿದ್ಯಾ, ನಾನು ಇದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೋತೀನಿ, ನೀನು ಹೋಗು ರೆಸ್ಟ್ ಮಾಡು. ಯೋನ್ ಶೈ ಚೇರ್ ನ ಮುಂದಕ್ಕೆ ಹಾಕೊಳ್ತಾ ಸರಿ ಆಯ್ತು ಅಂತ ಕುತ್ಕೋತಿರ್ತಾನೆ. ಯೋನ್ ಶೈಗೆ ಈ ತರ ಸಡನ್ ಆಗಿ ನೋವು ಮಾಯ ಆಗಿದ್ನ ನೋಡಿ ಜಿಯಾಂಗ್ ಜೂನ್ ಫುಲ್ ಶಾಕ್ ಅಲ್ಲಿ ಕೂತಿರ್ತಾಳೆ. ಯೋನ್ ಶೈ ಹೇಳ್ತಿರ್ತಾನೆ, ಸರಿ ಇನ್ಮೇಲೆ ಮನೇಲಿ ನನ್ಗೋಸ್ಕರ ನಾನೇ ಕುಕಿಂಗ್ ಮಾಡ್ಕೋತೀನಿ, ನಾನು ಈಗ ಇದನ್ನ ತಿಂತೀನಿ ಅಂತ ತಿಂತಿರ್ತಾನೆ. ಜಿಯಾಂಗ್ ಜೂನ್ ಫುಲ್ ಕೋಪದಲ್ಲಿ ಯೋನ್ ಶೈನ ನೋಡ್ತಿರ್ತಾಳೆ. ಇಲ್ಲಿ ಅವನು ತಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ. ಜಿಯಾಂಗ್ ಜೂನ್ ಕೋಪದಲ್ಲಿ ಹೇಳ್ತಿರ್ತಾಳೆ, ನಿನ್ಗೆ ತುಂಬಾ ತಿನ್ಬೇಕು, ಎಲ್ಲಿವರೆಗೂ ನೀನು ಸಾಯಲ್ವೋ ಅಲ್ಲಿವರೆಗೂ. ಯೋನ್ ಶೈ ಹೇಳ್ತಿರ್ತಾನೆ, ನನ್ಗೇನಲ್ಲ, ನಾನೇನ್ ಸಣ್ಣ ಇದೀನಿ. ಜಿಯಾಂಗ್ ಜೂನ್ ತಿನ್ನೋದನ್ನ ನಿಲ್ಸ್ಬಿಟ್ಟು ನಂದು ಮುಗೀತು ಅಂತ ಹೇಳ್ಬಿಟ್ಟು ಕುತ್ಕೋತಿರ್ತಾಳೆ. ಯೋನ್ ಶೈ ಸೂಪ್ ನ ಕೊಡ್ತಾ, ತಗೋ ಹೆಲ್ದಿ ಸೂಪ್ ನ ಟ್ರೈ ಮಾಡು ಅಂತ ಕೊಡ್ತಿರ್ತಾನೆ. ಜಿಯಾಂಗ್ ಜೂನ್ ಬೇಡ ನನ್ಗೆ ಅಂತ ಹೇಳ್ತಿರ್ತಾಳೆ. ಯೋನ್ ಶೈ ಸ್ವಲ್ಪ ತಗೋ ಅಂತ ಹೇಳಿದಾಗ ಜಿಯಾಂಗ್ ಜೂನ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಕೊಡು ಅಂತ ಕೇಳ್ತಿರ್ತಾಳೆ. ಯೋನ್ ಶೈ ಸೂಪ್ ನ ಎತ್ಕೊಂಡು ಅವನೇ ಕುಡಿತಿರ್ತಾನೆ. ಇದನ್ನ ನೋಡಿ ಜಿಯಾಂಗ್ ಜೂನ್ ಓ ಹಾ ಅಂತ ನಗ್ತಿರ್ತಾಳೆ. ಯೋನ್ ಶೈ ಆ ಸೂಪ್ ನ ಕುಡಿತಾ, ವಾವ್ ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಜೂನ್ ನಾನು ತಿಂತೀನಿ, ನಾನ್ ಯಾಕೆ ತಿನ್ಬಾರ್ದು ಅಂದ್ಬಿಟ್ಟು ಅವಳು ಕೂಡ ತಿಂತಿರ್ತಾಳೆ. ಚೆನ್ನಾಗಿದೆ ಅಂತ ಅವಳೆಲ್ಲಾನು ಟೇಸ್ಟ್ ನೋಡ್ತಿರ್ತಾಳೆ. ಜಿಯಾಂಗ್ ಜೂನ್ ಸೂಪ್ ನ ಬೌಲಿಗೆ ಹಾಕೊಂಡು ಕುಡಿಯಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಯೋನ್ ಶೈ ಹೇಳ್ತಿರ್ತಾನೆ, ಇಂಡೈರೆಕ್ಟ್ ಆಗಿ ನೀನ್ ನನ್ಗೆ ಕಿಸ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಅವಳು ಆ ಬೌಲ್ ನ ಕೆಳಗಿಟ್ಬಿಡ್ತಾಳೆ. ಸೌಟಲ್ಲೇ ಕುಡಿತೀನಿ ಅಂತ ಕುಡಿತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಜೂನ್ ನ ರೂಮ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ಅವಳು ಓಡಾಡ್ತಿರ್ತಾಳೆ. ಮತ್ತೆ ಆಚೆ ಏನಾಗ್ತಿದೆ ಅಂತ ಕದ್ದು ಕೇಳಿಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲಿ ಅವಳಿಗೆ ಆಚೆ ಏನು ಸೌಂಡ್ ಕೇಳಿಸೋದಿಲ್ಲ. ಇಲ್ಲಿ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮತ್ತೆ ವಾಪಸ್ ಅವಳು ಬೆಡ್ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾಳೆ. ಜಿಯಾಂಗ್ ಜೂನ್ ಅವಳು ಬೆಡ್ ಮೇಲೆ ಕುತ್ಕೊಂಡು ತುಂಬಾ ಹೊತ್ತು ಯೋಚನೆ ಮಾಡ್ತಿರ್ತಾಳೆ. ಏನಾದ್ರೂ ಆಗ್ಲಿ ಬಿಡು ಅಂತ ಅವಳು ಮಲ್ಕೋತಾಳೆ. ಈಗ ಸೀನು
ಸೀನು ಶಿಫ್ಟ್ ಆಗಿ ಯೋನ್ ಶೈನ ತೋರಿಸ್ತಾರೆ. ಇಲ್ಲಿ ಯೋನ್ ಶೈ ಸೋಫಾ ಮೇಲೆ ಬೆಡ್ಶೀಟ್ ನೆಲ್ಲ ಹಾಸ್ಕೋತಿರ್ತಾನೆ. ಅವ್ನಿಗೆ ಆಕ್ಚುಲಿ ಸರ್ಜರಿ ಆಗಿರೋ ಕಡೆ ಪೇನ್ ಆಗುತ್ತೆ. ಒಂದ್ ಸ್ವಲ್ಪ ಹೊತ್ತು ಅವನು ಹಾಗೆ ನಿಂತಿದ್ದು, ಆಮೇಲೆ ಮತ್ತೆ ಅವನು ಹಾಸ್ಕೋತಿರ್ತಾನೆ. ಇಲ್ಲಿ ಹಿಂದೆಯಿಂದ ಜಿಯಾಂಗ್ ಜೂನ್ ನಡ್ಕೊ ಬರ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಜೂನ್ ಏನು ಮಾತಾಡಲ್ಲ, ಒಂಚೂರು ಏನು ಸೌಂಡ್ ಮಾಡ್ದೆ ಸುಮ್ನೆ ಬಂದು ಯೋನ್ ಶೋ ಹಿಂದೆ ನಿಂತಿರ್ತಾಳೆ. ಇಲ್ಲಿ ಅವನ್ ಪಾಡಿಗೆ ಅವನು ಬೆಡ್ಶೀಟ್ ನೆಲ್ಲ ಹಾಸ್ತಿರ್ತಾನೆ. ಇಲ್ಲಿ ಸ್ವಲ್ಪ ಬೆಡ್ಶೀಟ್ ಎಲ್ಲ ಹಾಸಿದ್ಮೇಲೆ ಅವ್ನು ಹಿಂದೆ ತಿರುಗಿದಾಗ ಜಿಯಾಂಗ್ ಜೂನ್ ನಿಂತಿರೋದನ್ನ ನೋಡಿ ಅವನು ಫುಲ್ ಎದ್ರುಕೋಬಿಡ್ತಾನೆ. ಜಿಯಾಂಗ್ ಜೂನ್ ಆತರ ನಿಂತಿರೋದನ್ನ ನೋಡಿ ಯೋನ್ ಶೈ ಕೇಳ್ತಿರ್ತಾನೆ, ಅಲ್ಲ ಒಂಚೂರು ಸೌಂಡ್ ಮಾಡ್ದೆ, ನೀನ್ ಹಿಂದೆ ಹೆಂಗ್ ಈ ತರ ಬಂದ್ ನಿಂತ್ಕೊಳಕ್ ಆಗುತ್ತೆ ಅಂತ. ಅದಕ್ಕೆ ಜಿಯಾಂಗ್ ಜೂನ್ ಹೇಳ್ತಿರ್ತಾಳೆ, ನಾನ್ ಸೌಂಡ್ ಮಾಡಿದ್ದು ನಿನಗ್ ಕೇಳಿಸಿಲ್ಲ ಅಷ್ಟೇ. ನನ್ಗನ್ಸುತ್ತೆ ಪೇಷಂಟ್ ಗಳು ಸೋಫಾ ಮೇಲೆ ಮಲ್ಕೋಬಾರ್ದು ಅಂತ. ನೀನ್ ಬೇಕು ಅಂದ್ರೆ ನಾನ್ ಬೆಡ್ರೂಮ್ ಅಲ್ಲಿ ಮಲ್ಕೋಬಹುದು. ಯೋನ್ ಶೈ ಫುಲ್ ಶಾಕ್ ಆಗ್ತಾ ಆ ಕಡೆ ಈ ಕಡೆ ಎಲ್ಲ ನೋಡ್ಬಿಟ್ಟು ಜಿಯಾಂಗ್ ಜೂನ್ ಹಣೆ ಮೇಲೆ 2 ಬೆಟ್ ಇಟ್ಟಿ ನೋಡ್ತಿರ್ತಾನೆ. ಆಮೇಲೆ ಅವ್ನ್ ಹಣೆಗೂ ಬೆಟ್ ಇಟ್ಟಿ ನೋಡ್ತಿರ್ತಾನೆ. ಹಿಂಗೇನು ಜ್ವರ ಬಂದಿಲ್ವಲ್ಲ, ಮತ್ತೆ ಯಾಕೆ ಇಷ್ಟೊಂದು ಒಳ್ಳೆಯೊಳಾಗಿದ್ಯಾ, ಹಾಸಿಗೆ ಮೇಲೆ ಮಲ್ಕೊಳ್ಳೋದಕ್ಕೆ ಹೇಳ್ತಿದ್ಯಾ, ಅದು ನನಗೆ. ಜಿಯಾಂಗ್ ಜೂನ್ ನಗ್ತಾ ಹೇಳ್ತಿರ್ತಾಳೆ, ನನ್ ಮೈಂಡ್ ಚೇಂಜ್ ಆಗಕ್ ಮುಂಚೆ ಅಂತ. ಅದಕ್ಕೆ ಯೋನ್ ಶೈ ಹೇಳ್ತಿರ್ತಾನೆ, ನನ್ಗೆ ಅರ್ಥ ಆಯ್ತು. ಯೋನ್ ಶೈ ಅಲ್ಲಿಂದ ಹೋಗ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಜೂನ್ ಸೋಫಾ ಮೇಲೆ ಕೂತ್ಕೋತಾಳೆ. ಇಲ್ಲಿ ಅವನು ಮತ್ತೆ ಯೂಟರ್ನ್ ಹಾಕೊಂಡ್ಬಂದು ಕೇಳ್ತಿರ್ತಾನೆ, ನೀನ್ ಏನಾದ್ರೂ ನಿನ್ ಬೆಡ್ ಮೇಲೆ ನೈಲ್ಸ್ ಗಳನ್ನೆಲ್ಲ ಕಟ್ ಮಾಡಿ ಹಾಕಿದ್ಯಾ. ಜಿಯಾಂಗ್ ಜೂನ್ ಜೋರಾಗೆ ಕಿರ್ಚ್ತಾ ನೀನ್ ಹೋಗು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಯೋನ್ ಶೈ ನಾನು ಹೋಗ್ತಿದ್ದೀನಿ ಅಂತ ಹೋಗ್ತಿರ್ತಾನೆ. ಹೋಗ್ತಾ ಹೋಗ್ತಾ ಕೂಡ ಹಿಂದೆ ತಿರ್ಗಿ ನೋಡ್ತಿರ್ತಾನೆ. ಯೋನ್ ಶೈ ರೂಮ್ ಒಳಗಡೆ ಹೋದ್ಮೇಲೆ ರೂಮ್ದು ಡೋರ್ ಏನಿರುತ್ತಲ್ಲ ಅದನ್ನ ಲಾಕ್ ಮಾಡ್ತಿರ್ತಾನೆ. ಯೋನ್ ಶೈ ಈ ತರ ಡೋರ್ ಲಾಕ್ ಮಾಡಿರೋದನ್ನ ನೋಡಿ ಜಿಯಾಂಗ್ ಜೂನ್ ಫುಲ್ ಶಾಕ್ ಆಗ್ತಾ ಎದ್ ನಿಂತ್ಕೊಂಡು ಹೇಳ್ತಿರ್ತಾಳೆ, ಅಲ್ಲ ಇವನು ಡೋರ್ ನ ಲಾಕ್ ಮಾಡೋದ್ನ ಹುಡ್ಗಿ ನಾನ್ ತಾನೆ, ಅವ್ನ್ ಯಾಕೆ ಲಾಕ್ ಮಾಡ್ಕೊಂಡ. ಜಿಯಾಂಗ್ ಜೂನ್ಗೆ ಫುಲ್ ಕೋಪ ಬರ್ತಿರುತ್ತೆ. ಇಲ್ಲಿ ಅವಳು ಸೋಫಾ ಮೇಲೆ ಕೂತ್ಕೊಂಡು, ಸರಿ ಆಯ್ತು ನನ್ಗೆ ಕೋಪ ಬರ್ತಿಲ್ಲ, ನೀನು ಪೇಷಂಟು, ನಿನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ, ಕೋಪ ಮಾಡ್ಕೋಬಾರ್ದು ಅಂತ ನಗ್ತಿರ್ತಾಳೆ. ಜಿಯಾಂಗ್ ಜೂನ್ ಈ ತರ ಎಲ್ಲ ಮಾತಾಡ್ತಿರೋದ್ನ ಯೋನ್ ಶೈ ಬಾಗ್ಲಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಿರ್ತಾನೆ. ಮತ್ತೆ ಅವನು ನಗ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ನಮ್ಗೆ ಜಿನ್ ನ ತೋರಿಸ್ತಾರೆ. ಇಲ್ಲಿ ಯೋಗ ಮಾಡ್ತಿರ್ತಾಳೆ. ಆಗ ಸೋಫಾ ಕೆಳಗಡೆ ಅವಳಿಗೆ ಏನೋ ಕಾಣಿಸುತ್ತೆ. ಅದಕ್ಕೆ ಅವಳು ಅದನ್ನ ತಗೊಂಡು ನೋಡ್ತಿರ್ತಾಳೆ. ಅದ್ರಲ್ಲಿ ನೋಡಿದ್ರೆ ಜಿಯಾಂಗ್ ಜೂನ್ದು ಫೋಟೋ ಇರುತ್ತೆ. ಜಿನ್ ಮಾರ್ನಿಂಗ್ ನಡೆದಿದ್ದ ಇನ್ಸಿಡೆಂಟ್ ನ ನೆನೆಸ್ಕೊತಿರ್ತಾಳೆ. ಯೋನ್ ಶೈ ಮಿಸ್ ಜಿಯಾಂಗ್ ಜೂನ್ ಅಂತ ಹೇಳಿದ್ನ ಇನ್ನು ಮಿಸ್ ಜಿಯಾಂಗ್ ಜೂನ್ ಅಂತ ಜಿಯಾಂಗ್ ಜೂನ್ ಹೇಳ್ತಿರ್ತಾಳೆ. ಯೋನ್ ಶೈ ಹೇಳ್ತಿರ್ತಾನೆ, ನಾನು ಮಿಸ್ಟರ್ ಶೂಚನ್ ಅವ್ರದ್ದು ಐಟಮ್ನೆಲ್ಲ ಪ್ಯಾಕ್ ಮಾಡ್ತಿದ್ದೆ. ಜಿಯಾಂಗ್ ಜೂನ್ ಕೂಡ ಫುಲ್ ಶಾಕ್ ಆಗ್ತಾ ಮಿಸ್ಟರ್ ಶೂ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವನು ಸನ್ನಲ್ಲಿ ಪ್ಲೀಸ್ ಇದೊಂದ್ಸತಿ ಕಾಪಾಡು ಅಂತ ಕೇಳ್ಕೊತಿರ್ತಾನೆ. ಇಲ್ಲಿ ಅವಳು ಹೀರೋನ ಒಂದ್ಸತಿ ಶೂಚನ್ನ ಒಂದ್ಸತಿ ನೋಡ್ತಿರ್ತಾಳಲ್ಲ, ಇದನ್ನ ಇಲ್ಲಿ ಜಿನ್ ನೆನ್ಸ್ಕೊತಿರ್ತಾಳೆ. ಜಿನ್ ಜಿಯಾಂಗ್ ಜೂನ್ ಫೋಟೋನ ನೋಡ್ಕೊಂಡು ಹೇಳ್ತಿರ್ತಾರೆ, ಅದಕ್ಕೆ ಮಿಸ್ಟರ್ ಯೋನ್ ಮತ್ತೆ ಶೂಚನ್ ಜಿಯಾಂಗ್ ಜೂನ್ ಬಂದಾಗ ತೊದ್ಲಿಸ್ತಾ ಇದ್ದಿದ್ದು, ಇಲ್ಲಿ ಏನೋ ವಿಚಿತ್ರ ನಡೀತಿದೆ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಎದ್ದೋಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೋನ್ ಶೈನ ತೋರಿಸ್ತಾರೆ. ಇಲ್ಲಿ ಅವನು ಆರಾಮಾಗಿ ಬೆಡ್ ಮೇಲೆ ಕೂತಿರ್ತಾನೆ. ಪಕ್ಕದಲ್ಲಿ ನೋಡಿದಾಗ ಒಂದು ಡಾಲ್ ಇರುತ್ತೆ. ಇಲ್ಲಿ ಅವನು ಅದನ್ನ ಎತ್ಕೊಂಡು ಒಂದು ಚಿಕ್ಕ ಕುರಿ ಮರಿ ಅಂತ ಹೇಳ್ತಿರ್ತಾನೆ. ಆಮೇಲೆ ಅವನು ಆ ಗೊಂಬೆನ ತಿನ್ನೋ ತರ ಹೋಗ್ತಿರ್ತಾನೆ. ಅದನ್ನ ನೋಡ್ತಾ ಅವನು ನಗ್ತಿರ್ತಾನೆ. ಯೋನ್ ಶೈ ಅವನ್ ಬೆಡ್ ಪಕ್ಕದಲ್ಲಿ ಆ ಕುರಿ ಮರಿದು ಗೊಂಬೆ ಏನಿರುತ್ತಲ್ಲ ಅದನ್ನ ಇಡ್ತಿರ್ತಾನೆ. ಯೋನ್ ಶೈ ಟೇಬಲ್ ಕಡೆ ನೋಡಿದಾಗ ಅದರಲ್ಲಿ ಪಜಲ್ ಬಾಕ್ಸ್ ಇರುತ್ತಲ್ಲ ಅದು ಕಾಣಿಸುತ್ತೆ. ಇಲ್ಲಿ ಅವನು ಕೈಗೆ ಅದನ್ನ ಎತ್ಕೊಂಡು ನೋಡ್ತಿರ್ತಾನೆ. ಆಮೇಲೆ ಅದನ್ನ ನೋಡ್ತಾ ಹೇಳ್ತಾನೆ, ಅಳ್ಮುಂಜಿ ಹುಡುಗಿ, ನೀನ್ ಎಷ್ಟು ಲೇಜಿ ನೋಡು, ಬರೀ ಒಂದೇ ಸೈಡ್ ಸಾಲ್ವ್ ಮಾಡಿದ್ಯಾ. ಯೋನ್ ಶೈ ಕಲರ್ಸ್ ನೆಲ್ಲ ನೋಡ್ಬಿಟ್ಟು ಆ ಪಜಲ್ ನ ಸಾಲ್ವ್ ಮಾಡ್ತಿರ್ತಾನೆ. ಇಲ್ಲಿ ಅವನು ಪೂರ್ತಿ ಸಾಲ್ವ್ ಮಾಡಿದ್ಮೇಲೆ ಅದನ್ನ ನೋಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಜೂನ್ ತೋರಿಸ್ತಾರೆ. ಇಲ್ಲಿ ಅವಳು ಸೋಫಾ ಮೇಲೆ ಮಲ್ಗಿರ್ತಾಳೆ. ಆದ್ರೆ ಅವಳಿಗೂ ಕೂಡ ನಿದ್ದೆನೆ ಬಂದಿರಲ್ಲ. ಇಲ್ಲಿ ಅವಳು ಕೂಡ ಒದ್ದಾಡ್ತಿರ್ತಾಳೆ. ಅವಳು ಒಂದ್ ಸೈಡಿಗೆ ಮಲ್ಕೊಂಡು ಅವಳು ತಂದಿರೋಂತ ಟೆಡಿ, ಸಾಫ್ಟ್ ಟೆಡಿ ಏನಿರುತ್ತೆ ಅದನ್ನ ಹಗ್ ಮಾಡ್ಕೊಂಡಿರ್ತಾಳೆ. ಆಗ ಡೋರ್ ಓಪನ್ ಆಗೋ ಸೌಂಡ್ ಕೇಳಿಸುತ್ತೆ. ಅವಳು ಮಲ್ಗಿರೋ ತರ ಕಣ್ಮುಚ್ ಮಲ್ಕೊಂಡಿರ್ತಾಳೆ. ಯೋನ್ ಶೈ ನಿಧಾನಕ್ಕೆ ನಡ್ಕೊಂಡು ಜಿಯಾಂಗ್ ಜೂನ್ ಹತ್ರ ಬರ್ತಿರ್ತಾನೆ. ಇಲ್ಲಿ ಅವನು ಬಂದಾಗ ಸ್ವಲ್ಪ ಹೊತ್ತು ಜಿಯಾಂಗ್ ಜೂನ್ ಹಾಗೆ ನೋಡ್ತಿರ್ತಾನೆ. ಇಲ್ಲಿ ಅವಳು ಫುಲ್ ಮುದ್ದಾಗಿ ಮಲ್ಕೊಂಡಿರ್ತಾಳೆ. ಯೋನ್ ಶೈ ಕೆಳಗ್ ಕೂತ್ಕೊಂಡು ಜಿಯಾಂಗ್ ಜೂನ್ ಕೂದ್ಲೇನಿರುತ್ತಲ್ಲ ಅದನ್ನ ಸರಿ ಮಾಡ್ತಿರ್ತಾನೆ. ಈಗ ಅಲ್ಲಿ ನಮ್ಗೆ ತೋರಿಸ್ತಾರೆ, ಯೋನ್ ಶೈ ಏನಿರ್ತಾನೆ ನಿಧಾನಕ್ಕೆ ಜಿಯಾಂಗ್ ಜೂನ್ ತುಟಿ ಹತ್ರ ತುಂಬಾ ಹತ್ರದಲ್ಲಿ ಅವನು ಇರ್ತಾನೆ. ಇಲ್ಲಿ ಜಿಯಾಂಗ್ ಜೂನ್ ನಿಜವಾಗ್ಲೂ ನಿದ್ದೆ ಮಾಡ್ತಿರಲ್ಲ. ಅವಳಿಗೆ ಇಲ್ಲಿ ಎಲ್ಲ ಗೊತ್ತಾಗ್ತಿರುತ್ತೆ. ಅವಳು ಫುಲ್ ಎದ್ರುಕೊಬಿಟ್ಟಿರ್ತಾಳೆ. ಅವಳು ಕೈನ ಫುಲ್ ಟೈಟ್ ಆಗಿ ಮುಷ್ಟಿ ಮಾಡ್ತಿರ್ತಾಳೆ. ಜಿಯಾಂಗ್ ಜೂನ್ ಈ ತರ ಎದ್ರುಕೊಂಡಿರೋದು ಯೋನ್ ಶೈಗೆ ಗೊತ್ತಾಗುತ್ತೆ. ಇಲ್ಲಿ ಅವನು ನಗ್ತಾ ಹಿಂದಕ್ಕೆ ವಾಪಸ್ ಬಂದ್ಬಿಡ್ತಾನೆ. ಯೋನ್ ಶೈ ಹಿಂದೆ ಬಂದ್ಮೇಲೆ ಅವನು ಜಿಯಾಂಗ್ ಜೂನ್ನೇ ನೋಡ್ತಿರ್ತಾನೆ. ಆಮೇಲೆ ಅವನು ಹೇಳ್ತಿರ್ತಾನೆ, ಎಷ್ಟು ಚೆನ್ನಾಗಿರ್ತಿತ್ತು, ನೀನು ಎದ್ಮೇಲೂ ಕೂಡ ಇದೇ ತರನೇ ಕ್ಯೂಟ್ ಆಗಿ ಕಾಣಿಸ್ತಿದ್ರೆ. ಯೋನ್ ಶೈ ಜಿಯಾಂಗ್ ಜೂನ್ ಕಡೆ ತಿರುಗಿದಾಗ ಅವಳು ಅರ್ಧಂಬರ್ಧ ಬ್ಲಾಂಕೆಟ್ ನ ಹೊಚ್ಕೊಂಡಿರ್ತಾಳೆ. ಅದಕ್ಕೆ ಅವನು ಪೂರ್ತಿ ಹೊಚ್ತಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಆರಾಮಾಗಿ ಮಲ್ಕೋ, ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಅವನು ಎದ್ ನಿಂತ್ಕೋತಾನೆ. ಯೋನ್ ಶೈ ಅಲ್ಲಿಂದ ಹೋಗುವಾಗ್ಲೂ ಕೂಡ ಅವನು ಹಿಂದೆ ತಿರುಗಿ ಜಿಯಾಂಗ್ ಜೂನ್ ನೋಡ್ಬಿಟ್ಟು ಹೋಗ್ತಾನೆ. ಯೋನ್ ಶೈ ಅಲ್ಲಿಂದ ಹೋದ್ಮೇಲೆ ಜಿಯಾಂಗ್ ಜೂನ್ ಕಣ್ಬಿಟ್ಬಿಟ್ಟು ಜೋರಾಗಿ ಉಸಿರಾಡ್ತಿರ್ತಾಳೆ. ಅವಳು ಇಷ್ಟ ಗಂಟೆ ಉಸಿರನ್ನು ಕೂಡ ಹಿಡ್ಕೊಂಡ್ಬಿಟ್ಟಿರ್ತಾಳೆ. ಜಿಯಾಂಗ್ ಜೂನ್ ಅವಳು ಬ್ಲಾಂಕೆಟ್ ನ ಹಿಡ್ಕೊಂಡು ನಾಚ್ಕೊಂಡು ನಗ್ತಾ ಇರ್ತಾಳೆ. ಆಮೇಲೆ ಅವಳಿಗೆ ಹೇಳ್ಕೊತಿರ್ತಾಳೆ, ಒಂದ್ ನಿಮಿಷ ಇರು, ನಾನ್ ಯಾಕೆ ನಗ್ತಾ ಇದ್ದೀನಿ, ನಿಜ ನಾನು ಮೆಂಟಲ್ ಆಗ್ಬಿಟ್ಟಿದ್ದೀನಿ. ಅವಳಿಗಳು ಆತರ ಹೇಳ್ಕೊಂಡು ಮತ್ತೆ ನಾಚ್ಕೊಂಡು ನಗ್ತಾ ಇರ್ತಾಳೆ. ಸೊ ಇಲ್ಲಿಗೆ 17th ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.